ಡಾಕ್ಟರ್, ನೀವು ಸೋರಿಯಾಸಿಸ್ ಬಗ್ಗೆ, ವಿಟಿಲಿಗೋ ಬಗ್ಗೆ, ನನಗೆ ಇದರ ಬಗ್ಗೆ ಸ್ವಲ್ಪ ಗೊತ್ತು. ಆದರೆ ನಮ್ಮ ವೀಕ್ಷಕರಲ್ಲಿ ಬಹಳಷ್ಟು ಜನಕ್ಕೆ ಇದರ ಬಗ್ಗೆ ಏನೂ ಗೊತ್ತಿಲ್ಲ, ತುಂಬ ಅನುಮಾನಗಳಿವೆ. ಅದಕ್ಕೆಲ್ಲ ಇವತ್ತು ಉತ್ತರ ಕಂಡುಹಿಡ್ಕೊಳ್ಳೋದು ನಮ್ಮ ಪ್ರಯತ್ನ. ವೀಕ್ಷಕರೇ, ನಿಮ್ಮಲ್ಲಿ ಸೋರಿಯಾಸಿಸ್ ಬಗ್ಗೆ, ವಿಟಿಲಿಗೋ ಬಗ್ಗೆ ಅನುಮಾನಗಳಿದ್ರೆ, ನಿಮ್ಮಲ್ಲಿ ಯಾರಿಗಾದರೂ ಆ ಸಮಸ್ಯೆಗಳಿದ್ರೆ, ಅದಕ್ಕೆ ಪರಿಹಾರ ತಿಳ್ಕೋಬೇಕು ಅಂತಿದ್ರೆ, ಈ ಕೆಳಗಡೆ ಕಾಣಿಸ್ತೀಯಲ್ಲ ನಂಬರು, ಅದಕ್ಕೆ ಕೂಡಲೇ ಕರೆ ಮಾಡಿ. ನೇರವಾಗಿ ನಮ್ಮ ಹೋಮಿಯೋಪತಿ ವೈದ್ಯರು ನಿಮಗೆ ಪರಿಹಾರನ ಸೂಚಿಸ್ತಾರೆ. ಡಾಕ್ಟರ್, ಈ ಸೋರಿಯಾಸಿಸ್ ಇದರ ಸಿಂಪ್ಟಮ್ಸ್ ಏನು? ಸೋರಿಯಾಸಿಸ್ ಫಸ್ಟ್ ಆಫ್ ಆಲ್ ಅಲ್ವಾ ಒಂದು ಚರ್ಮದ ಸಮಸ್ಯೆ, ಎಲ್ಲರಿಗೂ ಕೂಡ ಗೊತ್ತಿದೆ. ಇದು ಚರ್ಮದ ಮೇಲೆ ಕಾಣಿಸ್ಕೊಳ್ಳುತ್ತೆ, ಚರ್ಮ ಕಪ್ಪಾಗತ್ತೆ ಅಥವಾ ಕೆಂಪಗಾಗತ್ತೆ, ಕ್ರ್ಯಾಕ್ ಬರುತ್ತೆ, ರಕ್ತ ಬರುತ್ತೆ. ಇನ್ ಕೆಲವೊಬ್ಬರಿಗೆ ಸೋರಿಯಾಸಿಸ್ ಇಂದ ನಿದ್ದೆ ಬರೋದಿಲ್ಲ, ಇಡೀ ರಾತ್ರಿ ಎಲ್ಲ ಕೆರ್ತಾ ಕೂತ್ಕೊಂಡಿರ್ತಾರೆ. ಸೊ ಸೋರಿಯಾಸಿಸ್ ಅನ್ನೋದು ಒಂದು ಚರ್ಮದ ಕಾಯಿಲೆ, ಚರ್ಮದ ಮೇಲೆ ಕಾಣಿಸ್ಕೊಳ್ಳುತ್ತೆ. ಬಟ್ ಇದರ ಸಮಸ್ಯೆಗಳಲ್ವಾ ನಿಮ್ಗೆ ಇಂಟರ್ನಲ್ ರಕ್ತ ಚಲನೆಯಲ್ಲಿ ಮತ್ತೆ ಅದರ ಅಂಶ ಅಂದ್ರೆ ನಾವು ವಿಟಮಿನ್ಸ್ ಅಂತ ಹೇಳ್ತೇವೆ, ಅಥವಾ ಮಲ್ಟಿ ವಿಟಮಿನ್ಸ್ ತಗೊಳ್ಳಿ, ಅಥವಾ ಎನಿಥಿಂಗ್ ಬ್ಲಡ್ ಅಲ್ಲಿ ರಿಲೇಟೆಡ್ ಇರುತ್ತೆ. ಸೊ ರಕ್ತದ ಒಳಗಡೆ ನಿಮಗೆ ವ್ಯತ್ಯಾಸ ಆದಾಗ, ಮೆಟಬಾಲಿಸಮ್ ಅಲ್ಲಿ ಚೇಂಜಸ್ ಆದಾಗ ನಿಮಗೆ ಚರ್ಮದ ಮೇಲೆ ತೋರಿಸುತ್ತೆ. ಸೊ ಫಸ್ಟ್ ಆಫ್ ಆಲ್ ಸೋರಿಯಾಸಿಸ್ ಅಲ್ವಾ ಆಟೋ ಇಮ್ಯೂನ್ ಡಿಸೀಸ್ ಅಂತಾನೆ ಹೇಳ್ತೇವೆ. ಅಂದ್ರೆ ಇದರ ಇಮ್ಯುನಿಟಿ ಡಿಸ್ಟರ್ಬ್ ಆಗಿರೋದ್ರಿಂದ ಈ ಕಾಯಿಲೆ ಬರೋದು, ಚರ್ಮದ ಮೇಲೆ ಹಾಕೋದು. ಸೊ ಚರ್ಮದ ಮೇಲೆ ನೀವು ನೋಡ್ತೀರಾ, ಹಾಗಂತ ಚರ್ಮಕ್ಕೆ ಮೆಡಿಸಿನ್ಸ್ ಮಾಡ್ತಾ ಬಂದ್ರೆ ಇದು ಟೆಂಪ್ರರಿ ಗುಣ ಆಗತ್ತೆ, ಮತ್ತೆ ಪುನಃ ಕಾಣಿಸ್ಕೊಳ್ಳೋದು. ಸೊ ಹಾಗಾಗಿನೇ ಅಲ್ವಾ ಸೋರಿಯಾಸಿಸ್ 10 ವರ್ಷದಿಂದ 15 ವರ್ಷದಿಂದ ಸೋರಿಯಾಸಿಸ್ ಇರೋರಿದ್ದಾರೆ. ಮೆಡಿಸಿನ್ಸ್ ಮಾಡ್ತಾರೆ, ಕಡಿಮೆ ಆಗತ್ತೆ, ಮತ್ತೆ ಪುನಃ ಬರುತ್ತೆ. ಸಾಮಾನ್ಯವಾಗಿ ಆ ತರದೇನೋ ಒಂದು ರ್ಯಾಶ್ ಕಾಣಿಸ್ಕೊಂಡ್ಬಿಟ್ರೆ ಇದು ಅಲರ್ಜಿ ಅನ್ಕೊಂಡ್ಬಿಡ್ತಾರೆ ಜನ. ಆದ್ರೆ ಸೋರಿಯಾಸಿಸ್ ನಾಟ್ ಅಲರ್ಜಿ ಅಲ್ಲ ಅಲ್ವಾ, ಅದು ಚರ್ಮದ ರೋಗ. ಓಕೆ, ಅದು ಯಾವ ಕಾರಣಕ್ಕೆ ಬರುತ್ತೆ ಮನುಷ್ಯನಲ್ಲಿ? ಫಸ್ಟ್ ಥಿಂಗ್ ಅಂದ್ರೆ ಈಗ ನಾವು ಹೇಳ್ದಾಗೆ ಚರ್ಮ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ನಮ್ಗೆ. ಇದು ಕೂಡ ಒಂದು ಸೆನ್ಸ್ ಆರ್ಗನ್, ಅದು ಸುಮಾರು ಜನಕ್ಕೆ ಗೊತ್ತಿಲ್ಲ. ಹಾಗಾಗಿ ಏನ್ ಮಾಡ್ತಾರೆ, ಎಲ್ಲವೂ ಆಯಿಂಟ್ಮೆಂಟ್ಸ್ ಹಾಕ್ತಾರೆ, ಬೇಗ ಗುಣ ಆಗ್ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಕಣ್ಣಿಗೆ ಕಾಣಿಸ್ಕೊಳ್ಳೋದೇ ಚರ್ಮ. ಈಗ ನಮ್ಗೆ ಡಯಾಬಿಟಿಸ್ ಇದೆ ಅಥವಾ BP ಇದೆ, ನೀವ್ ಹೇಳೋವರೆಗೂ ಗೊತ್ತಾಗೋದಿಲ್ಲ. ಬಟ್ ಚರ್ಮ ಹೇಗಿರುತ್ತೆ, ನೀವೆಲ್ಲಾದ್ರೂ ಆಚೆ ಹೋದ್ರೆ ಕಾಣಿಸ್ಕೊಳತ್ತೆ. ಪಿಂಪಲ್ಸ್, ಮೊಡವೆಗಳಾಗ್ಬೋದು, ಅಥವಾ ಚರ್ಮದ ಕಲರ್ ಏನೋ ಚೇಂಜ್ ಆಗಿದೆ, ಹಣೆ ಮೇಲೆ ಕಪ್ಪಾಗಿದೆ, ಅಥವಾ ಕತ್ತ ಹತ್ರ ಕಪ್ಪಾಗಿದೆ, ಇನ್ಸ್ಟೆಂಟ್ ಆಗಿ ಜನ ನೋಡ್ತಾರೆ, ಕೇಳ್ತಾರೆ, ಅಂಡ್ ಸುಮಾರು ಅಡ್ವೈಸಸ್ ಕೊಡ್ತಾರೆ. ಇದನ್ನ ಮಾಡಿ, ಅದನ್ನ ಮಾಡಿ, ಹಚ್ಚೋದು, ಆಯಿಂಟ್ಮೆಂಟ್ಸ್ ಆಗ್ಬೋದು, ಅಥವಾ ದೇವ್ರಿಗೆ ಹೋಗೋದು. ಸೊ ಸುಮಾರು ನೋಡ್ತೀವಿ. ಸೊ ಹಾಗಾಗಿ ಅದಕ್ಕಿಂತಲೂ ಮುಂಚಿತವಾಗಿ ನೀವು ಅರ್ಥ ಮಾಡ್ಕೊಳ್ಬೇಕೇನಂದ್ರೆ, ಚರ್ಮ ಅನ್ನೋದು ಕೂಡ ಒಂದು ಸೆನ್ಸ್ ಆರ್ಗನ್, ಅದು ಕೂಡ ಬಿಗ್ಗೆಸ್ಟ್ ಸೆನ್ಸ್ ಆರ್ಗನ್. ಯಾಕಂದ್ರೆ ಹೋಲ್ ಬಾಡಿ ನಿಮ್ಗೆ ಚರ್ಮದಿಂದಾನೇ ಕವರ್ ಆಗಿದೆ. ಒಳಗಡೆ ನಿಮ್ಗೆ ಮಾಂಸದ್ದು ಮೂಳೆಗಳಾಗ್ಬೋದು, ಆರ್ಗನ್, ಈ ಹಾರ್ಟ್ ಆಗ್ಲಿ ಅಥವಾ ಶ್ವಾಸದ ತಗೊಳ್ಳಿ, ಲಿವರ್ ಆಗ್ಬೋದು, ಪ್ಯಾಂಕ್ರಿಯಾಸ್ ಆಗ್ಬೋದು, ಇದು ಎಲ್ಲ ಆರ್ಗನ್ ಸೇಫ್ ಆಗಿದೆ ಅಂದ್ರೆ ಅದು ಚರ್ಮದಿಂದಾನೆ. ಯಾಕಂದ್ರೆ ನೀವೆಲ್ಲೇ ಬಿದ್ರು ಕೂಡ, ಆಕ್ಸಿಡೆಂಟ್ಸ್ ಆಗಿದೆ, ಇಂಜುರಿ ಆಗಿದೆ, ಸುಟ್ಟು ಗಾಯ ಆಗಿದೆ, ಚರ್ಮನೇ ಸುಡುತ್ತೆ ಹೊರತು ಒಳಗಡೆ ಏನು ಆಗೋದಿಲ್ಲ. ಸೊ ಅದು ಕಾಪಾಡತ್ತೆ ನಿಮ್ಗೆ ಚರ್ಮ. ಸೊ ಹಾಗಾಗಿ ಚರ್ಮ ಅನ್ನೋದಲ್ವಾ ತುಂಬಾ ಮುಖ್ಯವಾಗಿರೋ ಆರ್ಗನ್ ನಮ್ಮಲ್ಲಿ. ಅದು ಕೂಡ ಸೆನ್ಸ್ ಆರ್ಗನ್ ಅಂತ ಹೇಳ್ತೇವೆ. ಹೇಗೆ ನಿಮ್ಗೆ ಕಣ್ಣು, ಮೂಗು, ಕಿವಿ, ಬಾಯಿ, ಸೊ ಸ್ಮೆಲ್ ಆಗ್ಬೋದು, ಅಥವಾ ಕಣ್ಣಿಂದ ದೃಷ್ಟಿ ನೋಡೋದಾಗ್ಬೋದು, ಕಿವಿಯಿಂದ ಕೇಳೋದಾಗ್ಬೋದು. ಈಗ ಒಂದನ್ನ ಇರ್ಲಿಲ್ಲ ಅಂದ್ರೆ ಎಷ್ಟು ಕಷ್ಟವಾಗುತ್ತೆ. ಹಾಗೇನೆ ಚರ್ಮಕ್ಕೆ ನೀವು ನೆಗ್ಲೆಕ್ಟ್ ಮಾಡ್ತಾ ಬಂದ್ರೆ ಹಾಗೇನೆ ನಿಮ್ಗೆ ಎಫೆಕ್ಟ್ ತೋರಿಸೋದು. ಟಚ್ ಫೀಲಿಂಗ್ ಇಲ್ಲದೆ ಎಷ್ಟು ಕಷ್ಟ ಆಗ್ಬಿಡುತ್ತೆ. ವೆರಿ ಟ್ರೂ. ಯಾಕಂದ್ರೆ ಟಚ್ ಅನ್ನೋದು ನೀವೇನ್ ಹೇಳ್ತೀರಾ ನೋಡಿ, ಅದು ಸೆನ್ಸೇಷನ್ ಅಂತ ನಾವು ಹೇಳ್ತೇವೆ. ಅಂದ್ರೆ ಚರ್ಮದ್ದು ಒಂದು ಫಂಕ್ಷನ್ ಅದು. ಸೊ ಚರ್ಮದ್ದು ಹಲವಾರು ಫಂಕ್ಷನ್ಸ್ ಇವೆ. ಈಗ ಬೆವರು ಬರೋದು, ಟೆಂಪರೇಚರ್ ರೆಗ್ಯುಲೇಟ್ ಮಾಡುತ್ತೆ. ಈಗ ನೀವು ಕೋಲ್ಡ್ ಸೀಸನಲ್ಲಿ, ಕೋಲ್ಡ್ ಅಲ್ಲಿ ಅಥವಾ ಸೀಸನ್ ಚೇಂಜ್ ಆಗಿದೆ, ಮಳೆಗಾಲ ಜಾಸ್ತಿ ಆಗಲಿ, ಚಳಿಗಾಲ ಹೋಗಿ, ಸೊ ಇಮಿಡಿಯೇಟ್ ಆಗಿ ನಮಗೆ ನಡ್ಕೊ ಬರುತ್ತೆ. ಇದು ಬಾಡಿ ರೆಗ್ಯುಲೇಟ್ ಮಾಡುತ್ತೆ ಹೀಟ್ ಪ್ರೊಡಕ್ಷನ್ ಆಗೋದಕ್ಕೆ. ಹಾಗೇನೆ ನೀವು ಬೇಸಿಗೆಯಲ್ಲಿ ಇದ್ದೀರಾ, ಸೊ ಚರ್ಮದಿಂದ ನಿಮಗೆ ಬೆವರು ಬರುತ್ತೆ, ಯಾಕಂದ್ರೆ ಇದು ಬಾಡಿ ರೆಗ್ಯುಲೇಟ್ ಮಾಡೋದಕ್ಕೆ. ಸೊ ಇದು ಎಲ್ಲವೂ ಅಲ್ವಾ ಆಲ್ರೆಡಿ ನಮಗೆ ದೇವ್ರು ಕೊಟ್ಟಿರುವಂತದ್ದು. ಸೊ ನೀವು ಅದಕ್ಕೆ ಬೆವರು ಬರಬಾರ್ದು ಅಂತ ಡಿಯೋಡ್ರೆಂಟ್ಸ್ ಹಾಕೋದು, ಪರ್ಫ್ಯೂಮ್ಸ್ ಹಾಕೋದು, ಇದು ಎಲ್ಲವೂ ಅಡ್ಡ ಪರಿಣಾಮ ತೋರಿಸುತ್ತೆ. ಅಂದ್ರೆ ಡಿಯೋಡ್ರೆಂಟ್ಸ್ ಒಳ್ಳೇದಲ್ಲ, ತುಂಬಾನೇ ಹಾನಿಕರ ಅಂತ ಹೇಳ್ಬೋದು. ಅಂದ್ರೆ ಸ್ಪೆಷಲಿ ಬಾಡಿಗೆ ಹಚ್ಚೋದು. ಈಗ ಚರ್ಮದ ಮೇಲೆ ಅಲ್ದೇನೆ ನೀವು ಈಗ ಡ್ರೆಸ್ಸಿಂಗ್ಸ್ ಮೇಲೆ ಏನಾದ್ರು ಪರ್ಫ್ಯೂಮ್ಸ್ ಹಾಕ್ತೀರಾ, ಅದೆಲ್ಲವೂ ಪರವಾಗಿಲ್ಲ. ಬಟ್ ಬಾಡಿಗಂತಾನೆ ಡೈರೆಕ್ಟ್ ಆಗಿ ಹಾಕ್ತಾರೆ. ಈಗ ಫೇಶಿಯಲ್ಸ್ ತುಂಬಾ ಮಾಡ್ತಾರೆ, ಅಥವಾ ಮೇಕಪ್ಸ್ ಆಗ್ಬೋದು, ಎನಿಥಿಂಗ್. ತುಂಬಾನೇ ನಾವು ಚರ್ಮಕ್ಕೆ ಏನಾದ್ರು ಮಾಡ್ತಾ ಹೋದ್ರೆ ಎಕ್ಸ್ಟರ್ನಲ್, ಸೊ ಅದು ಇಂಟರ್ನಲ್ ಪ್ರಾಬ್ಲಮ್ ತೋರಿಸುತ್ತೆ. ಹಾಗಾಗಿ ಯಾಕಂದ್ರೆ ಚರ್ಮ ಅನ್ನೋದು ನಮ್ಮ ಬಾಡಿ ರೆಗ್ಯುಲೇಟ್ ಮಾಡೋದಕ್ಕೆ, ಈ ವಿಟಮಿನ್ D ಅನ್ನೋದು ಸಿಂಥಸೈಸ್ ಆಗೋದೇ ನಮ್ಮ ಚರ್ಮದಿಂದ. ಸೊ ಹಾಗಾಗಿ ಈಗ ಸುಮಾರು ಜನ ನೀವು ಕೇಳಿರ್ತೀರಾ, ಜಾಯಿಂಟ್ ಪೇನ್ ಇದೆ, ವಿಟಮಿನ್ D ಕಡಿಮೆ ಇದೆ, ಬಿಸಿಲಲ್ಲಿ ಹೋಗ್ಬೇಕು ಅಂತ ಹೇಳ್ತಾರೆ. ಸೊ ಇದು ಎಲ್ಲವೂ ಅಲ್ವಾ ಚರ್ಮ ರೆಗ್ಯುಲೇಟ್ ಮಾಡುತ್ತೆ. ಸೊ ಹಾಗಾಗಿ ಚರ್ಮದ್ದು ಫಂಕ್ಷನ್ಸಿಗೆ ಡಿಸ್ಟರ್ಬ್ ಆಗುತ್ತೆ. ನೀವು ತುಂಬಾ ಏನಾದ್ರು ಆಯಿಂಟ್ಮೆಂಟ್ಸ್ಗಳು ಯೂಸ್ ಮಾಡಿದ್ರೆ, ಅಥವಾ ಏನೋ ಮೊಡವೆ ಬಂದಿದೆ, ಮೊಡವೆಕ್ಕೆ ಮೆಡಿಸಿನ್ಸ್ ಹಾಕಿದ್ರೆ, ಇದು ಆ ಟೆಂಪರರಿಗೆ ಕಡಿಮೆ ಆಗುತ್ತೆ, ಮತ್ತೆ ಪುನಃ ಜಾಸ್ತಿ ಆಗೋದು. ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತಿದ್ದೀರಾ. ಒಂದೇ ಒಂದು ಕಾಲ್ ಇದೆ, ಅವರ ಸಮಸ್ಯೆ ಏನು ಅಂತ ತಿಳ್ಕೊಂಬೋಣ. ಹಲೋ ಹಲೋ, ನಮಸ್ಕಾರ, ನಾನು ಸಿಹಿಕಾಯಿ ಚಂದ್ರು ಮಾತಾಡ್ತಿರೋದು. ನಮಸ್ಕಾರ ಸರ್, ನಾನು ತುಮಕೂರದಿಂದ ಕಾವ್ಯ ಮಾತಾಡೋದು.
ಕಾವ್ಯ ಅವರೇ ನಮಸ್ಕಾರ. ಏನ್ ನಿಮ್ಮ ಸಮಸ್ಯೆ ಹೇಳಿ? ಸರ್ ನನಗೆ ತುಂಬ ದಿನ ಹಿಡಿದು ಕೈ ಮೇಲೆ ಮತ್ತು ಮುಖದ ಮೇಲೆ ವೈಟ್ ಪ್ಯಾಚಸ್ ಬರ್ತಾ ಇದೆ. ಸೊ ಅದನ್ನೇ ಮೇಡಮ್ ಕೇಳಬೇಕಂದೆ ಕಿ ಎಕ್ಸಾಕ್ಟ್ಲಿ ಅವು ಪ್ಯಾಚಸ್ ಎದುರ್ದಿದ್ದೆ. ಓಕೆ, ಅವ್ರಿಗೆ ಕೈ ಮೇಲೆ ಮುಖದ ಮೇಲೆ ವೈಟ್ ಪ್ಯಾಚಸ್ ಬರ್ತಾ ಇದೆ, ಅದಕ್ಕೆ ಏನು ಮಾಡಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ. ಹಲೋ ಹಲೋ ಕಾವ್ಯ ಅವರೇ ಹೇಳಿ ಅಮ್ಮ. ಮ್ಯಾಮ್ ನನಗೆ ಕೈ ಮತ್ತು ಮುಖದ ಮೇಲೆ ಬಿಳಿ ಮಚ್ಚೆ ಇದೆ ಮ್ಯಾಮ್. ಓಕೆ ಅಮ್ಮ, ಎಷ್ಟು ವರ್ಷದಿಂದ? ತುಂಬಾ ವರ್ಷ ಇದೆ ಮ್ಯಾಮ್, 4 to 5 years ಆಯ್ತು. ಓಕೆ ಬಿಳಿ ಮಚ್ಚೆ ಆಗ್ತದವೆ. ನಮ್ಮ ಡ್ಯಾಡಿಗೂ ಹಿಂಗೆ ಪ್ಯಾಚಸ್ ಇದ್ದಾವೆ ಮ್ಯಾಮ್. ಓಕೆ ಅಮ್ಮ, ಇವಾಗ ಏನಾದರೂ ಯೂಸ್ ಮಾಡ್ತಿದ್ದೀರಾ ಅಮ್ಮ ಮೆಡಿಸಿನ್ಸ್ ನೀವು? ಈಗ ಅಲೋಪತಿ ಡಾಕ್ಟರ್ಸ್ ತೋರಿಸಿದ್ವಿ ಮ್ಯಾಮ್, ಹಾಂ. ಬಟ್ ಅವರು ಆಯಿಂಟ್ಮೆಂಟ್ ಕೊಟ್ಟಿರು. ಓಕೆ ಸೊ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಮ್ಯಾಮ್. ಬಟ್ ಏನು ಅಷ್ಟು ಇಂಪ್ರೂವ್ಮೆಂಟ್ ಎಷ್ಟೇನು ಕಾಣಿಸಿಲ್ಲ ಮ್ಯಾಮ್. ಓಕೆ ಅಮ್ಮ. ಕಾವ್ಯ, ನಿಮಗೆ ಇವಾಗ ವಯಸ್ಸು ಎಷ್ಟಮ್ಮ? ನಾನು 28 ಮ್ಯಾಮ್. ಪೀರಿಯಡ್ ಕರೆಕ್ಟ್ ಆಗ್ತಿದೆಯಾ ನಿಮಗೆ? ಪೀರಿಯಡ್ಸ್ ಇರೆಗ್ಯುಲರ್ ಇದಾವೆ ಮ್ಯಾಮ್. ಓಕೆ ಅಮ್ಮ, ಓಕೆ. ಸೊ ಫಸ್ಟ್ ಆಫ್ ಆಲ್ ಕಾವ್ಯ ಅವರೇ, ನೀವು ವೈಟ್ ಪ್ಯಾಚಸ್ ಏನು ಹೇಳ್ತಿದ್ದೀರಲ್ಲ ಅಮ್ಮ, ಅಥವಾ ಈ ವಿಟಿಲಿಗೋ ನಾವೇನು ಹೇಳ್ತೀವಿ, ಸೊ ಇದಕ್ಕೆ ನೀವು ಮೆಡಿಸಿನ್ಸ್ ಮಾಡಬೇಕಾಗಿರೋದು ಬ್ಲಡ್ ರಿಲೇಟೆಡ್ ಅಮ್ಮ. ಅಂದರೆ ಈಗ ನಿಮ್ಮ ಬ್ಲಡ್ಡಲ್ಲಿ ಈ ಪಿಗ್ಮೆಂಟೇಷನ್ ಕಡಿಮೆ ಇರುತ್ತೆ, ಮೆಲನಿನ್ ಅನ್ನೋದು. ಸೊ ಈ ಮೆಲಾನಿನ್ ಪ್ರೊಡಕ್ಷನ್ ಆಗ್ತಾ ಬಂದರೆ ನಿಮಗೆ ವೈಟ್ ಪ್ಯಾಚಸ್ ಕ್ಲಿಯರ್ ಆಗುತ್ತೆ. ಈಗ ನೀವು ಆಲ್ರೆಡಿ ಹೇಳ್ತಿದ್ದೀರಾ ನಿಮ್ಮ ತಂದೆಗಿದೆ ಅಥವಾ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಯಾರಿಗಾದರೂ ಇದ್ದರೆ ಅದು ನಿಮಗೆ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿನೇ ಬಂದಿರೋದು 20 to 30% ಚಾನ್ಸಸ್ ಇರುತ್ತೆ ಹೆರಿಡಿಟ್ರಿಯಿಂದ ಬರೋದು. ಬಟ್ ನಿಮಗೆ ಹೋಗಬೇಕಾದ್ರೂ ಕೂಡ ನೀವು ಮೆಡಿಸಿನ್ಸ್, ಬೇರೆ ಎಲ್ಲ ಮೆಡಿಸಿನ್ಸ್ ಹಚ್ಚೋದಕ್ಕೆ ಅಥವಾ ಪಿಗ್ಮೆಂಟೇಷನಿಗೆ ಏನಾದರೂ ಫೋಟೋಥೆರಪೀಸ್ ಆಗುತ್ತೆ, ಅಥವಾ ಹೊರಗಡೆ ಆಚೆ ಆಯಿಂಟ್ಮೆಂಟ್ಸ್ ಆಗಲಿ, ಅಥವಾ ಹೊರಗಡೆ ನಿಂತ್ಕೊಳ್ಳೋದು ಸೂರ್ಯನ ಬಿಸಿಲಿಗೆ, ಇದೆಲ್ಲವೂ ನಿಮಗೆ ಟೆಂಪ್ರವರಿ ರಿಲೀಫ್ ಕೊಡುತ್ತೆ. ಟೆಂಪ್ರವರಿ ನಿಮಗೆ ಸ್ಕಿನ್ ಪಿಗ್ಮೆಂಟೇಷನ್ಸ್ ಬರುತ್ತೆ. ಬಟ್ ಇದು ಇಂಟರ್ನಲ್ ನಿಮ್ಮ ಮೆಲನೋಸೈಟ್ಸ್ ಅಂತ ನಾವು ಹೇಳ್ತೀವಮ್ಮ ಕಾವ್ಯ. ಅಂದರೆ ಇಂಟರ್ನಲ್ ಮೆಲನೋಸೈಟ್ಸಿಂದ ಈ ಪಿಗ್ಮೆಂಟೇಷನ್ ಬರಬೇಕು. ಸೊ ಇದಕ್ಕೆ ಹಲವಾರು ಕಾರಣದಿಂದ ಈ ಪಿಗ್ಮೆಂಟೇಷನ್ ಕಡಿಮೆ ಆಗ್ತಿದೆ ನಿಮ್ಮ ಬಾಡಿನಲ್ಲಿ. ಆ್ಯಂಡ್ ನಿಮ್ದು ಏಜ್ ಹೇಗೆ ಹೋಗುತ್ತೆ, ಈಗ 28 ಏಜ್ ಇದ್ದೀರಾ, 32 ಏಜ್ ಹೋಗ್ತಾ ಇದ್ದಂಗೆ ಈ ಪಿಗ್ಮೆಂಟೇಷನ್ಸ್ ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ಮೆಲನೋಸೈಟ್ಸ್ ಡೆತ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಿಮಗೆ ಮೆಡಿಸಿನ್ಸ್ ಮಾಡಬೇಕಾಗಿರೋದು ಇಂಟರ್ನಲ್. ಸೊ ಬಾಡಿ ಮೆಡಿಸಿನ್ಸ್ ನೀವು ತೊಗೊಳ್ತಾ ಹೋದರೆ ಒಳಗಡೆ ಬ್ಲಡ್ ಅಂಶ ಏನಿದೆ, ಮೆಲನಿನ್ ಪಿಗ್ಮೆಂಟೇಷನ್ ಇಂಪ್ರೂವ್ ಆಗ್ತಾ ಬಂದರೆ ಈ ಪ್ಯಾಚಸ್ ಕೂಡ ಇಂಪ್ರೂವ್ ಆಗ್ತಾ ಬರುತ್ತೆ. ಅದ್ರ ಜೊತೆಗೆ ಈ ಪ್ಯಾಚಸ್ ಏನಕ್ಕೆ ನಿಮಗೆ ಬರ್ತಾ ಇದೆ ಅಂದರೆ ಮೋರ್ ಆಫ್ ನಿಮ್ಮ ಹಾರ್ಮೋನ್ ರಿಲೇಟೆಡ್ ಇದೆ ಅಮ್ಮ. ಸೊ ಪೀರಿಯಡ್ಸ್ ಇರ್ರೆಗ್ಯುಲರ್ ಇರಬಹುದು, ಅಥವಾ ಬೇರೆ ಯಾವುದೇ ರೀಸನ್, ನಿಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಇರಬಹುದು, ಫುಡ್ ಹ್ಯಾಬಿಟ್ಸ್ ಇರಬಹುದು, ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಇದೆ ಅಂತ ಅಂದಾಗೂ ಕೂಡ ಈ ಮ್ಯಾಕ್ಸಿಮಮ್ ವಿಟಿಲಿಗೂ ನಾವು ನೋಡೋದು ಫ್ಯಾಮಿಲಿ ಹಿಸ್ಟ್ರೀಸ್ ಇರುತ್ತೆ. ಸೊ ಇದ್ದಾಗೇ ಇದು ಕಾಣಿಸ್ಕೊಳ್ಳೋದು ಒಂದು 3 to 4 ಜನರೇಷನ್ಸಲ್ಲಿ ಯಾರಿಗಾದರೂ ಒಬ್ರಿಗಿದ್ರೂ ಕೂಡ ಬರುವಂಥ ಚಾನ್ಸಸ್ ಇರುತ್ತೆ. ಬಟ್ ಇದು ಕೂಡ ನಿಮಗೆ ಕ್ಲಿಯರ್ ಆಗುತ್ತೆ ಅಮ್ಮ. ಬಟ್ ಯಾಕಂದರೆ ಇದಕ್ಕೆ ಮೆಡಿಸಿನ್ಸ್ ಆಗಬೇಕಾಗಿರೋದು ಬ್ಲಡ್ ರಿಲೇಟೆಡ್ ಮೆಲನೋಸೈಟ್ಸಿಗೆ. ಸೊ ಮೆಲಾನಿನ್ ಪಿಗ್ಮೆಂಟೇಷನ್ಸ್ ಇಂಪ್ರೂವ್ ಆಗ್ತಾ ಬಂದರೆ ಶ್ಯೂರ್ ನಿಮಗೆ ಪಿಗ್ಮೆಂಟೇಷನ್ಸು ಬರುತ್ತೆ ಅಮ್ಮ, ನಾರ್ಮಲ್ ಸ್ಕಿನ್ ಪಿಗ್ಮೆಂಟೇಷನು ಬರುತ್ತೆ. ಬಟ್ ಇದಕ್ಕೆ ಅತಿ ಮುಖ್ಯವಾಗಿರೋದು ನಿಮ್ಮ ಹಾರ್ಮೋನ್ಸ್. ಸೊ ಹಾರ್ಮೋನ್ಸಲ್ಲೂ ಕೂಡ ನಿಮ್ಮ ಪೀರಿಯಡ್ಸು ರೆಗ್ಯುಲರ್ ಆಗ್ತಾ ಬಂದರೆ ಈ ಪೀರಿಯಡ್ ನಿಮ್ಮದು ಪ್ಯಾಚಸಲ್ಲೂ ಕೂಡ ಕ್ಲಾರಿಟಿ ನೋಡ್ತೀರಾ, ಅಥವಾ ಡಿಪಿಗ್ಮೆಂಟೇಷನ್ಸ್ ಆಗಿರೋದು ಸ್ಟಾಪ್ ಆಗ್ತಾ ಬರುತ್ತೆ ಅಮ್ಮ. ಸೊ ಒಂದ್ಸತಿ ಬಂದು ಭೇಟಿ ಮಾಡಿ ಅಮ್ಮ. ಕೆಲವೊಂದು ರಿಪೋರ್ಟ್ಸ್ ಏನಾದರೂ ಇದ್ದರೂ ತೊಗೊಂಡು ಬನ್ನಿ, ಇಲ್ಲ ಅಡ್ವೈಸ್ ಮಾಡಿರ್ತೇವೆ, ಅದರ ನಂತರ ಮೆಡಿಸಿನ್ ಸ್ಟಾರ್ಟ್ ಮಾಡಿ ಅಮ್ಮ. ಓಕೆ ಓಕೆ, ಕೇಳಿಸ್ಕೊಂಡ್ರಾ? ಏನು ಮಾಡಬೇಕು ಅಂತ ಗೊತ್ತಾಯ್ತಾ? ಎಸ್ ಸರ್. ಸೊ ನೀವೇನು ಮಾಡಿ ಅಂದರೆ, ನೀವು ನಮ್ಮ ಹೋಮಿಯೋಪತಿಗೆ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಸಿಗುತ್ತೆ. ಓಕೆ ಓಕೆ ಸರ್, ಥ್ಯಾಂಕ್ ಯು. ಮೀಟ್ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್. ಈ ಸೋರಿಯಾಸಿಸ್ ಅನ್ನೋದು ಯಾವ ವಯಸ್ಸಿಗೆ ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ? ಅಂದರೆ ಚಿಕ್ಕ ವಯಸ್ಸಲ್ಲೇ ಅದು ಬರೋಕ್ಕೆ ಸಾಧ್ಯ ಇದೆಯಾ? ಸೋರಿಯಾಸಿಸ್ ಅಲ್ವಾ, ನೀವು ಎಲ್ಲ ಏಜ್ ಗ್ರೂಪ್ಸಲ್ಲೂ ಕೂಡ ನೋಡ್ತೀರಾ. ಒಂದು 20 ಏಜಲ್ಲೂ ಕೂಡ ನೋಡ್ತೀರಾ, ಮಿಡ್ಲ್ ಏಜಲ್ಲೂ ಕೂಡ 30-35 ಏಜಲ್ಲೂ ಕೂಡ ನೋಡ್ತೀರಾ, 60 ಏಜ್ ಇರೋರಿಗೂ ಕೂಡ ಸೋರಿಯಾಸಿಸ್ ಕಾಯಿಲೆಗಳಿದೆ. ಅಂದರೆ ಸೋರಿಯಾಸಿಸ್ ನಾವು ಫಸ್ಟ್ ಹೇಳೋದೇನೆಂದರೆ ಆಟೋ ಇಮ್ಯೂನ್ ಡಿಸೀಸ್. ನಾನು ಹೇಳಿದಾಗೆ ಆಟೋ ಇಮ್ಯುನಿಟಿ ಅಂತ ಏನಕ್ಕೆ ಹೇಳ್ತೇವೆ? ಇಮ್ಯೂನ್ ಸಿಸ್ಟಮ್ ಇದೆ ನಮ್ಮದು, ಅಂದರೆ ನಮ್ಮದು ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತೇವೆ. ಇದಕ್ಕೆ ಅಪೋಸಿಟ್ ಆಗಿ ಸೊ ನಮ್ಮ ಬಾಡಿನಲ್ಲಿ ಏನಿದೆ ಸೆಲ್ಸ್, ಇದು ಹೋರಾಡಬೇಕು. ಆಚೆ ಈಗ ಬ್ಯಾಕ್ಟೀರಿಯಾಗಳು ಬರುತ್ತೆ, ವೈರಸ್ಗಳು ಬರುತ್ತೆ, ನೀವು ಚಿಕನ್ ಗುನ್ಯಾ ಅಂತ ಕೇಳಿರ್ತೀರಾ, ಟೈಫಾಯ್ಡ್ ಕೇಳಿರ್ತೀರಾ, ಜಾಯಿಂಡಿಸ್ ಕೇಳಿರ್ತೀರಾ. ಇದು ನನಗೆ ಬರಬಾರ್ದು ಅಂತಂದರೆ ನಮ್ಮ ಬಾಡಿ ಇಮ್ಯುನಿಟಿ ಸ್ಟ್ರಾಂಗ್ ಆಗಿದ್ರೆ ಬರೋದಿಲ್ಲ. ಬಟ್ ಸುಮಾರು ಜನ ಪೇಷಂಟ್ಸಲ್ಲಿ ಅಥವಾ ಸೋರಿಯಾಸಿಸ್ ಪೇಷಂಟ್ಸಲ್ಲಿ ಈ ಇಮ್ಯುನಿಟಿ ಡಿಸ್ಟರ್ಬ್ ಆಗಿರುತ್ತೆ. ಸೊ ನಮ್ಮ ಸೆಲ್ಸ್ ನಮ್ಮ ಪರವಾಗಿರೋದಿಲ್ಲ, ನಮ್ಮ ಅಗೇನೆಸ್ಟ್ ಇರುತ್ತೆ. ಅದಕ್ಕಾಗಿ ನಾವು ಅದನ್ನ ಆಟೋ ಇಮ್ಯುನಿಟಿ ಅಂತೇವೆ. ಓಕೆ, ನಮ್ಮ ಸೈನ್ಯದಲ್ಲಿ ಇರತಕ್ಕಂತ ಶತ್ರುಗಳು ನಮ್ಮ ಶತ್ರುಗಳು ಅಲ್ವಾ? ಅದು ಯಾಕಂದ್ರೆ ಆ ಸೆಲ್ಸ್ ಅಲ್ವಾ ಗೊತ್ತು ಹಿಡಿಯೋದಿಲ್ಲ, ನಮ್ಮ ಬಾಡಿ ಸೆಲ್ಸ್ ಯಾವ್ದಿದೆ, ಹೊರಗಡೆ ಬಾಡಿ ಸೆಲ್ಸ್ ಯಾವ್ದಿದೆ ಅಂತ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಎಲ್ಲಾ ಸೆಲ್ಸ್ಗೂ ಕೂಡ ಡಿಸ್ಟ್ರಾಯ್ ಮಾಡುತ್ತೆ. ಹಾಗಾಗಿನೇ ಇವರಲ್ಲಿ ಆಟೋ ಇಮ್ಯುನಿಟಿ ಅಂತ ಹೇಳ್ತೇವೆ. ಕ್ಯಾನ್ಸರ್ ಕಾಯಿಲೆ ತಗೊಳ್ಳಿ, ಅಥವಾ ಈ ವೈಟ್ ಪ್ಯಾಚಸ್ ಆಗ್ಬೋದು, ಸೋರಿಯಾಸಿಸ್ ಆಗ್ಬೋದು, ಇದು ಎಲ್ಲವೂ ಆಟೋ ಇಮ್ಯೂನ್ ಸಿಸ್ಟಮ್. ಅಂದ್ರೆ ಇಮ್ಯುನಿಟಿ ನಮ್ಮ ಪರವಾಗಿರೋದಿಲ್ಲ, ಹೋರಾಡೋದಿಲ್ಲ. ಸೊ ಹಾಗಾಗಿ ಪೇಷಂಟ್ಸ್ಗೆ ಅಲ್ವಾ ಲೈಫ್ ಲಾಂಗ್ ಟ್ರೀಟ್ಮೆಂಟ್ಸ್ ಮೇಲೆ ಇರ್ತಾರೆ.
ಸೊ ಸುಮಾರು ಜನಕ್ಕೆ ಅದೇ ಗೊತ್ತಿದೆ, ಸೋರಿಯಾಸಿಸ್ ಅಂದರೆ ಲೈಫ್ ಲಾಂಗ್ ಇದೆ, ಲೈಫ್ ಲಾಂಗ್ ಮಾತ್ರೆ ಮಾಡಬೇಕು, ಬಟ್ ಹಾಗಿರೋದಿಲ್ಲ. ಈಗ ನೀವು ವೈಟ್ ಪ್ಯಾಚಸ್ ಅಂತ ಹೇಳಿದ್ರೆ ಅದು ಕೂಡ ಸೋರಿಯಾಸಿಸ್ ನ ಒಂದು ಅಂಶನ? ಸೋರಿಯಾಸಿಸ್ ಕಾಯಿಲೆನೇ ಬೇರೆ, ವೈಟ್ ಪ್ಯಾಚ್ ಕಾಯಿಲೆನೇ ಬೇರೆ, ಬೇರೆ ಬಟ್ ಎರಡು ಕೂಡ ಚರ್ಮದ ಮೇಲೆನೆ ಬರುವಂತದ್ದು ಅಂಡ್ ಎರಡು ಕೂಡ ಆಟೋ ಇಮ್ಯುನಿಟಿ. ಓಕೆ. ಸೊ ಇಮ್ಯೂನ್ ಸಿಸ್ಟಮ್ ಡಿಸ್ಟರ್ಬ್ ಆದಾಗ ಈ ಕಾಯಿಲೆ ಬರೋದು. ಈಗ ನೀವು ಮುಂಚೆ ಹೇಳಿದಾಗೆ ಏನೋ ಒಂದು ಚಿಕ್ಕ ಗುಳ್ಳೆ ಆಗಿದೆ, ಇದು ಅಲರ್ಜಿ ಅಂತ ನಾವು ಹೇಳ್ತೇವೆ, ಅದು ವೆರಿ ಟ್ರೂ, ಅಂದ್ರೆ ಅದು ಅಲರ್ಜಿನೇ. ಬಟ್ ಸೋರಿಯಾಸಿಸ್, ವೈಟ್ ಪ್ಯಾಚಸ್ ಎರಡು ಕೂಡ ಅಲರ್ಜಿ ಅಲ್ಲ, ಇದು ನಿಮ್ಮ ಬಾಡಿ ಇಮ್ಯುನಿಟಿ, ಅಂದ್ರೆ ಸೀರಿಯಸ್ ಕಂಡೀಷನ್ಸ್ ಅಂತ ನಾವು ಹೇಳ್ತೇವೆ. ಯಾಕಂದ್ರೆ ಇದಕ್ಕೆ ನೀವು ಅಷ್ಟು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ, ನೀವು ಇಮ್ಯೂನ್ ಸಿಸ್ಟಮ್ ಕರೆಕ್ಟ್ ಮಾಡಿ, ಸೊ ಚರ್ಮದ ಸಮಸ್ಯೆ ಹೋಗುತ್ತೆ. ಅಂದ್ರೆ ಈ ಸೋರಿಯಾಸಿಸ್ ಬಂದಾಗ ಬ್ಲೀಡಿಂಗ್ ಆಗತ್ತೆ ಅಂತ ಹೇಳ್ತಾರೆ, ಅಂದ್ರೆ ಆಕ್ಚುಲ್ ಗಾಯ ತರಾಗಿ ಕ್ರ್ಯಾಕ್ ಆಗಿ ಎಲ್ಲ ಆಗುತ್ತೆ ಅಲ್ವಾ? ಹೌದು ಹೌದು. ಯಾಕಂತಂದ್ರೆ ಸೋರಿಯಾಸಿಸ್ ನಾವು ನೋಡೋದೇನೆ ಹಾಗೆ, ಹಲವಾರು ಟೈಪ್ಸ್ ಗಳಿವೆ. ಸುಮಾರು ಜನ ಸೋರಿಯಾಸಿಸ್ಗೆ ಬರೀ ತಲೆ ಮೇಲೆ ಮಾತ್ರ ಕಾಣಿಸ್ಕೊಳ್ಳುತ್ತೆ, ಬರೀ ಕೈಯಲ್ಲಿ ಮಾತ್ರ ಕಾಣಿಸ್ಕೊಳ್ಳುತ್ತೆ, ಕೆಲವೊಬ್ಬರಿಗೆ ಹೊಟ್ಟೆ ಭಾಗದಲ್ಲಿ, ಕಾಲ್ ಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ. ಅಂಡ್ ಮುಂಚೆ ಹೇಳಿದಾಗೆ ಯಾವ ಏಜ್ ಗ್ರೂಪ್ ಅಲ್ಲೂ ಕೂಡ ಬರ್ಬೋದು. ಯಾವ ಮನುಷ್ಯ ಅಂದ್ರೆ ಅವರಿಗೆ ಇಮ್ಯೂನ್ ಸಿಸ್ಟಮ್ ಕಡಿಮೆ ಆಯ್ತು ಅಂದಾಗ ಈ ಕಾಯಿಲೆ ಬರೋದು. ಸೊ ಹಾಗಾಗಿ ಕೆಲವೊಬ್ಬರಿಗೆ ಫ್ಯಾಮಿಲಿ ಟೆಂಡೆನ್ಸಿ ಇರುತ್ತೆ, ಮನೆಯಲ್ಲಿ ಯಾರಿಗಾದ್ರೂ ಸೋರಿಯಾಸಿಸ್ ಕಾಯಿಲೆ ಇರ್ಬೋದು, ಎಕ್ಸಿಮಾ ಅಂತ ನಾವು ಹೇಳ್ತೇವೆ, ಇಸುಬು ಅಂತ ಹೇಳ್ತೇವೆ, ಅಥವಾ ವೈಟ್ ಪ್ಯಾಚ್ಗಳೇ ಆಗ್ಬೋದು, ಲ್ಯೂಕೋಡರ್ಮಾ ಅಥವಾ ವಿಟಿಲಿಗೋ ಅಂತ ಹೇಳ್ತೇವೆ. ಈ ಕಾಯಿಲೆಗಳು ನಿಮಗೆ ಫ್ಯಾಮಿಲಿನಲ್ಲಿ ಯಾರಾದರೂ ಇದ್ರೆ ಸೊ ವಂಶ ಪಾರಂಪರಿಕವಾಗೂ ಬರುತ್ತೆ. ಸೊ ಅದು ಅಲ್ಲದೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ, ಅಂದರೆ ನಾವು ಮಾಡ್ಕೊಂಡಿರೋದು ಹಾಗೆ. ಸೊ ಲೈಫ್ ಸ್ಟೈಲ್ಸಲ್ಲಿ ಏನಾದರೂ ಚೇಂಜಸ್ ಇರಲಿಲ್ಲ, ತುಂಬ ಸ್ಟ್ರೆಸ್ ಒಳಗಡೆ ಇದ್ದಾರೆ, ಇಲ್ಲ ಕೆಲವು ಫ್ಯಾಕ್ಟ್ರೀಸಲ್ಲಿ ವರ್ಕ್ ಮಾಡೋರು ಇರ್ತಾರೆ, ಕಂಟಿನ್ಯೂಸ್ ಹೀಟ್ ಇರೋದು, ಕಂಟಿನ್ಯೂಸ್ ಕೆಮಿಕಲ್ಸ್ ಇರೋದು, ಇವರಲ್ಲೂ ಕೂಡ ಈ ಸಮಸ್ಯೆಗಳು ಜಾಸ್ತಿ ನೋಡ್ತೇವೆ ನಾವು. ಇನ್ನೊಂದು ಕಾಲ್ ಇದೆ. ಹಲೋ. ಹಲೋ, ನಮಸ್ಕಾರ, ನಾನು ಸಿಹಿ ಕೈ ಚಂದ್ರ ಮಾತಾಡ್ತಿರೋದು. ನಮಸ್ಕಾರ ಸರ್, ನನ್ನ ಹೆಸರು ಕುಸುಮ ಅಂತ. ಕುಸುಮ, ಎಲ್ಲಿಂದ ಮಾತಾಡ್ತಿದ್ದೀರಾ? ಹಾ ಸರ್, ನಾನು ಹಾಸನಿಂದ ಫೋನ್ ಮಾಡ್ತಾ ಇರೋದು. ಹಾಸನದ ಕುಸುಮ? ಹೌದು ಸರ್. ಏನು ನಿಮ್ ಪ್ರಾಬ್ಲಮ್ ಹೇಳಿ. ಸರ್, ನನ್ನ ಮಗುಗೆ 5 ವರ್ಷ ಇದೆ ಇವಾಗ. ಹಾ ಸರ್, ಅವನಿಗೆ ಹೊರಗಡೆ ಬಿಸಿಲಿಗೆ ಹೋಗಕ್ ಆಗ್ತಾ ಇಲ್ಲ, ಧೂಳಿಗೆ ಹೋಗಕ್ ಆಗ್ತಾ ಇಲ್ಲ, ಫುಲ್ ಅಳ್ತಾನೆ, ಉರಿ ಉರಿ ಆಗುತ್ತೆ, ಕಡಿಯುತ್ತೆ ಮೈಯೆಲ್ಲ ಅಂತ. ಡಾಕ್ಟರ್ಗೆ ತೋರಿಸಿದ್ವಿ ಸರ್ ಈಗಾಗ್ಲೇ ನಾವು, ಆದ್ರೂ ಏನು ಪ್ರಯೋಜನ ಆಗ್ಲಿಲ್ಲ. ಸೋಪ್ ಎಲ್ಲ ಕೊಟ್ಟಿದ್ರು, ಯೂಸ್ ಮಾಡ್ತಾ ಇದೀನಿ ಸರ್ ಅವ್ನಿಗೆ, ಆದ್ರೂ ಆಗ್ತಾ ಇಲ್ಲ ಅವನಿಗೆ. ಮನೆಯಿಂದ ಹೊರಗಡೆ ಹೋಗೋದು ಅಂದ್ರೆ ಅಳ್ತಾನೆ ಸರ್ ಅವನು. ಏನ್ ಸಮಸ್ಯೆ ಆಗ್ತದೆ ಇನ್ನೂ ಗೊತ್ತಾಗ್ತಿಲ್ಲ ಸರ್ ನನ್ಗೆ. ಓಕೆ, ಇದಕ್ಕೆ ನೇರವಾಗಿ ನಿಮ್ಮನ್ನ ನಮ್ಮ ಹೋಮಿಯೋಪತಿ ಡಾಕ್ಟರ್ಗೆ ಕನೆಕ್ಟ್ ಮಾಡ್ಕೊಡ್ತೀನಿ. ಇದು ಹೊರಗಡೆ ಹೋದ್ರೆ ಉರಿಯತ್ತೆ, ನವೆ ಆಗತ್ತೆ ಅಂತ ಆಗೋದು, ಇದು ಸನ್ಲೈಟ್ಗೆ ಅಲರ್ಜಿ ತರ ಇರ್ಬೋದಾ ಅಥವಾ ಬೇರೆ ಏನಾದ್ರು ಸಮಸ್ಯೆ ಆಗಿರ್ಬೋದಾ? ಹಲೋ. ಹಲೋ, ನಮಸ್ಕಾರ ಡಾಕ್ಟರ್. ನಮಸ್ಕಾರ ಅಮ್ಮ, ಕುಸುಮ ಅವರೇ ಹೇಳಿ. ಮ್ಯಾಮ್, ನನ್ನ ಮಗನಿಗೆ 5 ವರ್ಷ ಇದೆ ಇವಾಗ. ಓಕೆ. ಅವನಿಗೆ ಬಿಸಿಲಿಗೆ ಹೋದ್ರೆ ತುಂಬಾ ಮೈಯೆಲ್ಲ ಉರಿ ಅಂತ ಹೇಳ್ತಾನೆ, ತುಂಬಾ ಕೆಂಪಾಗಿದೆ, ಹೊರಗಡೆ ಹೋಗಕ್ಕೂ ಆಗ್ತಾ ಇಲ್ಲ ಮೇಡಮ್ ಅವ್ರನ್ನ ಕರ್ಕೊಂಡು. ನಾವು ಟ್ರೀಟ್ಮೆಂಟ್ ಕೊಡಿಸ್ತಾ ಇದೀವಿ, ಕ್ರೀಮ್ಸ್ ಎಲ್ಲ ಯೂಸ್ ಮಾಡ್ತಾ ಇದೀವಿ, ಆದ್ರೆ ಆಮೇಲೆ ಸರಿ ಹೋಗ್ತಾ ಇಲ್ಲ ಮೇಡಮ್, ಬಿಟ್ಟ ಮೇಲೆ ಪುನಃ ಸ್ಟಾರ್ಟ್ ಆಗ್ತಾ ಇದೆ ಅದು. ಮ್ಯಾಮ್, ಹೋಮಿಯೋಪತಿಲಿ ಯಾವ ತರ ಟ್ರೀಟ್ಮೆಂಟ್ ಇದೆ ಮ್ಯಾಮ್ ಇದಕ್ಕೆ? ಹೋಮಿಯೋಪತಿನಲ್ಲಿ ಇದಕ್ಕೆ ಮೆಡಿಸಿನ್ಸ್ ಇದೆ ಅಮ್ಮ, ಬಟ್ ಫಸ್ಟ್ ಆಫ್ ಆಲ್ ಅಲ್ಲಮ್ಮ, ಈಗ ನೀವು ಹೇಳ್ತಾ ಇರೋದು, ಈಗ ಬಿಸಿಲಿಗೆ ಆಚೆ ಹೋದರೆ ಕೆರೆತ ಬರೋದು ಅಥವಾ ಮಗು ಅಳೋದಾಗಲಿ ಅಥವಾ ಇಚ್ಚಿಂಗ್ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದೀರಾ, ಇದೆಲ್ಲವೂ ಸಿಂಪ್ಟಮ್ಸ್ ಚರ್ಮದ ಮೇಲೆ ತೋರಿಸ್ತಾ ಇದೆ. ಅಂದರೆ ಇದು ಯಾವ ಕಾಯಿಲೆ ಕೂಡ ಇರ್ಬೋದು, ಸೋರಿಯಾಸಿಸ್ ಆಗ್ಬೋದು, ಎಕ್ಸಿಮಾ ಅಂತ ನಾವು ಹೇಳ್ತೇವೆ. ಸೊ ಸೋರಿಯಾಸಿಸಲ್ಲೇ ಹಲವಾರು ವಿಧಗಳಿವೆ. ಸೊ ಮಕ್ಕಳಲ್ಲಿ ನಾವು ಜಾಸ್ತಿ ನೋಡೋದು ಗಟ್ಟೆಡ್ ಸೋರಿಯಾಸಿಸ್ ಅಂತ ಹೇಳ್ತೇವೆ, ಎಕ್ಸಿಮೆಟಸು ಇರಬಹುದು ಅಥವಾ ಲೈಕನ್ ಪ್ಲಾನಸ್ ಇರಬಹುದು. ಸೊ ಇದನ್ನು ನಾವು ಒಂದ್ಸತಿ ನೋಡಿದ್ರೆ ಅಲ್ಲಮ್ಮ ಇನ್ನೂ ಕ್ಲಿಯರ್ ಗೊತ್ತಾಗುತ್ತೆ. ಯಾಕಂದರೆ ಸೋರಿಯಾಸಿಸ್ ಲಕ್ಷಣಗಳಿಗೆ ಎಕ್ಸಿಮಾ, ಇಸುಬಿಗೆ ಮತ್ತು ಲೈಕನ್ ಪ್ಲಾನಸ್ಸಿಗೆ ಸ್ವಲ್ಪ ಡಿಫ್ರೆನ್ಸಸ್ ಇದೆ. ಸೊ ಒಂದ್ಸತಿ ನೀವು ಮಗುನ ಕರ್ಕೊಂಡು ಬಂದರೆ ನಾವು ಕ್ಲಿಯರಾಗಿ ನೋಡಿದಾಗ ಯಾವ ಕಾಯಿಲೆ ಇದೆ ಅಂತ ಗೊತ್ತಾಗುತ್ತೆ ಅಮ್ಮ. ಆ್ಯಂಡ್ ಯಾವುದು ಕೂಡ ಇರಲಿ, ಸೋರಿಯಾಸಿಸ್ ಆಗ್ಬೋದು, ಇಸುಬ್ ಆಗ್ಬೋದು ಅಥವಾ ಲೈಕನ್ ಪ್ಲಾನಸ್ ಆಗ್ಬೋದು, ಟೀನಿಯಾ ಆಗ್ಬೋದು, ಇದು ಎಲ್ಲದಕ್ಕೂ ಕೂಡ ಹೋಮಿಯೋಪತಿಕ್ ಮೆಡಿಸಿನ್ಸ್ ಇದೆ. ಯಾಕಂದರೆ ಹೋಮಿಯೋಪತಿಕ್ ಮೆಡಿಸಿನ್ಸಲ್ಲಿ ನಾವು ಮೆಡಿಸಿನ್ಸ್ ಕೊಡೋದು ನಿಮಗೆ ಬ್ಲಡ್ ರಿಲೇಟೆಡ್ ಇನ್ಫೆಕ್ಷನ್ಸಿಗೆ. ಈಗ ಮಗು 5 ಇಯರ್ಸ್ ಅಂತ ಹೇಳ್ತಿದ್ದೀರಾ, ಸೊ ಬ್ಲಡ್ ಇನ್ಫೆಕ್ಷನ್ಸ್ ಏನಾದರೂ ಇದ್ದರೆ ಅಥವಾ ನಿಮ್ಮ ಡೆಲಿವರಿ ನಂತರ ಏನಾದರೂ ಮಗುಗೆ ರಿಪೀಟೆಡ್ ಇನ್ಫೆಕ್ಷನ್ಸ್ ಆಗ್ತಿದ್ರೆ, ಕಿವಿ ಸೋರೋದಾಗ್ಬೋದು ಅಥವಾ ಅಲರ್ಜಿ ರೈನೈಟಿಸ್ ಅಂತ ಹೇಳ್ತೇವೆ, ಬ್ರಾಂಕೈಟಿಸ್ ಅಂತ ಹೇಳ್ತೇವೆ, ಅಥವಾ ಕೆಲವು ಮಕ್ಕಳಿಗೆ ವ್ಯಾಕ್ಸಿನ್ ಕೊಟ್ಟಿದ ನಂತರ ಕೆಲವು ಸಿಂಪ್ಟಮ್ಸ್ಗಳು ಸ್ಟಾರ್ಟ್ ಆಗುತ್ತೆ, ಅಥವಾ ಲೂಸ್ ಮೋಷನ್ ಆಗೋದು, ವಾಮಿಟಿಂಗ್ ಆಗೋದು, ಈ ಥರದ ಇನ್ಫೆಕ್ಷನ್ಸ್ ಮಗುಗೆ ಏನಾದರೂ ಪದೇ ಆಗ್ತಿತ್ತಾ, ಇದು ಎಲ್ಲವೂ ಹಿಸ್ಟ್ರಿ ಇಂಪಾರ್ಟೆಂಟ್ ಆಗುತ್ತೆ ಅಮ್ಮ ಮಕ್ಕಳಲ್ಲಿ. ಸೊ 5 ಇಯರ್ಸ್ ಮಗು ಅಂತ ಹೇಳ್ತಿದ್ದೀರಾ, ಆ್ಯಂಡ್ ಎಕ್ಸ್ಪೋಸ್ ಆದಾಗ ಅಂದರೆ ಆಚೆ ಹೋದಾಗ, ಬಿಸಿಲಿಗೆ ಎಕ್ಸ್ಪೋಸ್ ಆದಾಗ ಇದು ಜಾಸ್ತಿ ಆಗ್ತಿದೆ. ಅಂದರೆ ಇವರ ಚರ್ಮ ಸೆನ್ಸಿಟಿವ್ ಇರೋದ್ರಿಂದ ಅಲ್ಲಮ್ಮ ಆ ಥರ ಎಕ್ಸ್ಪೋಜರಿಗೆ ಜಾಸ್ತಿ ಆಗ್ತಿದೆ. ಸೊ ಸೋರಿಯಾಸಿಸ್ ಪ್ಯಾಚಸ್ ಇರ್ಬೋದು, ಎಕ್ಸಿಮೆಟಸ್ ಇರ್ಬೋದು, ಅದಕ್ಕೆ ಮೆಡಿಸಿನ್ಸ್ ನೀವು ಹೋಮಿಯೋಪತಿಕಲ್ಲಿ ತಗೊಳ್ತಾ ಬಂದರೆ ಇಂಟರ್ನಲ್ ಬ್ಲಡ್ ಇನ್ಫೆಕ್ಷನ್ಸ್ ಕಡಿಮೆ ಆಗ್ತಾ ಬರುತ್ತೆ.
ಯಾಕಂದರೆ ಇವ್ರ ಇಮ್ಯುನಿಟಿ ತುಂಬ ಕಡಿಮೆ ಇರೋದ್ರಿಂದ ಈ ಕಾಯಿಲೆ ಕಾಣಿಸ್ಕೊಂಡಿದ್ದು. ಆ್ಯಂಡ್ ಇನ್ನೊಂದು ಕೂಡ ನಿಮ್ಮ ಹಿಸ್ಟ್ರಿನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಮ್ಮ. ಹಾಗಾಗಿನೇ ನೀವು ಮಗನ ಕರ್ಕೊಂಡು ಬರೋದು ಒಳ್ಳೆಯದು. ಯಾಕಂದರೆ ನಿಮ್ಮ ಪ್ರೆಗ್ನೆನ್ಸಿ ಟೈಮಲ್ಲಿ, ಡೆಲಿವರಿ ಟೈಮಲ್ಲಿ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗಿದೆ, ಅಥವಾ ನಿಮಗೆ ಯಾವ ಥರದ ಇನ್ಫೆಕ್ಷನ್ಸ್ಗಳಾಗಿತ್ತು, ಅಥವಾ ಡಯಾಬಿಟಿಸ್ ಅಂತ ಬರುತ್ತೆ, BP ಫ್ಲಕ್ಚುಯೇಷನ್ಸ್ ಆಗಿರುತ್ತೆ, ಇದು ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಮಗುಗೆ ಬರಬೇಕಾದ್ರೆ. ಆ್ಯಂಡ್ 2 ಇಯರ್ಸಿಂದ 5-6 ಇಯರ್ಸ್ವರೆಗೂ ಕೂಡ ಮದರ್ ಹಿಸ್ಟ್ರಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದ್ಸತಿ ನೀವು ಬಂದಾಗ ಕೆಲವೊಂದು ಬ್ಲಡ್ ಟೆಸ್ಟು ಹೇಳ್ತೇನೆ ನಮ್ಮ ಮಗುಗೆ. ಸೊ ಆ ಬ್ಲಡ್ ಟೆಸ್ಟ್ ಮಾಡ್ತಾ ಬಂದಾಗ ರಕ್ತದಲ್ಲಿ ಇನ್ಫೆಕ್ಷನ್ಸ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಇವರ ಇಮ್ಯುನಿಟಿ ಇಂಪ್ರೂವ್ ಆಗ್ತಾ ಬಂದರೆ ಆ ಪ್ಯಾಚಸ್ಸು ಕೂಡ ಹೋಗುತ್ತೆ ಅಮ್ಮ. ಸೋರಿಯಾಟಿಕ್ ಇರಪ್ಷನ್ಸ್ ಏನಿದೆ ಅದು ಕೂಡ ಕಂಪ್ಲೀಟಾಗಿ ವಾಸಿ ಆಗುತ್ತೆ. ನೀವು ಊಟದಲ್ಲಾಗಲಿ ಅಥವಾ ಡಸ್ಟ್ ಆಚೆ ಹೋಗೋದು ಎಲ್ಲವೂ ಕೂಡ ಮಾಡ್ತಾ ಬರ್ಬೋದು. ಸೊ ಒಂದ್ಸತಿ ಬಂದು ಭೇಟಿ ಮಾಡಿ ಅಮ್ಮ. ಸರಿ ಡಾಕ್ಟರ್, ಒಂದ್ಸಲ ನನ್ನ ಮಗನ ಕರ್ಕೊಂಡು ನಮ್ಮ ಹೋಮಿಯೋಪತಿಗೆ ಬಂದು ತೋರಿಸ್ಕೊತೀನಿ. ಓಕೆ ಅಮ್ಮ, ಶೋರ್. ಥ್ಯಾಂಕ್ ಯು ಮ್ಯಾಮ್. ಓಕೆ, ತಿಳ್ಕೊಂಡ್ರಲ್ಲ ಏನು ಸಮಸ್ಯೆಗೆ ಏನು ಪರಿಹಾರ ಅಂತ? ಹೌದು ಸರ್. ಸೊ ನೀವು ಅದ್ರ ಪ್ರಕಾರ ಮಾಡಿ ನಿಮ್ಮ ಮಗುವಿನ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಓಕೆ, ಖಂಡಿತ ಸರ್, ಒಂದ್ಸಲ ಬಂದು ಭೇಟಿ ಮಾಡ್ಕೋತೀವಿ ನಮ್ಮ ಹೋಮಿಯೋಪತಿಯಲ್ಲಿ. ಬನ್ನಿ. ಸೊ ಥ್ಯಾಂಕ್ ಯು ಫಾರ್ ಕಾಲಿಂಗ್. ವಿಟಿಲಿಗೋ ಅಂದ್ರೆ ಏನು? ವಿಟಿಲಿಗೋ ಅಂತಂದಾಗ ಇದು ಕೂಡ ಆಟೋ ಇಮ್ಯೂನ್ ಡಿಸೀಸೇ ಇದೆ. ಇದರಲ್ಲೂ ಕೂಡ ಇಮ್ಯುನಿಟಿ ಡಿಸ್ಟರ್ಬ್ ಆಗಿರುತ್ತೆ. ಬಟ್ ವಿಟಿಲಿಗೋ ಅಂತ ಹೇಳಿದಾಗ ಸೋರಿಯಾಸಿಸ್ಗೆ ನೋಡೋದಕ್ಕೆ ಎರಡು ತುಂಬ ಡಿಫ್ರೆಂಟ್ ಆಗಿರುತ್ತೆ. ನಾವು ಇದನ್ನು ತೊನ್ನು ಅಂತ ಹೇಳ್ತೇವೆ ಕನ್ನಡದಲ್ಲಿ. ಸೊ ತೊನ್ನು ಅನ್ನೋದಲ್ವಾ ನಿಮಗೆ ಬಿಳಿ ಮಚ್ಚೆಗಳು. ಸೊ ಚರ್ಮದ ಮೇಲೆ ಎಲ್ಲಾದ್ರೂ ಕೂಡ ಕಾಣಿಸ್ಕೊಳ್ಬಹುದು. ಕಾಲಲ್ಲಿರುತ್ತೆ, ಕೈಯಲ್ಲಿರುತ್ತೆ, ಫಿಂಗರ್ ಟಿಪ್ಸ್ ಅಲ್ಲಿ ಇರುತ್ತೆ. ಕೆಲವೊಬ್ಬರಿಗೆ ಮಾತ್ರ ಇರುತ್ತೆ. ಎಸ್, ಕೆಲವೊಬ್ಬರಿಗೆ ಹೋಲ್ ಬಾಡಿನಲ್ಲೂ ಇದೆ. ಅಂದ್ರೆ ತುಂಬಾ ಪಿಗ್ಮೆಂಟಿನ ಪ್ರಾಬ್ಲಮ್ ಅಲ್ವಾ? ಎಸ್, ವೆರಿ ಟ್ರೂ. ಹೌದು, ಯಾಕಂದ್ರೆ ಈಗ ನಮ್ ಎಲ್ಲರ ಚರ್ಮನೂ ಅಲ್ವಾ ಬೇರೆ ಬೇರೆ ಇದೆ. ಎಲ್ಲರ ಅಂದ್ರೆ ನಾವು ನೋಡಿದಾಗ ಎಲ್ಲರ ಚರ್ಮವೂ ಕೂಡ ಕೆಲವೊಬ್ರು ತುಂಬಾನೇ ಫೇರ್ ಆಗಿರ್ತಾರೆ, ಲೈಟ್ ಆಗಿರ್ತಾರೆ, ಡಾರ್ಕ್ ಆಗಿರ್ತಾರೆ. ಈ ಚರ್ಮ ಕಲರ್ ಬರೋದು ಹೇಗೆ? ನಿಮ್ಗೆ ಪಿಗ್ಮೆಂಟೇಶನ್ ಅಂತ ನಾವು ಹೇಳ್ತೇವೆ. ಸೊ ಈ ಅಂಶ ಬರೋದು ನಿಮ್ಗೆ ಗ್ಲ್ಯಾಂಡ್ಸ್ ಇಂದ. ಥೈರಾಯ್ಡ್ ಗ್ಲ್ಯಾಂಡ್ ಆಗ್ಬೋದು, ಪಿಟ್ಯೂಟರಿ ಗ್ಲ್ಯಾಂಡ್ ಆಗ್ಬೋದು, ಈ ಎಲ್ಲ ಗ್ಲ್ಯಾಂಡ್ಸ್ ಇಂದ ಬಿಡುಗಡೆ ಆಗುತ್ತೆ. ಅದು ಕೂಡ ಚರ್ಮದ ಕೆಳಗಡೆ ಇರುತ್ತೆ. ನಾವು ಚರ್ಮ ಅಂದಿದ ತಕ್ಷಣ ಅಲ್ವಾ ಇದು ಒಂದೇ ಲೇಯರ್ ಇರೋದಿಲ್ಲ, 7 ಪದರಗಳಿರುತ್ತೆ ಚರ್ಮದಲ್ಲಿ. 7 ಲೇಯರ್ಸ್ ಇರುತ್ತೆ. ಆ ಲೇಯರ್ಸ್ ಅಲ್ಲಿ ನಾವು ಪಿಗ್ಮೆಂಟೇಶನ್ ಫಾಲಿಕಲ್ಸ್ ಕೂಡ ನೋಡ್ತೇವೆ. ಸೊ ಅದರಿಂದ ಬಿಡುಗಡೆ ಆಗ್ಬೇಕು. ಸೊ ಈ ಬ್ಲಾಕ್ ಅಂಶ ಆಗ್ಬೋದು, ಅಥವಾ ಚರ್ಮದ ಕಲರ್ ಬ್ರೌನ್ ಕಲರ್ ಆಗ್ಬೋದು, ವೈಟ್ ಕಲರ್ ಆಗ್ಬೋದು, ಇದು ಬರೋದು ಈ ಪಿಗ್ಮೆಂಟೇಶನ್ ಕಡಿಮೆ ಇರೋದ್ರಿಂದ. ಆ ಪಿಗ್ಮೆಂಟ್ ಅನ್ನೇ ನಾವು ಮೆಲಾನಿನ್ ಅಂತ ಹೇಳ್ತೇವೆ. ಸೊ ಮೆಲಾನಿನ್ ಅನ್ನೋದು ಕೂಡ ಒಂದು ಪ್ರೋಟೀನ್. ಸೊ ಆ ಪ್ರೋಟೀನ್ ಕಡಿಮೆ ಆದಾಗ ಈ ತರ ಬಿಳಿ ಮಚ್ಚೆಗಳು ನಾವು ಅಲ್ಲಿ ಇಲ್ಲಿ ನೋಡ್ತಾ ಹೋಗ್ತೇವೆ ಬಾಡಿನಲ್ಲಿ. ನಾನು ನೋಡಿದ್ದೀನಿ ಈ ವೈಟ್ ಪ್ಯಾಚಸ್ ಆ ಥರ ಬಂದಿರುತ್ತಲ್ಲ, ಅವರು ಪಾಪ ಅವ್ರಿಗೆ ಹೊರಗಡೆ ಓಡಾಡಕ್ಕೆ ಸಂಕೋಚವಾಗುತ್ತೆ. ಅದರಲ್ಲೂ ಮುಖದ ಮೇಲೆ ಬಂದ್ಬಿಟ್ಟಿರೋದು ತುಂಬಾ ಸಂಕೋಚ ಆಗುತ್ತೆ ಅವ್ರಿಗೆ. ಆಮೇಲೆ ಸಮಾಜ ಕೂಡ ಅವ್ರನ್ನ ಸುಲಭವಾಗಿ ಅಕ್ಸೆಪ್ಟ್ ಮಾಡೋದಿಲ್ಲ. ಏನೋ ಅವ್ರನ್ನ ಪ್ರಾಬ್ಲಮ್ ಇದೆ ಅಂತ ಅವ್ರ ಹತ್ರ ಹೋಗ್ದಿರೋಂಗೆ, ಬಹುಶಃ ಏನೋ ಸ್ಕಿನ್ ಡಿಸೀಸ್ ನಮಗೂ ಬಂದ್ಬಿಡುತ್ತೆ ಏನೋ ಬೈದಲ್ಲಿ ಆ ಥರ ಒಂದು ಟ್ರೀಟ್ಮೆಂಟ್ ಮಾಡ್ತಾರೆ. ಮತ್ತು ಅವ್ರೇನು ಮಾಡ್ತಾರೆ, ಅದನ್ನು ಕವರ್ ಮಾಡ್ಕೊಳ್ಳೋದಕ್ಕೆ ಅದ್ರ ಮೇಲೆ ಮೇಕಪ್ ಮಾಡ್ಕೊಳ್ಳೋದು ಇವೆಲ್ಲ ಮಾಡ್ತಾರೆ. ಅದೆಷ್ಟು ಮಟ್ಟಿಗೆ ಸರಿ? ಫಸ್ಟ್ ಆಫ್ ಆಲ್ ಅಲ್ವಾ ನಾನು ಹೇಳೋದೇನೆಂದ್ರೆ, ಸೋರಿಯಾಸಿಸ್ ವೈಟ್ ಪ್ಯಾಚಸ್ ಇರೋ ಪೇಷಂಟ್ಸ್ ಅಲ್ವಾ, ನೀವು ಹೆದರ್ಬಿಟ್ಟು ಅದಕ್ಕೆ ಮಾತ್ರೆ ಹಲವಾರು ಮಾಡ್ತಿದ್ದೀರ ಚರ್ಮಕ್ಕೆ ಅಂದ್ರೆ ಅದು ತಪ್ಪು. ಖಂಡಿತವಾಗ್ಲೂ ಅದು ನಿಮಗೆ ಜಾಸ್ತಿ ಮಾಡೇ ಮಾಡುತ್ತೆ. ಯಾಕಂದ್ರೆ ಇದು ಕಾಯಿಲೆ ಇರೋದಲ್ವಾ ಇಂಟರ್ನಲ್, ನಿಮ್ಮ ರಕ್ತದಲ್ಲಿ ಚೇಂಜಸ್ ಆಗಿದೆ, ರಕ್ತದಲ್ಲಿ ಪಿಗ್ಮೆಂಟೇಶನ್ ಕಡಿಮೆ ಇದೆ, ರಕ್ತದಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಇದೆ, ಇನ್ಫೆಕ್ಷನ್ ಜಾಸ್ತಿ ಇದೆ, ಅದರಿಂದ ಚರ್ಮದ ಮೇಲೆ ಹಾಕ್ತಾ ಇದೆ ಶರೀರ. ಸೊ ನೀವು ಚರ್ಮಕ್ಕೆನೆ ಮಾತ್ರೆ ಮಾಡಿದ್ರೆ ಟೆಂಪರರಿ ಹೋಗುತ್ತೆ ಮತ್ತೆ ಪುನಃ ಬರುತ್ತೆ. ಬಟ್ ಐ ಅಂಡರ್ಸ್ಟ್ಯಾಂಡ್ ಇದು ಸೋಷಿಯಲ್ ಥ್ರೆಟ್ ಅಂತ ನಾವು ಹೇಳ್ತೇವೆ. ಅಂದ್ರೆ ಎಲ್ಲೂ ಆಚೆ ಹೋಗೋದಕ್ಕೆ ಕಷ್ಟ ಆಗುತ್ತೆ, ಎಲ್ಲೂ ಕೂಡ ಹೋಗ್ಬೇಕಾದ್ರೆ ಏನಾದ್ರು ಕಲರ್ ಹಚ್ಕೊಳ್ಳೇ ಹೋಗ್ಬೇಕು, ಈ ತರ ಆಗುತ್ತೆ. ಬಟ್ ಯಾರಾದ್ರೂ ಕೇಳಿದ್ರು ಕೂಡ ಅಲ್ವಾ, ನೀವು ಸ್ವಲ್ಪ ಓಪನ್ ಆಗಿ ಕರೇಜಸ್ ಆಗಿ ಆನ್ಸರ್ ಮಾಡಿದ್ರೆ, ಇದಕ್ಕೆ ನಾನು ಮಾತ್ರೆ ಮಾಡ್ತಿದ್ದೀನಿ, ಇದು ವೈಟ್ ಪ್ಯಾಚಸ್ ಇದೆ, ವಿಟಿಲಿಗೋ ಇದೆ, ಸೋರಿಯಾಸಿಸ್ ಇದೆ, ಹೀಗೆ ಹೇಳಿದ್ರೆ ಒಳ್ಳೇದು. ಯಾಕಂದ್ರೆ ನೀವು ಅದನ್ನ ಮುಚ್ಚಿಡೋದಕ್ಕೆ, ಯಾಕಂದ್ರೆ ಒಬ್ಬರಿಗೆ ಆನ್ಸರ್ ಮಾಡೋದಿರೋದಿಲ್ಲ, ಹಲವಾರು ಜನ ಕೇಳ್ತಾರೆ, ಅಡ್ವೈಸಸ್ಸು ಕೊಡ್ತಾರೆ. ಬಟ್ ಆ ಟೈಮಲ್ಲಿ ನೀವು ಅದನ್ನ ಆನ್ಸರ್ ಮಾಡಿದ್ರೆ ಅಲ್ವಾ, ನಿಮಗೆ ಗೊತ್ತು ಅದು ಇಂಟರ್ನಲ್ ರಕ್ತದ ಸಮಸ್ಯೆ. ಸೊ ನೀವು ಚರ್ಮಕ್ಕೆ ಇಷ್ಟು ವರ್ಷದಿಂದನೂ ಮಾಡಿದ್ದೀರಾ, ಹೋಗ್ತಿದೆ ಬರ್ತಿದೆ ಅಂದ್ರೆ ಅದರ ಅರ್ಥ ನಿಮಗೆ ಇಂಟರ್ನಲ್ ಪ್ರಾಬ್ಲಮ್. ಶರೀರದ ಒಳಗಡೆ ಎಲ್ಲಿ ನಿಮಗೆ ಹಾರ್ಮೋನ್ ಸಮಸ್ಯೆ ಇರ್ಬೋದು, ಮೆಲಾನಿನ್ ಪಿಗ್ಮೆಂಟೇಶನ್ ಕಡಿಮೆ ಆಗ್ತಿದೆ, ಅದಕ್ಕೆ ಮೆಡಿಸಿನ್ಸ್ ಮಾಡ್ತಾ ಹೋದರೆ ಕಂಪ್ಲೀಟಾಗಿ ವಾಸಿ ಆಗುತ್ತೆ. ಸೊ ಹೋಮಿಯೋಪತಿ ಹೆಲ್ಪ್ ಮಾಡೋದು ಅದಕ್ಕೇನೆ. ಯಾಕಂದರೆ ನಾವು ಯಾವಾಗೂ ಕೂಡ ಎಲ್ಲೂ ಹೋಮಿಯೋಪತಿ ಹೋಗಿ ನೀವು ಹೋಮಿಯೋಪತಿ ಮೆಡಿಸಿನ್ಸಲ್ಲಿ ಚರ್ಮಕ್ಕೆ ಅಂತ ಮಾತ್ರೆ ಕೊಡೋದಿಲ್ಲ, ಚರ್ಮಕ್ಕೆ ಅಂತ ಆಯಿಂಟ್ಮೆಂಟ್ ಹಾಕೋದಿಲ್ಲ. ಯಾಕಂದರೆ ಇದು ನೀವು ಟೆಂಪ್ರವರಿ ಹೀಲಿಂಗ್ ಮಾಡ್ತಾ ಇದ್ದೀರಾ. ಮತ್ತೇನೂ ಕೂಡ ಈ ಚರ್ಮದ ಸಮಸ್ಯೆ ಕ್ಲಿಯರ್ ಆಗಿ ಹೋಗಬೇಕಾದ್ರೆ ರಕ್ತದಲ್ಲಿ ಪಿಗ್ಮೆಂಟೇಷನ್, ಇನ್ಫೆಕ್ಷನ್ಸು, ಇನ್ಫ್ಲಮೇಷನ್ಸ್ ಇದೆಲ್ಲನೂ ಸರಿ ಹೋಗಬೇಕು. ಅದು ಸರಿ ಹೋದಾಗ ಬರುತ್ತೆ. ಬಟ್ ಸೋಷಿಯಲಿ ಇದು ಪ್ರಾಬ್ಲಮ್ ಆಗುತ್ತೆ. ಹಾಗಂತ ನೀವು ಸಡನ್ನಾಗಿ ಆಯಿಂಟ್ಮೆಂಟ್ ಹಾಕೋದು, ಸಡನ್ನಾಗಿ ಏನಾದರೂ ಕ್ರೀಮ್ಸ್ಗಳು ಹಾಕೋದು, ಸೋರಿಯಾಸಿಸ್ ಪೇಷಂಟ್ಸಲ್ಲಿ ನೀವು ಹೇಳಿದಾಗೆ ರಕ್ತ ಬರುತ್ತೆ, ಕ್ರ್ಯಾಕ್ಸ್ ಬರುತ್ತೆ, ಕೈ ಫೋಲ್ಡ್ ಮಾಡೋದಕ್ಕೆ ಬರೋದಿಲ್ಲ, ಊಟ ಮಾಡೋದಕ್ಕೆ ಬರೋದಿಲ್ಲ.
ಸೊ ಅಷ್ಟು ವಿಪರೀತಕ್ಕೂ ಕೂಡ ಹೋಗುತ್ತೆ. ಹಾಗಂತ ನೀವು ಸಡನ್ ಆಗಿ ಆಯಿಂಟ್ಮೆಂಟ್ಸ್ ಏನಾದರೂ ಹಾಕಿದ್ರೆ ಟೆಂಪ್ರವರಿ ಹೀಲಿಂಗ್ ಆಗುತ್ತೆ, ಆ ದಿನನಿತ್ಯದ ಕೆಲಸ ನೀವು ಮಾಡಬಹುದು. ಬಟ್ ಪರ್ಮನೆಂಟ್ ಆಗಿ ಹೋಗ್ಬೇಕಾದ್ರೆ ಇದು ಶರೀರದ ಒಳಗಡೆ ರಕ್ತ ಚಲನೆ ಸರಿ ಆಗಬೇಕು, ಅದರಲ್ಲಿ ಇನ್ಫೆಕ್ಷನ್ಸ್ ಕಡಿಮೆ ಆಗಬೇಕು, ಮೆಲನಿನ್ ಪಿಗ್ಮೆಂಟೇಷನ್ ಇಂಪ್ರೂವ್ ಆಗ್ತಾ ಬರಬೇಕು, ಆಗಲೇ ವಾಸಿ ಆಗೋದು. ಇನ್ನೊಂದು ಕಾಲ್ ಇದೆ. ಹಲೋ ಹಲೋ ಸರ್, ನಮಸ್ತೆ ಸರ್. ನಮಸ್ಕಾರ, ನಾನು ಸಿಹಿ ಕೈ ಚಂದ್ರು ಮಾತಾಡ್ತಿರೋದು. ತಾವ್ಯಾರು? ಸರ್ ನಮ್ಮ ಹೆಸರು ರೇಖಾ ಹೊನ್ಕೇರಿ ಅಂತ ರೀ. ನಾವು ಗದಗಿಂದ ಕಾಲ್ ಮಾಡತ್ತೀವಿ. ಎಲ್ಲಿಂದ? ಗದಗಿಂದ ರೀ. ರೇಖಾ ಗದಗಿಂದ. ಗದಗಿನ ವೀರನಾರಾಯಣ, ಹೇಳಿ. ಹಾಂ ರೀ ಸರ್, ನನಗೆ ನಿಮ್ಮ ಕಾರ್ಯಕ್ರಮ ನೋಡಿದೆ, ತುಂಬ ಖುಷಿ ಆಯಿತು ಸರ್. ನನಗೂ ಈ ಥರದ ಪ್ರಾಬ್ಲಮ್ ಇವಾಗ ಆಲ್ರೆಡಿ ಇವಾಗ 6 ವರ್ಷದಿಂದ ಇದೆ ಸರ್. ತಲೆಯಲ್ಲಿ ಫುಲ್ ಕೆರೆತ ಬರುತ್ತೆ, ಕೆರ್ಕೊಂಡ್ರೆ ಫುಲ್ ಹೊಟ್ಟು ಥರ ಬರುತ್ತೆ ಸರ್. ತಲೆಯಲ್ಲಿ ಕೆರೆತ ಮತ್ತು ಹೊಟ್ಟು, ನೇರವಾಗಿ ನಿಮ್ಮನ್ನ ನಮ್ಮ ಹೋಮಿಯೋಪತಿ ವೈದ್ಯರಿಗೆ ಕನೆಕ್ಟ್ ಮಾಡ್ತೀನಿ, ಅವರೇ ಇದಕ್ಕೆ ಉತ್ತರ ಕೊಡ್ತಾರೆ. ಹ್ಞೂ ರೀ ಸರ್. ತಲೆಯಲ್ಲಿ ಹೊಟ್ಟು ಬರುವುದು, ಕೆರೆತ ಆಗುವುದು. ಹಲೋ ಹಲೋ ರೇಖಾ ಅವರೇ, ಹೇಳಿ ಅಮ್ಮ. ಮೇಡಮ್, ನನಗೆ ಇವಾಗ ಸುಮಾರು 6 ವರ್ಷದಿಂದ ಓಕೆ ಜನ್ಮದ ಪ್ರಾಬ್ಲಮ್ ಇದೆ. ತಲೆಯಲ್ಲಿ ಫುಲ್ ಕೆರ್ಕೊಂಡ್ರೆ ಒಂಥರ ಹೊಟ್ಟೊಟ್ ತರ ಬೀಳುತ್ತೆ. ಆಮೇಲೆ ನಾನು ಕುಂತು ಜಗದಾಗ ಎದ್ದು ನಿಂತ್ರೆ ಒಂಥರ ಅಲ್ಲಿ ಎಲ್ಲ ಹೊಟ್ಟೊಟ್ ತರ ಬಿದ್ದಿರುತ್ತೆ. ಹೌದು, ಇವಾಗ ಸುಮಾರು ಕಡೆ ತೋರಿಸಿದೀನಿ, ಅವರು ಶಾಂಪು ಎಲ್ಲ ಕೊಟ್ಟಿದ್ದಾರೆ, ಸೋಪ್ ಅದೆಲ್ಲ. ಬಟ್ ಆದ್ರೆ ಏನು ಇಂಪ್ರೂವ್ಮೆಂಟ್ಸ್ ಕಾಣಿಸ್ತಿಲ್ಲ ಮೇಡಮ್. ಓಕೆ ಅಮ್ಮ. ರೇಖಾ ಅವರೇ, ಫಸ್ಟ್ ಆಫ್ ಆಲ್ ಅಲ್ಲಮ್ಮ, ಈಗ ನೋಡಿ ನೀವು ಹೇಳ್ತಿರೋದು ಸಿಂಪ್ಟಮ್ಸ್ ಹೇಗಿದೆ ಅಂದರೆ, ನಾವು ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂತ ಹೇಳ್ತೇವೆ, ಅಥವಾ ಪ್ಲೇಕ್ ಸೋರಿಯಾಸಿಸ್ ಕೂಡ ಇರಬಹುದು ನಿಮಗೆ. ಅಂದರೆ ಬಾಡಿನಲ್ಲಿ ಎಲ್ಲಾದರೂ ಪ್ಯಾಚಸ್ ಇದ್ರೂ ಕೂಡ ಇದನ್ನು ನಾವು ಪ್ಲೇಕ್ ಸೋರಿಯಾಸಿಸ್ ಅಂತ ಹೇಳ್ತೇವೆ. ಸೊ ನೀವು ಹೇಳ್ದಾಗೆ ಪ್ರತಿ ಸೋರಿಯಾಸಿಸ್ ಪೇಷಂಟ್ಸಲ್ಲೂ ಕೂಡ ಹೀಗೇನೆ ಇರೋದು. ಅಂದರೆ ಚರ್ಮ ತುಂಬ ಡ್ರೈನೆಸ್ ಜಾಸ್ತಿ ಇರುತ್ತೆ, ತಳು ಆಗಿರೋದು ದಪ್ಪ ಆಗ್ತಾ ಬರುತ್ತೆ, ಆ್ಯಂಡ್ ಹೀಗೇನೆ ಕೆರೆತ ಜಾಸ್ತಿ ಆಗೋದು, ಅದರಿಂದ ಹೊಟ್ಟುದ್ರೋದು. ಸೊ ನೀವು ಮಲಗಿರೋ ಪ್ಲೇಸ್ ಆಗ್ಬೋದು, ಕುತ್ಕೊಂಡಿರೋ ಪ್ಲೇಸ್ ಆಗಲಿ, ಅಥವಾ ನೀವು ಕೈ ಮುಟ್ಟಿದ್ರೆ, ಅಥವಾ ಸ್ವಲ್ಪ ನೀವು ಇಚ್ ಮಾಡಿದ್ರೂ ಕೂಡ, ಯಾಕಂದರೆ ಇಚ್ಚಿಂಗ್ ಜಾಸ್ತಿ ಇರೋದ್ರಿಂದ ನೀವು ಕೆರೆದಾಗೂ ಕೂಡ ಈ ಪೌಡರ್ ಅಂಶ ಬರೋದು, ಅಥವಾ ನಾವು ಫ್ಲೇಕ್ಸ್ ಅಂತ ಹೇಳ್ತೇವೆ. ಸೊ ಇದು ಜಾಸ್ತಿ ಬರೋದೇ ನಿಮಗೆ ಸೋರಿಯಾಸಿಸ್ ಕಾಯಿಲೆಯಲ್ಲಿ. ಸೊ ನಿಮಗಿರುವಂಥದ್ದು ಸ್ಕ್ಯಾಲ್ಪ್ ಸೋರಿಯಾಸಿಸ್ ನಾವೇನು ಹೇಳ್ತೀವಲ್ಲಮ್ಮ, ಇದು ಕೂಡ ರಿಲೇಟೆಡ್ ಟು ಬ್ಲಡ್ ಇರುತ್ತೆ. ಸೊ ನಿಮ್ಮ ರಕ್ತದಲ್ಲಿ ಈ ಟಿ ಸೆಲ್ಸ್ ಅಂತ ನಾವು ಹೇಳ್ತೇವೆ, ಇದು ಉತ್ಪತ್ತಿ ಜಾಸ್ತಿ ಆದಾಗ ಈ ಸಮಸ್ಯೆಗಳು ಬರೋದು. ಸೊ ನೀವು ಆಯಿಂಟ್ಮೆಂಟ್ ಆಗಲಿ ಅಥವಾ ಶ್ಯಾಂಪೂಸ್ ಯೂಸ್ ಮಾಡಿದ್ರೆ ಟೆಂಪ್ರರಿ ರಿಲೀಫ್ ನೋಡ್ತೀರಮ್ಮ. ಅಂದರೆ ಸ್ವಲ್ಪ ಥಿಕ್ನೆಸ್ ಕಡಿಮೆ ಆಗುತ್ತೆ, ಸ್ವಲ್ಪ ನಿಮಗೆ ಈ ಪೌಡ್ರ್ ಅಂಶ ಬರೋದು ಕಡಿಮೆ ಆಗುತ್ತೆ. ಬಟ್ ನಿಮಗೆ ಕಾಯಿಲೆ ಹೋಗಬೇಕಾದ್ರೆ ನಿಮ್ಮ ಟಿ ಸೆಲ್ಸ್ ಒಳಗಡೆ ಇನ್ಫೆಕ್ಷನ್ಸ್ ಏನಿವೆ ಇದು ಜಾಸ್ತಿ ಪ್ರೊಡಕ್ಷನ್ ಆಗೋದು ಕಡಿಮೆ ಆಗ್ತಾ ಬರಬೇಕು. ಆದರೆ ಅದು ಏನು ಕಾರಣಕ್ಕಾಗ್ತಿದೆ ಅದು ತುಂಬ ಇಂಪಾರ್ಟೆಂಟ್ ಅಮ್ಮ ನಿಮ್ಮಲ್ಲಿ ನೋಡೋದು. ಈಗ ನಿಮ್ಮದು ಏಜ್ ರಿಲೇಟೆಡ್ ಕಂಪ್ಲೇಂಟ್ಸ್ ಏನಾದರೂ ಇದ್ದರೆ, ಅಥವಾ ಪಾಸ್ಟ್ ಹಿಸ್ಟ್ರಿನಲ್ಲಿ ಏನಾದರೂ ನಿಮಗೆ ಇನ್ಫೆಕ್ಷನ್ಸ್ಗಳಾಗಿತ್ತು, ಏನಾದರೂ ಮೆಡಿಸಿನ್ಸ್ ಮಾಡಿದ್ದೀರಾ. ಕೆಲವು ಪೇಷಂಟ್ಸಿಗೆ ರೇಡಿಯೇಷನ್ಸಿಂದ ಬರುತ್ತೆ, ಕೆಲವು ಪೇಷಂಟ್ಸಿಗೆ ಮೆಡಿಕೇಷನ್ಸಿಂದ ಬರುತ್ತೆ. ಸೊ ನಿಮ್ಮಲ್ಲಿ ಯಾವ ಕಾರಣದಿಂದ ಈ ಥರದ ಸಮಸ್ಯೆ ಬರ್ತಿದೆ ನೋಡ್ಕೊಳ್ಬೇಕಮ್ಮ. ಸೊ ಅದನ್ನು ನಾವು ಸರಿಪಡಿಸ್ತಾ ಹೋದರೆ ಈ ಇರಪ್ಷನ್ಸ್ ಆಗೋದು ಕಡಿಮೆ ಆಗ್ತಾ ಬರುತ್ತೆ. ಹೊಟ್ಟುದ್ರೋದು, ಥಿಕ್ನೆಸ್ ಬರೋದು, ರಕ್ತ ಬರೋದು ಕೆಲವೊಬ್ಬರಲ್ಲಿ, ಅದರಿಂದ ಹೇರ್ ಫಾಲ್ ಆಗೋದು, ಸ್ಕಿನ್ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಅಲ್ಲಿ. ಇನ್ನೂ ಹಾಗೆ ಬಿಟ್ಟಾಗ ಕಿವಿ ಒಳಗಡೆ, ಕಿವಿ ಹಿಂದ್ಗಡೆ ನೋಡ್ತೇವೆ, ಯಾಕಂದರೆ ಇದೇ ಮೇಜರ್ ಏರಿಯಾ ಸೋರಿಯಾಸಿಸ್ ಇದ್ದು. ಸೊ ಈ ಏರಿಯಾಸಲ್ಲೇ ನೀವು ಸೋರಿಯಾಸಿಸ್ ಪ್ಯಾಚಸ್ ಜಾಸ್ತಿ ನೋಡ್ತೀರಾ. ಸೊ ಹಾಗಾಗಿ ಒಂದ್ಸತಿ ನೀವು ಬಂದು ಭೇಟಿ ಮಾಡಿ ಅಮ್ಮ. ನಿಮಗೆ ಒಂದ್ಸತಿ ಎಕ್ಸಾಮಿನ್ ಮಾಡಿದ್ರೆ ಈ ಸ್ಕ್ಯಾಲ್ಪ್ ಸೋರಿಯಾಸಿಸಲ್ಲೂ ಕೂಡ ನಿಮಗೆ ಬ್ಲಡ್ ಬರೋದೆಲ್ಲ ಬರುತ್ತೆ. ಸೊ ಹಾಗಾಗಿ ನಾವು ಒಂದ್ಸತಿ ಆ ಸಿಪ್ಪೆ ಏನಾದರೂ ಓಪನ್ ಮಾಡಿದಾಗ ತಕ್ಷಣಕ್ಕೆ ಒಂದು ಸ್ಪಾಟ್ ಬ್ಲಡ್ಸ್ ಕಾಣಿಸುತ್ತೆ, ಅದನ್ನು ನಾವು ಫಿನಾಮಿನಾಸಲ್ಲಿ ನೋಡ್ತೇವೆ. ಸೊ ಹಾಗೂ ಏನಾದರೂ ಆಗ್ತಾ ಇದ್ದರೆ ಇದು ಸೋರಿಯಾಸಿಸ್ ಅಂತಲೇ ಹೇಳ್ಬೋದು. ಇಲ್ಲ ನಿಮಗೆ ಅದು ಬಿಟ್ಟು ಕೂಡ ಫಾಲಿಕ್ಯುಲೈಟಿಸ್ ಅಂತ ಕಾಯಿಲೆ ಬರುತ್ತೆ. ಅಂದರೆ ಹೇರ್ ನಿಮ್ಮದು ಕೂದಲಿಂದ ಬುಡದಿಂದ ಏನಾದರೂ ಇನ್ಫೆಕ್ಷನ್ಸ್ ಇದ್ದರೆ ಈ ಫಾಲಿಕ್ಯುಲೈಟಿಸು ಕೂಡ ಬರುತ್ತೆ. ಸೊ ಹಾಗಾಗಿ ಒಂದ್ಸತಿ ನೀವು ಬಂದು ಭೇಟಿ ಮಾಡಿದ್ರೆ ನಾನು ನೋಡ್ಬೋದು. ಅದನ್ನು ನೋಡಿದಾಗ ಸರಿಯಾಗಿ ಮೆಡಿಸಿನ್ಸ್ ಮಾಡ್ತಾ ಬಂದರೆ ನಿಮ್ಮ ಬಾಡಿ ಇಮ್ಯುನಿಟಿನೂ ಕೂಡ ಇಂಪ್ರೂವ್ ಆಗುತ್ತೆ, ಆ್ಯಂಡ್ ಈ ಥರದ್ದು ಹೇರ್ ಫಾಲ್ ಆಗ್ಬೋದು ಅಥವಾ ಸ್ಕಿನ್ ಇರಪ್ಷನ್ಸ್ ಆಗ್ಬೋದು, ಅದು ಎಲ್ಲವೂ ಕೂಡ ಕಡಿಮೆ ಆಗುತ್ತೆ ಅಮ್ಮ. ಕೇಳಿಸ್ಕೊಂಡ್ರಲ್ಲ ಏನ್ ಮಾಡ್ಬೇಕು ಅಂತ? ಆಯ್ತು ಸರ್, ಗೊತ್ತಾಯ್ತು ಸರ್. ಹಾ ಸರ್, ಗೊತ್ತಾಯ್ತು ಸರ್. ತುಂಬಾ ಧನ್ಯವಾದಗಳು ಸರ್. ಓಕೆ ಸರ್, ಖುಷಿ ಆಯ್ತು ಸರ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಾಲಿಂಗ್. ನಾವು ಸಾಮಾನ್ಯವಾಗಿ ಟಿವಿನಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇರ್ತೀವಿ. ನೀವು ಒಂದು ವಾರದಲ್ಲಿ ಬೆಳಗಾಗಬೇಕಾ, ಒಂದು ತಿಂಗಳಲ್ಲಿ ಬೆಳಗಾಗಬೇಕಾ, ಇದನ್ನು ಹಾಕ್ಕೊಳ್ಳಿ ಹಾಗೆ ಹೇಗೆ ಅಂತ. ಅದೆಲ್ಲ ನಿಜವಾಗ್ಲೂ ವರ್ಕ್ ಆಗುತ್ತಾ? ಅಂದರೆ ಈ ಅದರ ಪರಿಣಾಮ ನಮ್ಮ ಚರ್ಮದ ಮೇಲೆ ಯಾವ ರೀತಿ ಆಗುತ್ತೆ, ಮತ್ತು ಅದರಿಂದ ಈ ಥರದ ಕಾಯಿಲೆಗಳು ಸಮಸ್ಯೆಗಳು ಉತ್ಪತ್ತಿ ಆಗಕ್ಕೆ ಸಾಧ್ಯ ಇದೆಯಾ? ತುಂಬಾ ಚಾನ್ಸಸ್ ಇವೆ, ರಿಸ್ಕ್ ಅಂತ ನಾವು ಹೇಳ್ತೇವೆ. ಈಗ ಸುಮಾರು ಜನ ಪೇಷಂಟ್ಸ್ ಅಂದರೆ ಲಾಂಗ್ ಇಯರ್ಸಿಂದನೇ ಆಯಿಂಟ್ಮೆಂಟ್ಸ್ಗಳು, ಕಾಸ್ಮೆಟಿಕ್ಸ್ಗಳು ಯೂಸ್ ಮಾಡ್ತಿದ್ದಾರೆ. ಕೆಲವರು ಫೇಶಿಯಲ್ಗೆ ಅಂತಲೇ ಯೂಸ್ ಮಾಡ್ತಿರ್ತಾರೆ, ಕೆಲವು ಸರ್ಜರೀಸು ಕೂಡ ಮಾಡಿದ್ದಾರೆ ಕಲರ್ ಪಿಗ್ಮೆಂಟೇಷನ್ ಸಲುವಾಗಿ. ಇದು ಎಲ್ಲವೂ ಅಲ್ವಾ ಸೈಡ್ ಎಫೆಕ್ಟ್ಸ್ ಇರೋದೇನೆ. ಎನಿಥಿಂಗ್ ನಾವೇನಂತೇವೆ ಅಂದರೆ ಶರೀರದ ಒಳಗಡೆ ಏನು ಕ್ರಮ ನಡೀತಾ ಇದೆ, ಏನು ಕ್ರಿಯೆ ಆಗ್ತಾ ಇದೆ, ಇದನ್ನು ಏನಾದರೂ ನೀವು ಆರ್ಟಿಫಿಷಿಯಲ್ ಆಗಿ ಏನಾದರೂ ಕೂಡ ಮಾಡಿ ಅದು ಹಾನಿಕರವಾಗಿರೋದೆ.
ಓ ಸೊ ಈಗ ಅಪೆಂಡಿಕ್ಸ್ ಅಂತ ಇದೆ, ಅಪೆಂಡಿಕ್ಸ್ ಆದಂಥದ್ದೇ ಒಂದು ಕೆಲಸ ಇದೆ. ಸೊ ಏನಾದರೂ ಹೊಟ್ಟೆ ನೋವು ಬಂದಿದೆ ಅಂತ ಅಪೆಂಡಿಕ್ಸ್ ತೆಗಿತಾರೆ, ಹಲ್ಲು ನೋವಿದೆ ಅಂತ ಹಲ್ಲು ಕೀಳ್ತಾರೆ, ಸೊ ಅಥವಾ ಗರ್ಭಕೋಶದಲ್ಲಿ ಏನೋ ಸಮಸ್ಯೆ ಇದೆ ಅಂತ ಗರ್ಭಕೋಶನೇ ತೆಗಿತಾರೆ. ಇದು ಎಲ್ಲವೂ ಸಮಸ್ಯೆ ತೋರಿಸೋದೇನೆ. ಅಂದರೆ ಬಾಡಿನಲ್ಲಿ ನಮ್ಗೆ ಯಾವೆಲ್ಲ ಆರ್ಗನ್ಸ್ ಇವೆ, ಅದು ಯಾವ ರೀತಿ ಕೆಲಸ ಮಾಡ್ತಿದೆ, ಅದು ಮಾಡಲೇಬೇಕು. ಅದನ್ನು ನೀವು ತೆಗೆದ್ರೆ ಅದಕ್ಕೆ ಅಡ್ಡ ಪರಿಣಾಮ ನಿಮ್ಮ ಶರೀರದ ಮೇಲೆ ಬಿದ್ದೇ ಬೀಳುತ್ತೆ. ಸೊ ಮತ್ತೆ ಕೂಡ ತೋರಿಸುತ್ತೆ. ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ಪೇಷಂಟ್ಸಿಗೆ ನಾವು ಸೋರಿಯಾಸಿಸ್ ಪೇಷಂಟ್ಸ್ ಹೇಳಬೇಕಾದ್ರೆ ಹಲವಾರು ಟೈಪ್ಸ್ಗಳು ಇವೆ ಸೋರಿಯಾಸಿಸ್ ಅಲ್ಲಿ. ನಾವು ಅತಿ ಮುಖ್ಯವಾಗಿರೋದು ನೋಡಿದ್ರೆ ಪ್ಲೇಕ್ ಸೋರಿಯಾಸಿಸ್ ಅಂತ ಹೇಳ್ತೇವೆ. ಪ್ಲೇಕ್ ಸೋರಿಯಾಸಿಸ್ ಹಂಗಂದ್ರೇನು? ಅಂದರೆ ಇದು ಕೂಡ ನಿಮಗೆ ಬಾಡಿ ಚರ್ಮದ ಮೇಲೆ ಕಾಣಿಸ್ಕೊಳ್ಳುತ್ತೆ. ಬಾಡಿ 80% ಪೇಷಂಟ್ಸ್ ನಮ್ಮ ಹತ್ರ ಬರೋರಿಗೆ ಅಂದರೆ ಪ್ಲೇಕ್ ಸೋರಿಯಾಸಿಸ್ ಇರುತ್ತೆ. ಸೊ ಕಾಲಲ್ಲಿ ಅಥವಾ ಅಂಗೈ ಮೇಲೆ ಅಥವಾ ಈ ಕೈ ಚರ್ಮದ ಮೇಲೆ ದಪ್ಪ ದಪ್ಪ ಆಗುತ್ತೆ. ಚರ್ಮ ಎಷ್ಟಿದೆ ಅದಕ್ಕಿಂತಲೂ ಸ್ವಲ್ಪ ದಪ್ಪ ಕಾಣಿಸುತ್ತೆ. ಸೊ ನೀವು ನಾರ್ಮಲ್ ಚರ್ಮ ಮುಟ್ಟಿದ್ರೆ ನಾರ್ಮಲ್ ಹೇಗಿದೆ ಆ ಲೆವೆಲಲ್ಲಿ ಇರೋದಿಲ್ಲ, ಇನ್ನೂ ದಪ್ಪದಾಗಿರುತ್ತೆ. ಅದ್ರ ಮೇಲೆ ಕ್ರ್ಯಾಕ್ಸ್ ಬೀಳುತ್ತೆ, ಆಮೇಲೆ ರಕ್ತ ಬರೋದು, ನವೆ ತುಂಬಾ ಜಾಸ್ತಿ ಇರುತ್ತೆ, ಹೊಟ್ಟುದ್ರತ್ತೆ. ಸೊ ಸುಮಾರು ಜನ ಪೇಷಂಟ್ಸ್ ಹೇಳ್ತಾರೆ, ಅಂದರೆ ಸ್ಪೆಷಲಿ ಈಗ ಹಸ್ಬೆಂಡಿಗೆ ಸೋರಿಯಾಸಿಸ್ ಇದೆ ಅಂತಂದ್ರೆ ಅವ್ರ ವೈಫ್ ಖಂಡಿತವಾಗಿ ಹೇಳ್ತಾರೆ, ಕಸ ಗುಡಿಸ್ಬೇಕಾದ್ರೆ ತುಂಬಾ ಹೊಟ್ಟು ಬರುತ್ತೆ, ಅಥವಾ ಬೆಳಗ್ಗೆ ರಾತ್ರಿ ಮಲಗಿದ್ರೆ ಬೆಳಗ್ಗೆ ಎದ್ದಾಗ ಬೆಡ್ಶೀಟ್ ಅಲ್ಲಿ ತುಂಬಾನೇ ಪೌಡರ್ ಇರುತ್ತೆ, ಫ್ಲೇಕ್ಸ್ ಇರುತ್ತೆ. ಸೊ ಇದು ಮುಖ್ಯ ಲಕ್ಷಣಗಳು ಈ ಸೋರಿಯಾಸಿಸ್ ಅಲ್ಲಿ. ಹಾವು ಪೊರೆ ಬಿಡುತ್ತಲ್ಲ ಆ ತರ ಮನುಷ್ಯನ ಚರ್ಮನೂ ಪೊರೆ ಬಿಟ್ಟಂಗಾಗತ್ತೆ. ಯಾಕಂದ್ರೆ ಅದು ದಿನನಿತ್ಯ ಅಲ್ವಾ, ಈ ಟಿ ಸೆಲ್ಸ್ ಅಂತ ನಾವು ಹೇಳ್ತೇವೆ ಬಾಡಿನಲ್ಲಿ, ಇದು ಹೋರಾಡೋದಕ್ಕೆ ಹೆಲ್ಪ್ ಮಾಡುವಂತದ್ದು ಸೆಲ್ಸ್. ಇವರಲ್ಲಿ ಹೋರಾಡೋದಕ್ಕೆ ಹೆಲ್ಪ್ ಮಾಡತ್ತೆ, ಬಟ್ ಅತಿಯಾಗಿ ಸಿಕ್ರೀಟ್ ಮಾಡ್ತಾ ಇರುತ್ತೆ. ಟಿ ಸೆಲ್ಸ್ ನಮ್ಗೆ 10 ಬೇಕು ಅನ್ಕೊಳ್ಳಿ, ಅವರಲ್ಲಿ 100 ಆಗ್ತಾ ಇರುತ್ತೆ. ಸೊ ಅದಕ್ಕಾಗಿ ಅಲ್ವಾ ಚರ್ಮ ಅವ್ರು ಪ್ರತಿದಿನ ಸ್ನಾನ ಮಾಡುವಾಗ ಕೂಡ ತೆಗೆದ್ರೂ ಸಹ ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಲ್ಲಿ ಮತ್ತೆ ದಪ್ಪ ಆಗಿರುತ್ತೆ. ಸೊ ಸುಮಾರು ಜನ ಪೇಷಂಟ್ಸ್ ಆಗಿ ಹೇಳ್ಕೊಳ್ತಾರೆ, ಅಂದ್ರೆ ನಾವು ಅದನ್ನ ಕೆರೆದ್ಬಿಟ್ಟು ತೆಗಿತೇವೆ ಅಂತ ಹೇಳ್ತಾರೆ, ಬಟ್ ತೆಗೆದ್ರೂ ಕೂಡ ಅದು ಯಾವ ಉಪಯೋಗ ಇಲ್ಲ. ಯಾಕಂದ್ರೆ ಒಳಗಡೆ ನಿಮ್ಗೆ ಟಿ ಸೆಲ್ಸ್ ಅಲ್ವಾ ಆ ತರ ಸಿಕ್ರಿಷನ್ಸ್ ಮಾಡ್ತಿರುತ್ತೆ. ಸೊ ನೀವು ಅದನ್ನ ಎಷ್ಟು ಸದೇ ಉಜ್ಜಿದ್ರೂ ಕೂಡ ಮತ್ತೆ ಪುನಃ ಗ್ರೋತ್ ಆಗ್ತಾ ಬರುತ್ತೆ. ಹಾಗಾಗಿನೇ ಚರ್ಮದ ಕಲರು ಮತ್ತೆ ಚರ್ಮ ತುಂಬಾ ದಪ್ಪ ಆಗುತ್ತೆ ಅವರಲ್ಲಿ ಸೋರಿಯಾಸಿಸ್ ಅಲ್ಲಿ. ಸೊ ಇದನ್ನ ಅವಾಯ್ಡ್ ಮಾಡಿ, ಅಂದ್ರೆ ಕೆರೆತ ಇರುತ್ತೆ. ಯಾಕಂದ್ರೆ ಕೆರೆತನ ಅವಾಯ್ಡ್ ಮಾಡೋದು ತುಂಬಾ ಕಷ್ಟ. ಪೇಷಂಟ್ ಹೇಳ್ತಾರೆ, ಅಂದ್ರೆ ಆಫೀಸಲ್ಲಿ ಹೋಗ್ಬೇಕಾದಾಗ ಏನೋ ಮೀಟಿಂಗ್ಸ್ ಅಲ್ಲಿ ಇರ್ಬೇಕಾದಾಗೂ ಕೂಡ ಇಮಿಡಿಯೇಟ್ ಆಗಿ ಅದು ಕೆರೆತ ಜಾಸ್ತಿ ಆಗ್ಬಿಡುತ್ತೆ. ಅಂಡ್ ಅವಾಗ ಕಾನ್ಶಿಯಸ್ ಅಲ್ಲಿ ಇರೋದಿಲ್ಲ. ಕೆರೆತ ಎಷ್ಟು ಜಾಸ್ತಿ ಆಗುತ್ತೆ ಅಂದ್ರೆ ರಕ್ತ ಬರೋವರೆಗೂ ಮಾಡ್ತಾರೆ. ಆ ರಕ್ತ ಬಂದಿದ್ಮೇಲೆ ಆ ಪೇಷಂಟ್ಗೆ ಸಮಾಧಾನ ಆಗೋದು. ಅದೇನೋ ನವೆ ನವೆ ಕೆರ್ಕೊಳ್ತಾನೆ ಇರ್ತಾರೆ. ಈಗ ಒಂದು ಈ ಸ್ಪೋರಿಯಾಸಿಸ್ ಇದೆಲ್ಲ ಬರುತ್ತಲ್ಲ, ಇದನ್ನ ಬಂದಾಗ ನಾವು ನಮ್ಮ ಹೋಮಿಯೋಪತಿಗೆ ಬರ್ತೀವಿ, ಟ್ರೀಟ್ಮೆಂಟ್ ತಗೊಳ್ತೀವಿ. ಅದ್ರ ಜೊತೆಗೆ ನಾವು ಏನೇನು ಮಾಡಬೇಕು ಅಂದರೆ, ಟ್ರೀಟ್ಮೆಂಟ್ ತಗೊಳ್ಳೋದು ಒಂದು ಪರ್ಸನ್, ಅಂದರೆ ಔಷಧಿಗಳು ತಗೊಳ್ಳೋದು ಒಂದು ಪರ್ಸನ್, ಆದರೆ ನಾವು ಯಾವ ರೀತಿ ನಮ್ಮ ಚರ್ಮವನ್ನು ಕಾಪಾಡ್ಕೋಬೇಕು, ಅದಕ್ಕೆ ನಾವು ಯಾವ ರೀತಿ ನಾವು ನಮ್ಮ ಜೀವನ ಶೈಲಿಯನ್ನು ಬದಲಿಸ್ಕೋಬೇಕು ಅದು ಸ್ವಲ್ಪ ಹೇಳ್ತೀರಾ? ಸೋರಿಯಾಸಿಸ್ ಪೇಷಂಟ್ಸ್ ಅಲ್ವಾ, ಫಸ್ಟ್ ಥಿಂಗ್ ಈಗ ನಾನು ಹೇಳ್ದಾಗೆ ಇದು ಚರ್ಮದ ಮೇಲೆ ತೋರಿಸುತ್ತೆ. ಚರ್ಮ ಕಲರ್ ಚೇಂಜ್ ಆಗುತ್ತೆ, ನಾವು ತುಂಬ ನವೆ ಇರುತ್ತೆ, ರಕ್ತ ಬರೋದು, ಕೆರೆತ ಜಾಸ್ತಿ ಆದಾಗ ನಿದ್ದೆ ಕೆಡೋದು, ಆಮೇಲೆ ಕೆಲವೊಬ್ಬರಿಗೆ ಹಸಿವು, ಮೋಷನ್ಸ್ ಅಲ್ಲೂ ಡಿಸ್ಟರ್ಬ್ ಮಾಡುತ್ತೆ. ಸೊ ಇದೆಲ್ಲವೂ ಲಕ್ಷಣಗಳು ಹೇಳಬೇಕಾದಾಗ ಕೆಲವು ಪೇಷಂಟ್ಸ್ ಅಲ್ಲಿ ಕೆಲವು ಸೋರಿಯಾಸಿಸ್ ಇವೆ. ಎರಿಥ್ರೋಡರ್ಮಿಕ್ ಸೋರಿಯಾಸಿಸ್ ಅಂತ ಹೇಳ್ತೇನೆ, ಅಥವಾ ನಾವು ಇನ್ವರ್ಟ್ ಸೋರಿಯಾಸಿಸ್ ಅಂತ ಹೇಳ್ತೇವೆ. ಅಂದ್ರೆ ಇನ್ವರ್ಟ್ ಅಂದಾಗ ಬರೀ ತೊಡೆ ಸಂಧಿಯಲ್ಲಿ ಅಥವಾ ಕೈ ಸಂಧಿಯಲ್ಲಿ ಮಾತ್ರ ಕಾಣಿಸ್ಕೊಳ್ಳುತ್ತೆ. ಸೊ ಎಲ್ಲಿ ನಿಮಗೆ ಎಕ್ಸ್ಪೋಸ್ ಆಗೋದಿಲ್ಲ ಆ ಏರಿಯಾನಲ್ಲಿ ಮಾತ್ರ ಕಾಣಿಸ್ಕೊಳ್ಳುತ್ತೆ. ಇನ್ನು ಕೆಲವು ಪೇಷಂಟ್ಸ್ ಅಲ್ಲಿ ನಾವು ಮಕ್ಕಳಲ್ಲೂ ಕೂಡ ನೋಡ್ತೇವೆ. ಸೊ ಅದನ್ನ ನಾವು ಗಟ್ಟೆಡ್ ಸೋರಿಯಾಸಿಸ್ ಅಂತ ಹೇಳ್ತೇವೆ. ಅಂದ್ರೆ ಚಿಕ್ಕ 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 ಗುಳ್ಳೆ ಇರುತ್ತೆ, ಅದು ಸೋರಿಯಾಸಿಸ್ ಅಂತ ಇನ್ಸ್ಟೆಂಟ್ ಆಗಿ ಗೊತ್ತಾಗೋದಿಲ್ಲ ಸುಮಾರು ಜನಕ್ಕೆ, ಬಟ್ ಅದು ಮಕ್ಕಳಲ್ಲಿ ನಾವು ಜಾಸ್ತಿ ನೋಡ್ತೇವೆ. ಸೊ ಈ ರೀತಿ ಹಲವಾರು ಸೋರಿಯಾಸಿಸ್, ಕೆಲವೊಬ್ಬರಿಗೆ ಸೋರಿಯಾಸಿಸ್ ತುಂಬಾ ಜಾಸ್ತಿ ಆದಾಗೂ ಕೂಡ ಸೋರಿಯಾಟಿಕ್ ಆರ್ಥರೈಟಿಸ್ಗೆಲ್ಲ ಹೋಗ್ತಾರೆ. ಸೊ ಈ ಸೋರಿಯಾಸಿಸ್ ನಿಮಗೆ ಯಾವ ಲಕ್ಷಣಗಳಿವೆ, ಹೇಗಿದೆ ಲಕ್ಷಣಗಳು, ಇದು ಎಲ್ಲವೂ ನೋಡಿಕೊಂಡು ಮೆಡಿಸಿನ್ಸ್ ಮಾಡಬೇಕಾಗತ್ತೆ. ಇದ್ರ ಜೊತೆಗೆ ಮೆಡಿಸಿನ್ ಜೊತೆಗೆ ನೀವು ಹೇಳಿದಾಗೆ ಈಗ ಮ್ಯಾನೇಜ್ಮೆಂಟ್ ಅಂತ ನಾವು ಮಾಡಬೇಕಾದ್ರೆ, ಸೊ ಪ್ರತಿನಿತ್ಯನೂ ಕೂಡ ಸ್ನಾನ ಮಾಡೋದು ಒಂದು 2 times ಆಗಲಿ ದಿನಕ್ಕೆ, ಅಥವಾ ಮುಖ ವಾಶ್ ಮಾಡೋದೇ ಆಗಲಿ, ಇದನ್ನ ನಾವು ಅಟ್ಲೀಸ್ಟ್ ಒಂದು 4 to 5 hours ಇನ್ ಬಿಟ್ವೀನ್. ಕೆಲವೊಬ್ಬರ ಚರ್ಮ ತುಂಬಾ ಡ್ರೈ ಇರುತ್ತೆ, ಕೆಲವೊಬ್ಬರ ಚರ್ಮ ತುಂಬಾನೇ ಆಯಿಲಿ ಅಂತ ಹೇಳ್ತೇವೆ. ಸೊ ಈ ಸ್ವೆಟ್ ಕೆಲವೊಬ್ಬರಲ್ಲಿ ಜಾಸ್ತಿ ಇರುತ್ತೆ, ಬೆವರು ಬಿಡೋದು ಕೆಲವೊಬ್ಬರಲ್ಲಿ ಕಡಿಮೆ ಇರುತ್ತೆ. ಸೊ ಇದ್ರ ಪ್ರಕಾರವಾಗಿ ನೀವು ಅಟ್ಲೀಸ್ಟ್ 5 to 6 hours ಫೇಸ್ ವಾಶ್ ಮಾಡೋದು, ಸೋಪ್ ಇಲ್ಲದೆ ಇದ್ರೂ ಕೂಡ ಪರವಾಗಿಲ್ಲ, ಅಟ್ಲೀಸ್ಟ್ ಪ್ಲೇನ್ ವಾಟರ್ ಇಂದ ಫೇಸ್ ವಾಶ್ ಮಾಡೋದ್ರಿಂದ ನಿಮಗೆ ಆ ಗ್ಲೋನೆ ಸ್ವಲ್ಪ ಮೇಂಟೈನ್ ಆಗುತ್ತೆ. ಯಾಕಂದ್ರೆ ಸುಮಾರು ಜನ ಈಗ ನಾವು ನೋಡಿದ್ರೆ ಫೀಮೇಲ್ಸ್ ಮೇಲ್ಸ್ ಎಲ್ಲರೂ ಕೂಡ ಆಚೆ ಹೋಗಿ ಕೆಲಸ ಮಾಡೋರಿದ್ದಾರೆ. ಸೊ ಆಕ್ಯುಪೇಷನ್ ಇಂದ ಸುಮಾರು ಹೊತ್ತು ಔಟ್ಸೈಡ್ ಇರ್ತಾರೆ, ಅದು ಧೂಳಾಗ್ಬೋದು ಅಥವಾ ಬಿಸಿಲಾಗಿರಬಹುದು, ಮಳೆ ಆಗಿರಬಹುದು. ಇದು ಎಲ್ಲವೂ ಇರೋದ್ರಿಂದ ನಮ್ಮ ಚರ್ಮ ಆಲ್ರೆಡಿ ಪ್ರೊಟೆಕ್ಟ್ ಮಾಡುತ್ತೆ. ಬಟ್ ಇದನ್ನ ಸರಿ ಇಡೋದಕ್ಕೆ ನೀವು ಫೇಸ್ ವಾಷಿಂಗ್ ಆಗ್ಬೋದು ಅಥವಾ ಆಹಾರ ಪದ್ಧತಿ ಸ್ಪೆಷಲಿ, ಯಾಕಂದ್ರೆ ಈ ಚರ್ಮಕ್ಕೆ ಕಾಂತಿ ಬರೋದು ಅಥವಾ ಈ ಚರ್ಮ ಸಾಫ್ಟ್ ಆಗಿ ಮೇಂಟೈನ್ ಮಾಡೋದಕ್ಕೆ ನೀವು ಆಹಾರ ಏನು ತಗೊಳ್ತೀರಾ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಔಟ್ಸೈಡ್ ನೀವು ಕ್ರೀಮ್ ಹಾಕೋದ್ರಿಂದ ಈ ಚರ್ಮ ಸಾಫ್ಟ್ ಆಗೋದಿಲ್ಲ.
ಚರ್ಮ ನಿಮ್ಗೆ ಏನು ಬಂದಿದೆ ಇದು ಆಲ್ರೆಡಿ ಜೆನೆಟಿಕ್ಸಿಂದ, ಅಂದರೆ ನಿಮ್ಮ ತಂದೆ ತಾಯಿ, ಅಜ್ಜ ಅಜ್ಜಿ, ಆಂಟೀಸ್ ಹೇಗಿದೆ ಆ ಚರ್ಮನೇ ಬರೋದು ನಿಮಗೆ. ಬಟ್ ಇದನ್ನು ನೀವು ಮೇಂಟೈನ್ ಮಾಡ್ಕೊಳ್ಬೇಕಾದ್ರೆ ನಿಮ್ಮ ಆಹಾರನೇ ಇಂಪಾರ್ಟೆಂಟ್. ಸೊ ಹಾಗಾಗಿ ನೀರು ಜಾಸ್ತಿ ತೊಗೊಳ್ಳೋದು. ಸೊ ಇದನ್ನು ನಾವೇನು ಹೇಳ್ತೇವೆ, ಚರ್ಮಕ್ಕೆ ಹೈಡ್ರೇಟ್ ಆಗಿಡೋದು. ಸೊ ನೀರಿನ ಅಂಶ ಅಟ್ಲೀಸ್ಟ್ ದಿನಕ್ಕೆ 3.5-4 ಲೀಟ್ರ್ವರೆಗೂ ನೀರು ತೊಗೊಂಡ್ರೆ, ಅಥವಾ ನೀರು ಜೊತೆಗೆ ನೀವು ಹಣ್ಣು ತರಕಾರಿ ಜಾಸ್ತಿ ಮಾಡಿದ್ರೆ, ಅಥವಾ ಜ್ಯೂಸ್ ಆಗ್ಬೋದು ಅಥವಾ ಹಣ್ಣೆ ಆಗ್ಬೋದು, ಇದನ್ನು ಜಾಸ್ತಿ ತೊಗೊಂಡಾಗ ಮಲ್ಟಿವಿಟಮಿನ್ ಬ್ಲಡ್ಡಲ್ಲಿ ಇನ್ಕ್ರೀಸ್ ಆಗುತ್ತೆ. ಎಲ್ಲ ವಿಟಮಿನ್ಸು ಕೂಡ ಇಂಪ್ರೂವ್ ಆಗ್ತಾ ಬರುತ್ತೆ. ಆಗ ಚರ್ಮ ಆಟೋಮೆಟಿಕ್ಕಾಗಿ ಸಾಫ್ಟ್ ಆಗಿರುತ್ತೆ, ಕೋಮಲವಾಗಿರುತ್ತೆ, ಅಥವಾ ಗ್ಲೋನೆಸ್ ಅಂತ ಹೇಳ್ತೇವೆ. ಸೊ ನೀವು ಹೇಳಿದಾಗೆ ಸುಮಾರು ಆ್ಯಡ್ಸಲ್ಲೆಲ್ಲ ಹೇಗೆ ತೋರಿಸ್ತಾರೆ, ಸೊ ಅದು ಆಟೋಮೆಟಿಕ್ ಇಂಟರ್ನಲ್ಲೇ ಬರುತ್ತೆ. ಸೊ ನೀವು ಆ ಥರ ಆಹಾರ ತಗೊಳ್ಬೇಕು. ಅದ್ರ ಜೊತೆಗೆ ಚಿಂತೆ ಮಾಡೋದು ಅಂತ ಹೇಳ್ತೇವೆ. ಸೊ ಇದನ್ನ ಕಡಿಮೆ ಮಾಡಬೇಕು. ಯಾಕಂದ್ರೆ ಇದರಿಂದ ಬಾಡಿನಲ್ಲಿ ಹಾರ್ಮೋನ್ಸಲ್ಲಿ ಚೇಂಜಸ್ ಆಗಿ ಆಗುತ್ತೆ. ಇದರಿಂದನೇ ಕಾಯಿಲೆಗಳು ಜಾಸ್ತಿ. ಏನಾದ್ರೂ ಚಿಂತೆ ಮಾಡೋದು ಬಿಡಲ್ಲ ಮನುಷ್ಯ. ನಾನು ಇನ್ನೊಂದು ಪ್ರಶ್ನೆ ಕೇಳಬೇಕಾಯ್ತು. ಕೆಲವು ಸರ್ತಿ ನಾನು ಅಬ್ಸರ್ವ್ ಮಾಡಿದ್ದೀನಿ, ಉದಾಹರಣೆಗೆ ಕಾಲಿನ ಚರ್ಮ, ನಮ್ಮ ಕಾಫ್ ಮಸಲ್ಲು ಮತ್ತೆ ಶಿನ್ ಬೋನ್ ಇರುತ್ತಲ್ಲ, ಅದ್ರ ಮೇಲೆ ಮೊದಲು ಚೆನ್ನಾಗಿ ಕೂದಲಿರುತ್ತೆ, ಬರ್ತಾ 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 ಎಲ್ಲ ಕೂದಲು ಉದ್ರೋಗಿ ನೈಸಾಗಿರುತ್ತೆ. ಅದು ಒಂದು ರೀತಿಯ ಸೋರಿಯಾಸಿಸ್ ಅಥವಾ ಅದಕ್ಕೆ ಕಾರಣ ಏನು? ಕೂದಲುಗಳು ಮಾತ್ರ ನಿಮಗೆ, ಅಂದ್ರೆ ರೋಮ ನಾವು ಹೇಳ್ತೇವೆ, ಅದು ಮಾತ್ರ ಹೋಗ್ತಿದೆ ಅಂತ ಅಂದಾಗ ಇದು ಸೋರಿಯಾಸಿಸ್ ಇರೋದಿಲ್ಲ. ಸೊ ಇದು ನಿಮಗೆ ಫಾಲಿಕಲ್ ಅಂತ ನಾವು ಹೇಳ್ತೇವೆ, ಹೇರ್ ಫಾಲಿಕಲ್. ಈಗ ಹೇರ್ ನಿಮಗೆ ಎಲ್ಲೂ ಆಗ್ಲಿ ಬಾಡಿನಲ್ಲಿ ಹೇರ್ ಬರಬೇಕಾದ್ರೆ ಇದಕ್ಕೆ ಆಂಡ್ರೋಜನ್ ಹಾರ್ಮೋನ್ಸ್ ಅಂತ ನಾವು ಹೇಳ್ತೇವೆ. ಸೊ ಆ ಹಾರ್ಮೋನ್ಗಳು ಕರೆಕ್ಟ್ ಆಗಿದ್ರೆ ನಿಮಗೆ ಹೇರ್, ಆಮೇಲೆ ಇದು ಕೂಡ ಜೆನೆಟಿಕ್ಸ್ ಇಂದ ಇದೆ. ಅಂದ್ರೆ ನಿಮ್ಮ ಅಜ್ಜ ಅಜ್ಜಿ ತಾತ ಅವರೆಲ್ಲರದು ಹೇಗಿರುತ್ತೆ, ಕೆಲವರಿಗೆ ಕರ್ಲಿ ಹೇರ್ ತಗೊಳ್ಳಿ, ಸ್ಟ್ರೇಟ್ ಹೇರ್ ತಗೊಳ್ಳಿ, ಅಥವಾ ಫಾಲಿಂಗ್ ತುಂಬಾ ತಳುವಾಗಿರುತ್ತೆ ಕೆಲವೊಬ್ಬರಿಗೆ ಕೂದಲು, ಕಾಲಲ್ಲಿ ಆಗ್ಬೋದು, ಬಾಡಿನಲ್ಲಿ ಆಗ್ಬೋದು, ಕೆಲವರಿಗೆ ಕೂದಲು ಜಾಸ್ತಿ ಇರುತ್ತೆ, ಕಡಿಮೆ ಇರುತ್ತೆ. ಇದು ಎಲ್ಲವೂ ಜೆನೆಟಿಕ್ಸ್, ಅಂದ್ರೆ ಇದು ಎಲ್ಲವೂ ಕೂಡ ಹೆರಿಡಿಟ್ರಿ. ಸೊ ನೀವು ಆಚೆಗಡೆಯಿಂದ ತೆಗೆದಿದ್ದಾಗ ಮತ್ತೆ ಬರೋದು, ಇದು ಹೊರಗಡೆಯಿಂದ ಯಾವುದೇ ರೀತಿ ಹೋಗೋದು ಇಲ್ಲ, ಬರೋದು ಇಲ್ಲ. ಸೊ ಸುಮಾರು ಜನ ಪೇಷಂಟ್ಸ್ ಹೇಳ್ತಾರೆ ನೋಡಿ, ಶ್ಯಾಂಪೂಸ್ ನಾನು ಇದನ್ನು ಯೂಸ್ ಮಾಡಿದ್ರೆ ಕೂದಲು ಜಾಸ್ತಿ ಆಗಿದೆ, ಥಿಕ್ ಆಗಿದೆ, ದಪ್ಪ ಆಗಿದೆ, ಅಥವಾ ಇದನ್ನು ಯೂಸ್ ಮಾಡಿದಾಗ ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ಅದು ಎರಡೂ ಕೂಡ ಕೆಲಸ ಮಾಡೋದಿಲ್ಲ. ಸೊ ನೀವು ಹೊರಗಡೆಯಿಂದ ನೀವು ಏನು ಶ್ಯಾಂಪೂ ಹಾಕಿ, ಕಂಡೀಷ್ನರ್ ಆಗ್ಬೋದು, ಎಣ್ಣೆಗಳು ಚೇಂಜ್ ಮಾಡಿ ಕೂದಲು ಬರೋದು ಹೋಗೋದು ಎರಡೂ ಅದ್ರ ಮೇಲೆ ಡಿಪೆಂಡೇ ಇರೋದಿಲ್ಲ. ಇದು ನೀವು ಓನ್ಲಿ ಹೈಜೀನ್ ಮೇಂಟೈನ್ ಮಾಡೋದಕ್ಕೆ. ಸೊ ಹಾಗಾಗಿ ನೀವು ಕೇಳೋ ಹಾಗೆ ಕಾಲ್ ಮೇಲೆ ಕೂದಲು ಹೋಗೋದಾಗ್ಲಿ, ಇದು ಫಾಲಿಕಲ್ ಪ್ರಾಬ್ಲಮ್ ಇರುತ್ತೆ. ಅಂದ್ರೆ ಹೇರ್ ಬಡ್ ಅಂತ ನಾವು ಹೇಳ್ತೇವೆ, ಒಳಗಡೆ ಹೇರ್ ಬಡ್ ಏನಿರುತ್ತೆ ಅಲ್ಲಿ ನಿಮಗೆ ಪ್ರೋಟೀನ್ ಸಿಗದೇ ಇದ್ರೆ ಇದನ್ನೇ ನಾವು ಕೆರಾಟಿನ್ ಅಂತ ಹೇಳ್ತೇವೆ. ಹೇಗೆ ಮೆಲನಿನ್ ನಿಮಗೆ ಕಲರ್ ಕೊಡುತ್ತೆ, ಹಾಗೆ ಕೆರಾಟಿನ್ ಅಂಶ ನಿಮಗೆ ಕೂದಲಿದ್ದು ಥಿಕ್ನೆಸ್ ಮತ್ತು ತೆಳು ಆಗೋದು ಇದು ಡಿಪೆಂಡ್ ಆಗುತ್ತೆ. ಸೊ ಈ ಪ್ರೋಟೀನ್ ಅಂಶ ಕರೆಕ್ಟ್ ಆಗಿ ಉತ್ಪತ್ತಿ ಆದ್ರೆ ಹೇರ್ ಇಂಪ್ರೂವ್ ಆಗುತ್ತೆ. ಹಾಗಾದ್ರೆ ಮನುಷ್ಯ ಬಾಲ್ಡ್ ಆಗೋದಕ್ಕೂ ಇದೇ ಕಾರಣ? 100%. ಯಾಕಂದ್ರೆ ಇದ್ರಲ್ಲಿ ಏನಂದ್ರೆ ಕೆರಾಟಿನ್ ಅಂಶ ಕಡಿಮೆ ಇರುತ್ತೆ, ಈ ಪ್ರೋಟೀನ್ ಅಂಶ ಕಡಿಮೆ ಇರುತ್ತೆ. ಪ್ರೋಟೀನ್ ಅಂಶ ಏನಕ್ಕೆ ಕಡಿಮೆ ಆಗಿದೆ, ಅದು ನಿಮ್ ಹೆರಿಡಿಟ್ರಿ ಇರುತ್ತೆ, ಸ್ಮೋಕಿಂಗ್ ಆಗ್ಬೋದು, ಆಲ್ಕೋಹಾಲಿಕ್ ಆಗ್ಬೋದು, ಅಥವಾ ಸ್ಟ್ರೆಸ್ ರಿಲೇಟೆಡ್ ಆಗ್ಬೋದು, ನೀವು ವರ್ಕ್ ಪ್ಯಾಟರ್ನ್ ಆಗ್ಬೋದು. ಈ ಲೈಫ್ ಸ್ಟೈಲ್ ಚೇಂಜಸ್ ಇಂದ ಕೆರಾಟಿನ್ ಅಂಶ ಕಡಿಮೆ ಆಗುತ್ತೆ. ಜೆನೆಟಿಕ್ ಇಂದ ಇದೆ ಅಂದ್ರೆ ಅದು ತುಂಬಾ ಕಷ್ಟ ನಿಮಗೆ ಸರಿಪಡಿಸೋದು. ನಿಮ್ ಲೈಫ್ ಸ್ಟೈಲ್ ಇಂದಾನೇ ಆಗಿದೆ ಅಂದ್ರೆ ಅದನ್ನ ಸರಿಪಡಿಸೋದು. ಇನ್ನೊಂದು ಕಾಲ್ ಇದ್ದಾರೆ. ಹಲೋ ಹಲೋ, ನಮಸ್ಕಾರ. ನಾನು ಸಿ ಕೈ ಚಂದ್ರ ಮಾತಾಡ್ತಿರೋದು. ನಮಸ್ಕಾರ ಸರ್, ಇದು ರಾಘವೇಂದ್ರ ಮಾತಾಡ್ತಾ ಇರೋದು ಸರ್. ರಾಘವೇಂದ್ರ ಎಲ್ಲಿಂದ? ಹೌದು ಸರ್, ಬೀದರಿಂದ ಸರ್. ಬೀದರಿಂದ. ಹೇಳಿ ರಾಘವೇಂದ್ರ. ನನಗೂ ಕೂಡ ಸೋರಿಯಸ್ ಪ್ರಾಬ್ಲಮ್ ಇದೆ ಸರ್. ಇದು ಏನಾಗುತ್ತೆ ನಿಮ್ಗೆ? ಅಂತ ಕೆರೆತ ಉಂಟಾಗ್ತಾ ಇದೆ ಸರ್ ದೇಹದಲ್ಲಿ. ಅದ್ರ ಬಗ್ಗೆ ಡಾಕ್ಟರ್ ಜೊತೆ ಮಾತಾಡಬೇಕಾಗಿತ್ತು, ಆ ಕಾರಣದಿಂದ ಕಾಲ್ ಮಾಡಿದ್ವಿ ಸರ್. ಮಾತಾಡಿ, ಡೈರೆಕ್ಟ್ ಆಗಿ ನಿಮಗೆ ನಮ್ಮ ಹೋಮಿಯೋಪತಿ ವೈದ್ಯರಿಗೆ ಕನೆಕ್ಟ್ ಮಾಡ್ತೀನಿ. ಓಕೆ, ಇವ್ರಿಗೂ ಕೆರೆತ ಸೋರಿಯೋಸಿಸ್ ಪ್ರಾಬ್ಲಮ್ ಇದೆ ಅಂತ ಇದ್ದಾರೆ. ಹಲೋ ಹಲೋ ಮೇಡಮ್, ನಮಸ್ತೆ. ನಮಸ್ಕಾರ ರಾಘವೇಂದ್ರ ಅವರೇ, ಹೇಳಿ. ನಮಸ್ತೆ ಮೇಡಮ್. ಇದು ನನಗೆ ಲಾಸ್ಟ್ 5 ವರ್ಷದಿಂದ ಸೋರಿಯಾಸಿಸ್ ಪ್ರಾಬ್ಲಮ್ ಇದೆ. ಓಕೆ. ಮತ್ತೆ ಈ ಸ್ಕಿನ್ ಎಲ್ಲ ಕ್ರ್ಯಾಕ್ ಆಗ್ತಾ ಇದೆ ಮೇಡಮ್. ಓಕೆ. ಕ್ರ್ಯಾಕ್ ಆಗ್ತಾ ಇದೆ, ಮತ್ತೆ ಕೈ ಬೆಳಗೆಲ್ಲ ನೋವು ಬರ್ತಾ ಇದೆ. ಹೌದು. ಮತ್ತೆ ಇದಕ್ಕೆ ಏನಾದರೂ ಟ್ರೀಟ್ಮೆಂಟ್ ಇದೆಯಾ ಮೇಡಮ್? ರಾಘವೇಂದ್ರ ಅವರೇ, ಶ್ಯೂರ್, ಹೋಮಿಯೋಪತಿಕ್ ಮೆಡಿಸಿನ್ಸ್ ನಿಮ್ಗೆ ಹೆಲ್ಪ್ ಮಾಡುತ್ತೆ, ವಾಸಿನೂ ಮಾಡುತ್ತೆ. ಬಟ್ ಇದಕ್ಕೇನಂದರೆ ನೀವು ಮೆಡಿಸಿನ್ಸ್ ಮಾಡಬೇಕಾಗಿರೋದಲ್ವಾ ಬ್ಲಡ್ ರಿಲೇಟೆಡ್ಗೆ. ಈಗ ನೀವು ಹೇಳ್ತಿದ್ದೀರಾ ಇರಪ್ಷನ್ಸ್ ನಿಮಗೆ ಕೈಯಲ್ಲಿ ಅಥವಾ ಕ್ರ್ಯಾಕ್ಸ್ ಆಗೋದೆಲ್ಲ ನೋಡ್ತಿದ್ದೀರಾ, ಅದರಿಂದ ಆಲ್ರೆಡಿ ಜಾಯಿಂಟ್ ಪೇನ್ಗಳು ಬರ್ತಾ ಇದೆ ಅಂತ ಹೇಳ್ತಿದ್ದೀರಾ. ಸೊ ಇದು ನಿಮಗೆ ಕಾಂಪ್ಲಿಕೇಟೆಡ್ ಕೇಸಸ್ ಅಂತ ನಾವು ಹೇಳ್ತೇವೆ. ಅಂದರೆ ನೀವು ಸೋರಿಯಾಸಿಸ್ ಇನಿಷಿಯಲಿ ಏನು ಕಾಯಿಲೆ ಸ್ಟಾರ್ಟ್ ಆಗಿದೆ ನೋಡಿ, ಆಗ ಮೆಡಿಸಿನ್ಸ್ ತುಂಬ ಮಾಡಿದ್ದೀರಾ, ಅದಕ್ಕಾಗಿ ಅಲ್ವಾ ಕಾಯಿಲೆ ಇನ್ನೂ ಗ್ರೇಡ್ ಜಾಸ್ತಿ ಆಗ್ತಾ ಬಂದಿದೆ. ಸೊ ಇದಕ್ಕೆ ನಾವು ಕಾಂಪ್ಲಿಕೇಟೆಡ್ ಅಂದರೆ ಸೋರಿಯಾಸಿಸ್ದು ಕಾಂಪ್ಲಿಕೇಶನ್ಸ್ ಹೇಳ್ತೇವೆ, ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ. ಅಂದರೆ ಈ ಜಾಯಿಂಟ್ ಬೆರಳಲ್ಲೂ ಕೂಡ ನಿಮಗೆ ನೋವುಗಳು ಸ್ಟಾರ್ಟ್ ಆಗುತ್ತೆ. ಅಂದರೆ ಇನ್ಫೆಕ್ಷನ್ಸ್ ಇನ್ನೂ ಹೈ ಆಗ್ತಿದೆ. ನಿಮ್ಮದು ಬ್ಲಡ್ ಟೆಸ್ಟ್ ಮಾಡಿದ್ರೆ ರಾಘವೇಂದ್ರ ಅವರೇ AEC ಕೌಂಟ್ ಜಾಸ್ತಿ ಇರುತ್ತೆ, IgE ಲೆವೆಲ್ಸ್ ಜಾಸ್ತಿ ಇರುತ್ತೆ, T ಸೆಲ್ಸ್ ಜಾಸ್ತಿ ಇರುತ್ತೆ. ಇದು ಎಲ್ಲವೂ ಕಡಿಮೆ ಮಾಡ್ಕೊಳ್ಬೇಕು ನೀವು. ಅದು ಹೋಮಿಯೋಪತಿಕ್ ಮೆಡಿಸಿನ್ಸಿಂದ ನಿಮಗೆ ಕಡಿಮೆ ಆಗುತ್ತೆ. ಹಾಗಾಗಿ ನಿಮಗೆ ಹಚ್ಚೋದಕ್ಕೆ ಆಯಿಂಟ್ಮೆಂಟ್ ಆಗಲಿ ಅಥವಾ ನೋವಿನ ಮಾತ್ರೆ ಇದು ಯಾವುದೂ ಹೆಲ್ಪ್ ಆಗೋದಿಲ್ಲ.
ಸೊ ಒಂದ್ಸತಿ ಅಲ್ವಾ ನೀವು ಬ್ಲಡ್ ಟೆಸ್ಟ್ ಮಾಡಿಸಿ, ಅದ್ರ ಜೊತೆಗೆ ಕೆಲವೊಂದು ನಿಮ್ಮದು ಬ್ಲಡ್ ಪ್ರೊಫೈಲ್ಸ್ ಅಂತ ಹೇಳ್ತೇವೆ, ಅಂದರೆ ಕೊಲೆಸ್ಟ್ರಾಲ್ ರಿಲೇಟೆಡ್ ಮತ್ತು ಡಯಾಬಿಟಿಸ್, ಶುಗರ್ ಆಗಲಿ ಅಥವಾ ಬಿ ಪಿ ಆಗಲಿ, ಈ ಥರದ್ದು ಏನಾದರೂ ಕ್ರಾನಿಕ್ ಡಿಸೀಸ್ ಇದ್ದರೂ ಕೂಡ ಕಾಯಿಲೆ ಬೇಗ ಹೋಗೋದಿಲ್ಲ. ಯಾಕಂದರೆ ನಿಮಗಿರೋದು ಆಟೋ ಇಮ್ಯೂನ್ ಡಿಸೀಸ್, ಅಂದರೆ ನಿಮ್ಮ ಇಮ್ಯುನಿಟಿ ತುಂಬ ಡಿಸ್ಟರ್ಬ್ಡ್ ಇದೆ, ನಿಮ್ಮ ಇಮ್ಯುನಿಟಿ ತುಂಬ ಕಡಿಮೆ ಇದೆ, ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದಕ್ಕೆ ಈ ಕಾಯಿಲೆ ಕಾಣಿಸ್ಕೊಂಡಿರೋದು. ಸೊ ಅದನ್ನು ಇಂಪ್ರೂವ್ ಮಾಡಬೇಕಾದ್ರೆ ನಿಮ್ಮ ಫೈಟಿಂಗ್ ಸೆಲ್ಸ್ ಅಂದರೆ WBCs ಅಂತ ಹೇಳ್ತೇವೆ, ಸೊ ಈ WBC ಕರೆಕ್ಟಾಗಿ ಕೆಲಸ ಮಾಡಬೇಕು. ಸೊ ಅದಕ್ಕೆ ಹೋಮಿಯೋಪತಿಕ್ ಮೆಡಿಸಿನ್ಸ್ ಹೆಲ್ಪ್ ಮಾಡುತ್ತೆ. ಸೊ ಒಂದ್ಸತಿ ನೀವು ಬ್ಲಡ್ ಟೆಸ್ಟು ಮಾಡಿ, ಆದಷ್ಟು ಒಂದ್ಸತಿ ನೀವು ಬಂದು ಭೇಟಿ ಮಾಡಿದ್ರೆ ಅದನ್ನು ಎಕ್ಸಾಮಿನ್ ಮಾಡಿದಾಗ ಗೊತ್ತಾಗುತ್ತೆ ಇನ್ನೂ ಕ್ಲಿಯರಾಗಿ ಸೋರಿಯಾಟಿಕ್ ಆರ್ಥರೈಟಿಸ್ ಯಾವ ಸೋರಿಯಾಸಿಸ್ ಇದೆ ಅಂತ. ಯಾಕಂದರೆ ಎರಿಥ್ರೋಡರ್ಮಿಕ್ ಪ್ಲೇಗ್ ಸೋರಿಯಾಸಿಸ್ ಇರುತ್ತೆ, ಗಟ್ಟೆಡ್ ಸೋರಿಯಾಸಿಸ್ ಇರುತ್ತೆ. ನಿಮ್ಮಲ್ಲಿ ಪಸ್ಚುಲರ್ ಸೋರಿಯಾಸಿಸ್ ಏನಾದರೂ ಅದರಿಂದ ಪಸ್ ಬರೋದು ಹಾಗೇನಾದರೂ ಆದರೆ ಅದಕ್ಕೆ ಮೆಡಿಸಿನ್ಸ್ ಬೇರೆ ಬರುತ್ತೆ. ಆ್ಯಂಡ್ ಆಲ್ರೆಡಿ ನಿಮಗೆ ಕಾಂಪ್ಲಿಕೇಶನ್ಸು ಸ್ಟಾರ್ಟ್ ಆಗಿದೆ, ಈ ಜಾಯಿಂಟ್ ಮೂಳೆಗಳದ್ದು ನೋವು ಕೂಡ ಸ್ಟಾರ್ಟ್ ಆಗಿದೆ. ಜಾಯಿಂಟ್ ಪೇನ್ ಸ್ಟಾರ್ಟ್ ಆದಾಗ ಸ್ಟಿಫ್ನೆಸ್ ಬರೋದು, ಬೆಳಗ್ಗೆ ಎದ್ದಾಗ ನಿಮಗೆ ಕೈ ಮಡ್ಚೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ, ಇದು ಎಲ್ಲವೂ ಸೋರಿಯಾಟಿಕ್ ಆರ್ಥರೈಟಿಸ್. ಸೊ ಈ ನೋವುಗಳು ಹೋಗಬೇಕಾದ್ರೆ ಫಸ್ಟ್ ನಿಮಗೆ ಇರಪ್ಷನ್ಸೇ ಕಡಿಮೆ ಆಗಬೇಕು. ಸೊ ಸೋರಿಯಾಸಿಸ್ ಅನ್ನೋದು ಫಸ್ಟ್ ಕಡಿಮೆ ಆಗ್ತಾ ಬರಬೇಕು, ಚರ್ಮದ ಕಾಯಿಲೆ. ಇದು ಕಡಿಮೆ ಆಗಿದಾಗೆ ನಿಮಗೆ ಜಾಯಿಂಟ್ ಪೇನ್ಸು ಕೂಡ ಕಡಿಮೆ ಆಗುತ್ತೆ, ಯಾಕಂದರೆ ಇದು ಅದ್ರದ್ದು ರಿಲೇಟೆಡೇ ಇರೋದು. ಸೊ ಜಾಯಿಂಟ್ ಪೇನ್ ಬರ್ತಾ ಇರೋದೇ ನಿಮಗೆ ಸೋರಿಯಾಸಿಸಿಂದ. ಸೊ ಹಾಗಾಗಿ ಜಾಯಿಂಟ್ ಪೇನಿಗೆ ಸಪ್ರೇಟಾಗಿ ಮೆಡಿಸಿನ್ಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಆ್ಯಂಡ್ ಅದಕ್ಕೆ ಮಾಡೋದಕ್ಕೂ ಹೋಗಬೇಡಿ, ಯಾಕಂದರೆ ಇನ್ನೂ ಜಾಸ್ತಿ ಮಾಡ್ಕೊಳ್ತೀರಾ ಕಾಯಿಲೆ. ಸೊ ಹಾಗಾಗಿ ಒಂದ್ಸತಿ ನೀವು ಬಂದು ಭೇಟಿ ಮಾಡಿ, ಸ್ಕಿನ್ ರಿಲೇಟೆಡ್ ಮೆಡಿಸಿನ್ಸ್ ನಾವು ಮಾಡ್ತಾ ಬಂದಾಗ ಸೋರಿಯಾಸಿಸ್ ಸ್ಪೆಷಲಿ ಅದಕ್ಕೆ ಬ್ಲಡ್ ರಿಲೇಟೆಡ್ ಚೆನ್ನಾಗಿ ಆಗ್ತಾ ಬಂತು, ನಿಮ್ಮ WBCs ಇಂಪ್ರೂವ್ ಆಗ್ತಾ ಬಂದರೆ ಆಟೋಮೆಟಿಕ್ ನಿಮಗೆ ಜಾಯಿಂಟ್ ಪೇನ್ಸು ಕೂಡ ಕಡಿಮೆ ಆಗುತ್ತೆ, ಡಿಫಾರ್ಮಿಟೀಸ್ ಆಗೋದು, ಕೈ ಸೊಟ್ಟ ಆಗೋದು, ಇದು ಎಲ್ಲವೂ ಕೂಡ ಅವಾಯ್ಡ್ ಮಾಡ್ತಾ ಬರ್ಬೋದು. ಗೊತ್ತಾಯ್ತಲ್ಲ ರಾಘವೇಂದ್ರ ಏನು ಮಾಡಬೇಕು ಅಂತ? ಗೊತ್ತಾಯ್ತು ಸರ್, ಗೊತ್ತಾಯ್ತು. ಸೊ ಅದ್ರ ಪ್ರಕಾರ ನೀವು ನಡ್ಕೊಂಡ್ರೆ ನಿಮ್ಮ ಸಮಸ್ಯೆ ಸಂಪೂರ್ಣವಾಗಿ ಪರಿಹಾರ ಆಗುತ್ತೆ. ಖಂಡಿತ ಸರ್, ಖಂಡಿತ ನಡ್ಕೊಂತೀವಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಾಲಿಂಗ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಾಮಾನ್ಯವಾಗಿ ಈ ಸ್ಕಿನ್ ಪ್ರಾಬ್ಲಮ್ಗಳು ಅಂತ ಬರ್ತದೆ, ಅಂದರೆ ಇವಾಗ ಡ್ರೈನೆಸ್ ಆಗುತ್ತೆ, ಎಸ್ಪೆಷಲಿ ಮಂಡಿ ಹತ್ತಿರ ಮತ್ತು ಮೊಣಕೈ ಹತ್ತಿರ ಎಲ್ಲ ತುಂಬ ಡ್ರೈ ಆಗಿರುತ್ತೆ. ಅದಕ್ಕೆ ಏನು ಮಾಡಬೇಕು ಅಂದರೆ ಆ ಡ್ರೈನೆಸ್ಸು ಈ ಮಾಯಿಶ್ಚರೈಸರ್ಸ್ ಎಲ್ಲ ಹಾಕ್ಕೊಳ್ತಾರಲ್ಲ, ಅದರಿಂದ ನಿಜವಾಗ್ಲೂ ಸಹಾಯ ಆಗತ್ತಾ? ಮಾಯಿಶ್ಚರೈಸಿಂಗ್, ಸಿಂಪಲ್ ಮಾಯಿಶ್ಚರೈಸಿಂಗ್ ಯೂಸ್ ಮಾಡ್ತಿದ್ದಾರೆ. ಈ ಆಯಿಲ್ ಅಂಶ ಇರೋದಾಗಲಿ ಅಥವಾ ಆಲಿವ್ ಆಯಿಲ್ ಅಂತ ನಾವು ಕೇಳ್ತೇವೆ, ಅಥವಾ ಎನಿ ಮಾಯಿಶ್ಚರೈಸಿಂಗ್ ನೀವು ಯೂಸ್ ಮಾಡಿದಾಗೂ ಕೂಡ ಇದು ನಿಮಗೆ ಮಾಯಿಸ್ಟ್ ಆಗಿಡುತ್ತೆ. ನೀವು ಎಷ್ಟು ಅಂಶ ನೀರು ತೊಗೊಳ್ತೀರಾ ಅಷ್ಟು ಮಾಯಿಸ್ಟ್ ಆಗಿರುತ್ತೆ ಚರ್ಮ. ಸೊ ಇಂಟರ್ನಲ್ ನೀವು ನೀರು ಹೇಗೆ ತೊಗೊಳ್ತೀರಾ, ಮೋರ್ ದ್ಯಾನ್ 3.5 ಲೀಟರ್ಸ್ ನೀರು ತೊಗೊಂಡಾಗ ಚರ್ಮ ಮಾಯಿಸ್ಟ್ ಆಗಿರೋದು. ಸೊ ಈ ಡ್ರೈನೆಸ್ ಜಾಸ್ತಿ ಆಗೋದೇ ಅವರಲ್ಲಿ, ಯಾರು ನೀರಿನ ಅಂಶ ಕಡಿಮೆ ಇರುತ್ತೆ ಅಥವಾ ಸ್ನಾನಕ್ಕೆ ತುಂಬ ಬಿಸಿ ನೀರು ಯೂಸ್ ಮಾಡ್ತಾರೆ, ತುಂಬ ಹಾಟ್ ವಾಟರ್ ಪ್ರಿಫರ್ ಮಾಡ್ತಾರೆ, ಅವರಲ್ಲಿ ಚರ್ಮದ್ದು ಕಾಂತಿ ಏನಾಗುತ್ತೆ, ಮೇಲೆ ಇರೋ ಚರ್ಮದ್ದು ನಿಮಗೆ ಲೇಯರ್ ಏನು ಹೇಳ್ತೇವೆ ಅದು ನಾವು ಕಾರ್ನಿಯಾ ಅಂತ ಹೇಳ್ತೇವೆ, ಸ್ಟ್ರೇಟಮ್ ಕಾರ್ನಿಯಮ್ ಅಂತ ಹೇಳ್ತೇವೆ ಚರ್ಮದ ಭಾಗ, ಅದರಲ್ಲಿ ನಿಮಗೆ ಡೆಡ್ ಸೆಲ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ತುಂಬ ಬಿಸಿ ಹತ್ತೋದ್ರಿಂದ. ಸೊ ಹಾಗಾಗಿ ಈ ಮಾಯಿಶ್ಚರೈಸಿಂಗ್ ಕ್ರೀಮ್ಸ್ ಎಲ್ಲವೂ ಒಳ್ಳೇದೇನೆ, ನೀವು ಯೂಸ್ ಮಾಡಬಹುದು. ಬಟ್ ಅದು ಟೆಂಪರರಿ, ಒಂದು 3 ಅವರ್ಸಿಗೆ 4 ಅವರ್ಸಿಗೆ ಮಾಯಿಸ್ಟ್ ಆಗಿರುತ್ತೆ ಅಷ್ಟೇ. ಬಟ್ ಇಂಟರ್ನಲ್ ನೀವು ಹಣ್ಣುಗಳು ಜಾಸ್ತಿ ತಗೊಂಡ್ರೆ ಅಥವಾ ನೀವು ನೀರಿನ ಅಂಶ ಜಾಸ್ತಿ ಮಾಡಿದ್ರೆ ಬಾಡಿನಲ್ಲಿ, ಸೊ ಆಟೋಮೆಟಿಕ್ ಬಾಡಿ ಸ್ಕಿನ್ ಕಂಡೀಷನ್ ಆಗುತ್ತೆ. ಗ್ಯಾಸಸ್, ಇಚ್ಚಿಂಗು ಜಾಸ್ತಿ, ಯಾಕಂದರೆ ಡ್ರೈನೆಸ್ ಜಾಸ್ತಿ. ಈಗ ನೀವೇನಾದರೂ ಆಲೋಚನೆ ಮಾಡ್ತಿದ್ದೀರಾ ಅನ್ಕೊಳ್ಳಿ, ಇನ್ಸ್ಟೆಂಟ್ ಆಗಿ ಕೆರ್ತನೆ ಮಾಡ್ತೇವೆ, ಅಂದರೆ ಅದು ಸಿಂಬಲ್ ಹಾಗೇನೆ ತೋರಿಸುತ್ತೆ. ಆದರೆ ನಮ್ಮ ವಿಚಾರವಾಗಿ ಹೇಗೆ ನಾವು ಎಷ್ಟು ಆಳವಾಗಿ ವಿಚಾರ ಮಾಡ್ತೇವೆ, ಸೊ ಇಚ್ಚಿಂಗ್ ಜಾಸ್ತಿನೇ ಇರುತ್ತೆ, ಅದು ಕೆರ್ತ ಬರೋದೇನೆ. ಸೊ ಸೋರಿಯಾಸಿಸ್ ಬರೋದು ಕಾಯಿಲೆ ಮೇಜರ್ ಸಿಂಪ್ಟಮ್ಸ್ ನೋಡಬೇಕಾದ್ರೆ ಸ್ಟ್ರೆಸ್ ರಿಲೇಟೆಡ್. ಹಾಗೆ ಈ ಬೆರಳುಗಳ ಸಂಧಿಯಲ್ಲಿ, ಕಾಲಿನ ಬೆರಳುಗಳ ಸಂಧಿನಲ್ಲಿ ಬೆಳ್ಳಿಗೆ ಅದು ಇದಾಗ್ತದೆ, ಅದು ಸೋರಿಯಾಸಿಸ್. ಅದು ನಿಮಗೆ ನಾವು ಫಂಗಲ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೇವೆ, ಕ್ಯಾಂಡಿಡಿಯಾಸಿಸ್ ಅಂತ ಹೇಳ್ತೇವೆ, ಅಥವಾ ಟೀನಿಯಾ ಅಂತ ಹೇಳ್ತೇವೆ. ಸೊ ಇದು ನಿಮಗೆ ಕೈ ಬೆರಳು ಸಂಧಿಯಲ್ಲಿ ಕಾಣಿಸ್ಕೊಳ್ಳೋದು. ಸೊ ವೈಟ್ ಆಗಿರುತ್ತೆ, ಅಥವಾ ನೀರಿನಲ್ಲಿ ಜಾಸ್ತಿ ಕೆಲಸ ಮಾಡಿದಾಗ, ಸ್ಪೆಷಲಿ ವಾಷರ್ ವುಮೆನ್ಸ್ ಅಂತ ಹೇಳ್ತೇವೆ, ಯಾರು ವಾಷಿಂಗ್ ಜಾಸ್ತಿ ಮಾಡ್ತಾರೆ, ನೀರಿನಲ್ಲೇ ಜಾಸ್ತಿ ಕೆಲಸ ಮಾಡೋದ್ರಿಂದ ಅವರಲ್ಲಿ ನಾವು ನೋಡ್ತೇವೆ. ಬಟ್ ಅಗೇನ್ ಇದು ಕೂಡ ಚರ್ಮದ ಮೇಲೆ ಹಾಕುತ್ತೆ, ಬಟ್ ನೀವು ಚರ್ಮಕ್ಕೆ ಮೆಡಿಸಿನ್ಸ್ ಮಾಡಬಾರ್ದು, ಚರ್ಮಕ್ಕೆ ಆಯಿಂಟ್ಮೆಂಟ್ ಹಾಕಬಾರ್ದು. ಇದು ಏನಂದ್ರೆ ನಿಮ್ಗೆ ಹಾಕಿದಾಗ ಕಡಿಮೆ ಆಗುತ್ತೆ, ಮತ್ತೆ ಪುನಃ ಒಂದು 3 ಮಂತ್ಸ್ ಆದ್ಮೇಲೆ ಮತ್ತೆ ಪುನಃ ಕಾಣಿಸ್ಕೊಳ್ಳುತ್ತೆ. ಯಾಕಂದ್ರೆ ಅದು ಚರ್ಮದ ಮೇಲೆ ಇನ್ಫೆಕ್ಷನ್ ಆಗ್ತಿದೆ, ಆ ಇನ್ಫೆಕ್ಷನ್ ರಕ್ತದಲ್ಲಿರೋದು. ಸೊ ರಕ್ತದಲ್ಲಿ ಇನ್ಫೆಕ್ಷನ್ಸ್ ಕಡಿಮೆ ಮಾಡಿ, ಸೊ ಆಚೆ ಇರೋ ನಿಮಗೆ ಲಕ್ಷಣಗಳೆಲ್ಲನೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೊ ಇದನ್ನು ನಾವು ಟೀನಿಯಾ ಅಂತ ಹೇಳ್ತೇವೆ. ಸೊ ಹಲವಾರು ಆ ಥರ ಇದೆ. ಇನ್ನು ತೊಡೆ ಸಂಧಿಯಲ್ಲೂ ಕೂಡ ನಾವು ಸುಮಾರು ಪೇಷಂಟ್ಸಲ್ಲಿ ನೋಡ್ತೇವೆ, ತೊಡೆ ಸಂಧಿಯಲ್ಲಿ ಜಾಸ್ತಿ ಇರುತ್ತೆ, ಟೈಟ್ ವೇರಿಂಗ್ಸ್ ಆಗೋದಾಗ್ಲಿ, ಅಥವಾ ನೀರಿನ ಅಂಶ ಜಾಸ್ತಿ ಇದೆ, ಬೆವರು ಜಾಸ್ತಿ ಬಿಡುತ್ತೆ, ಸೊ ಕೆರೆತ ತುಂಬ ಜಾಸ್ತಿ ಇರುತ್ತೆ ಅವರಲ್ಲಿ. ಸೊ ಅವರಲ್ಲಿ ಸಮಸ್ಯೆ ಆಗೋದೇನೆಂದ್ರೆ ಎಲ್ಲಿ ಹೋದಲ್ಲೂ ಕೂಡ ಆ ಥರ ಇಚ್ಚಿಂಗ್
ಆದ್ರೆ ಇಚ್ ಮಾಡೋಕ್ಕೂ ಆಗೋದಿಲ್ಲ, ಯಾಕಂದ್ರೆ ಇದು ಆಡು ಆಗಿರುತ್ತೆ. ಅಂಡ್ ಅದ್ರ ಬಗ್ಗೆ ಸುಮಾರು ಜನ ಪೇಷಂಟ್ಸ್ ಡಾಕ್ಟರ್ಸ್ ಹತ್ರ ಬರೋದು ಇಲ್ಲ ಈ ಕಾರಣಕ್ಕೆ, ತೋರಿಸ್ಬೇಕಾಗತ್ತೆ ಅಥವಾ ಹೇಳ್ಕೊಳ್ಬೇಕಾಗತ್ತೆ ಅಂತ. ಬಟ್ ಇದನ್ನ ಹಾಗೆ ಬಿಟ್ಟಾಗಲ್ವಾ ಇನ್ನೂ ಇನ್ಕ್ರೀಸ್ ಆಗುತ್ತೆ, ಒಳಗಡೆ ಕಂಪ್ಲೇಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ರಕ್ತದಲ್ಲಿ ನಾವು ಅಬ್ಸಲ್ಯೂಟ್ ಎಸಿನೋಫಿಲ್ ಕೌಂಟ್ ಅಂತ ಹೇಳ್ತೇವೆ, ಈ ಕೌಂಟ್ ಜಾಸ್ತಿ ಇರುತ್ತೆ ಇವರಲ್ಲಿ. ನಾರ್ಮಲಿ ನಾವು 400 ಇರಬೇಕು ಅಂತ ಹೇಳ್ತೇವೆ, 1000, 1200, ಸೊ 1600 ಹೀಗಿರುತ್ತೆ ಎಸಿನೋಫಿಲ್ ಕೌಂಟ್. ಈ ಎಸಿನೋಫಿಲ್ ಕೌಂಟ್ ಕಡಿಮೆ ಬಂದ್ರೆ ನವೆ ಆಗೋದು, ಚರ್ಮದ ಕಲರ್ ಚೇಂಜ್ ಆಗೋದು ಎಲ್ಲವೂ ಸ್ಟಾರ್ಟ್ ಆಗುತ್ತೆ, ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ. ಸೊ ಇನ್ಫೆಕ್ಷನ್ಸ್ಗಳು ಜಾಸ್ತಿ ಇರೋದ್ರಿಂದ ಈ ಸಮಸ್ಯೆ, ಇನ್ಫೆಕ್ಷನ್ಸ್ಗಳು ಕಡಿಮೆ ಮಾಡಿ ಈ ಸಮಸ್ಯೆಗಳು ಕಾಣಿಸೋದು ಇಲ್ಲ. ಸೊ ಹಾಗೆ ಮೆಜಾರಿಟಿ ಸೋರಿಯಾಸಿಸ್ ಪೇಷಂಟ್ಸ್ ಅಲ್ಲೂ ಕೂಡ ಇದೇ ಇರುತ್ತೆ. ಓಕೆ. ಮತ್ತೆ ಈ ಸೋರಿಯಾಸಿಸ್ ಇದು ಬೇರೆ ಬೇರೆ ತರ ಇರುತ್ತೆ ಅಂತ ಹೇಳಿದ್ರಿ. ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಸೋರಿಯಾಸಿಸ್? ಸೋರಿಯಾಸಿಸ್ ನಾನು ಕಾಮನ್ನೆಸ್ಟ್ ನಾವು ನೋಡಬೇಕಾದ್ರೆ ಪ್ಲೇಕ್ ಸೋರಿಯಾಸಿಸ್. ಸೊ ಕಾಲಲ್ಲಿ ಬರುತ್ತೆ, ಕೈಯಲ್ಲಿ ಬರುತ್ತೆ, ಕೆಲವೊಬ್ಬರಿಗೆ ಹೊಟ್ಟೆ ಮೇಲೆ ಸ್ವಲ್ಪ ಕಾಣಿಸ್ಕೊಳ್ಳುತ್ತೆ, ತುಂಬ ನವೆ ಇರುತ್ತೆ, ತುಂಬನೇ ತುರಿಕೆ ಇರುತ್ತೆ, ಹೊಟ್ಟು ಉದುರೋದಿರುತ್ತೆ, ಆಮೇಲೆ ಕ್ರ್ಯಾಕ್ಸ್ಗಳಾಗ್ತಾ ಬರುತ್ತೆ ಅಂಗೈಯಲ್ಲಿ, ಅಂಗಾಲಲ್ಲಿ. ಸೊ ಕೆಲವು ಪೇಷಂಟ್ಸಲ್ಲಿ ಈ ಪ್ಲೇಕ್ ಸೋರಿಯಾಸಿಸ್ ಅಲ್ಲಿ ಓನ್ಲಿ ಪಾಮ್ಸ್ ಆ್ಯಂಡ್ ಸೋಲ್ಸ್ ಅಂತ ಹೇಳ್ತೇವೆ, ಪಾಮರ್ ಪ್ಲಾಂಟ್ ಸೋರಿಯಾಸಿಸ್ ಅಂತ ಹೇಳ್ತೇವೆ. ಸೊ ಅಂಗೈ ಅಂದರೆ ಹಸ್ತದಲ್ಲಿ ಮಾತ್ರನೇ ಕಾಣಿಸ್ಕೊಳ್ಳೋದು, ಕಾಲು ಹಸ್ತ ಆಗಿರ್ಬೋದು, ಕೈ ಹಸ್ತದಲ್ಲಿ ಇದನ್ನ ಮಾತ್ರನೇ ಕಾಣಿಸ್ಕೊಳ್ಳುತ್ತೆ, ಎಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ. ಸೊ ಇದನ್ನ ಮಾತ್ರ ನೋಡಿದಾಗ ನಾವು ಪಾಮರ್ ಆ್ಯಂಡ್ ಪ್ಲಾಂಟಾರ್ ಸೋರಿಯಾಸಿಸ್ ಅಂತ ಹೇಳ್ತೇವೆ. ಇವರಲ್ಲೂ ಕೂಡ ಕ್ರ್ಯಾಕ್ಸ್ ಆಗುತ್ತೆ, ಕೈ ಫೋಲ್ಡ್ ಮಾಡೋದಕ್ಕಾಗೋದಿಲ್ಲ, ಬೆಳಗ್ಗೆ ಎದ್ದಾಗ ಈ ಕಂಪ್ಲೀಟ್ ಆಗಿ ಸ್ಟಿಫ್ನೆಸ್ ಬರುತ್ತೆ, ಅಂದ್ರೆ ಕೈ ಫೋಲ್ಡ್ ಮಾಡೋದಕ್ಕೆ ಬರೋದಿಲ್ಲ. ಎಸ್, ಹೇಗೆ ಅವರು ಕೆಲಸ ಮಾಡ್ತಾ ಹೋಗ್ತಾರೆ, 1 2 to 3 hours ಆದ್ಮೇಲೆ ಸ್ವಲ್ಪ ಬೆಟರ್ ಫೀಲಿಂಗ್ ಇರುತ್ತೆ. ಬಟ್ ಎದ್ದಿದ ತಕ್ಷಣ ಇವರಿಗೆ ಯಾವುದು ಕೂಡ ಒಂದು ಲೋಟ ಎತ್ತೋದಕ್ಕೂ ಕೂಡ ಆಗೋದಿಲ್ಲ, ಅಷ್ಟು ಸಿವಿಯರ್ ಆಗಿ ಕ್ರ್ಯಾಕ್ಸ್ ಇರುತ್ತೆ ನೋಡಿ. ಸೊ ಕ್ರ್ಯಾಕ್ಸ್ ಇದ್ದಾಗ ಅಲ್ವಾ ನೋವು ಜಾಸ್ತಿ ಆಗೋದು. ಸೊ ಹಾಗಾಗಿ ಕ್ರ್ಯಾಕ್ಸ್ಗೂ ಕೂಡ ಸುಮಾರು ಜನ ಆಯಿಂಟ್ಮೆಂಟ್ ಹಾಕ್ತಾರೆ, ಮೃದು ಆಗುತ್ತೆ, ಮತ್ತೆ ಪುನಃ ಬರುತ್ತೆ, ನೆಕ್ಸ್ಟ್ ಡೇ ಮಾರ್ನಿಂಗ್ ಸೇಮ್ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕಿಂತಲೂ ಒಳ್ಳೇದೇನಂದ್ರೆ ನೀವು ಕೊಬ್ಬರಿ ಎಣ್ಣೆ ಹಾಕೋದು. ಸೊ ನಾರ್ಮಲ್ ಕೊಕೊನೆಟ್ ಆಯಿಲ್ ಏನಿದೆ, ಸೊ ತಲೆಗೆ ಹಾಕೋದು, ಅದೇ ನೀವು ಕೊಕೊನೆಟ್ ಆಯಿಲ್ ಸ್ಕಿನ್ನಿಗೆ ಉಪಯೋಗ ಮಾಡಿದ್ರು ಕೂಡ ಒಳ್ಳೇದೇನೆ. ಸೊ ಅದೇನು ನಿಮಗೆ ಸಿವಿಯರ್ ಆಗೋದಿಲ್ಲ, ಮತ್ತೆ ಸ್ವಲ್ಪ ಟೈಮ್ ಬೀಯಿಂಗ್ ಆದ್ರೂ ನಿಮಗೆ ಮಾಯಿಸ್ಟ್ ಆಗಿರುತ್ತೆ. ಸೆಕೆಂಡ್ ಮೇಜರ್ ಅಂದ್ರೆ ನಾವು ಎರಿಥ್ರೋಡರ್ಮಿಕ್ ಸೋರಿಯಾಸಿಸ್ ಅಂತ ಹೇಳ್ತೇವೆ. ಸೊ ಈ ತರ ಸೋರಿಯಾಸಿಸ್ ತುಂಬಾ ಕಡಿಮೆ. ಬಟ್ ಗಟೆಡ್ ಸೋರಿಯಾಸಿಸ್ ಮತ್ತೆ ಮಕ್ಕಳಲ್ಲಿ ನಾವು ನೋಡುವಂಥದ್ದು ಇನ್ವರ್ಟೆಡ್ ಸೋರಿಯಾಸಿಸ್ ಆಗ್ಬೋದು, ಇದೆಲ್ಲ ನಾವು ಕ್ಲಿನಿಕ್ಸ್ ಅಲ್ಲಿ ಜಾಸ್ತಿ ನೋಡ್ತೇವೆ. ಬಟ್ ಪ್ಲೇಕ್ ಸೋರಿಯಾಸಿಸ್ ಅತಿ ಹೆಚ್ಚು ಅಂತ ಹೇಳ್ಬೋದು. ಸೊ ನಾವು ಸೋರಿಯಾಸಿಸ್ ಅಲ್ಲೇ ಪೇಷಂಟ್ಸ್ ಅಲ್ಲಿ ಆರ್ಥರೈಟಿಸಿಗೂ ಒಳಗಡೆಗಿರ್ತಾರೆ, ಅಂದ್ರೆ ಕೈ ಜಾಯಿಂಟ್ ಪೇನ್ ಬರ್ತಾ ಹೋಗುತ್ತೆ. ಸೊ ಸೋರಿಯಾಸಿಸ್ ಜಾಸ್ತಿ ಆದಾಗ ಈ ಕಾಯಿಲೆಗಳು ನಾವು ನೋಡ್ತಾ ಹೋಗ್ತೇವೆ. ಓಕೆ. ಈ ಸ್ಕಿನ್ಗೆ ಇದು ಒಳ್ಳೆಯದು ಅದು ಒಳ್ಳೆಯದು ಅಂತ ಕೆಲವು ತರಕಾರಿಗಳು ಮತ್ತು ಹಣ್ಣುಗಳನ್ನ ಅದರ ಚರ್ಮವನ್ನ ಉಜ್ಗೋತಾರೆ. ಅದು ನಿಜವಾಗ್ಲೂ ಅದು ವರ್ಕ್ ಆಗತ್ತಾ? ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಆಲೋವೆರಾ, ಅದು ನಿಜವಾಗ್ಲೂ ವರ್ಕ್ ಆಗತ್ತಾ? ಅದು ಆಲೋವೆರಾ ಆಗ್ಬೋದು, ಅಥವಾ ಸ್ಯಾಂಡಲ್ ಅಂತ ನಾವು ಹೇಳ್ತೇವೆ, ಅಥವಾ ಕೆಲವೊಬ್ರು ಅರ್ಶನ ಹಚ್ಕೊಳ್ತಾರೆ. ಸೊ ಇದು ಎಲ್ಲವೂ ಅಲ್ವಾ ನಿಮಗೆ ಹರ್ಬಲ್ ರಿಲೇಟೆಡ್. ಸೊ ಇದರಿಂದ ಸೈಡ್ ಎಫೆಕ್ಟ್ಸ್ ಯಾವುದೂ ಇಲ್ಲ. ಸೊ ನೀವು ಆಯಿಂಟ್ಮೆಂಟ್ ಬಳಕೆ ಮಾಡೋಕ್ಕಿಂತಲೂ ಇದನ್ನ ಉಪಯೋಗಿಸಿದ್ರೆ ಒಳ್ಳೇದು. ಈಗ ಅಲೋವೆರಾ ಆಗ್ಬೋದು, ಅಥವಾ ಸ್ಯಾಂಡಲ್ ಆಗಿರ್ಬೋದು, ಅಥವಾ ಅರ್ಶನ ಆಗ್ಬೋದು, ಇದೆಲ್ಲವೂ ಆಂಟಿ ಇನ್ಫ್ಲಮೇಟರಿ ಅಂತ ನಾವು ಹೇಳ್ತೇವೆ. ಎಲ್ಲಾದ್ರೂ ಕಟ್ ಆದ್ರೆ ಇನ್ಸ್ಟೆಂಟ್ ಆಗಿ ಮುಂಚೆ ಎಲ್ಲವೂ ಅರ್ಶನನೇ ಹಚ್ತಾ ಇದ್ರು, ಯಾಕಂದ್ರೆ ನಿಮ್ಗೆ ಹೀಲಿಂಗ್ ಆಗುತ್ತೆ ಅಂತ. ಯಾಕಂದ್ರೆ ಅದು ಆಂಟಿಸೆಪ್ಟಿಕ್ ಕ್ವಾಲಿಟಿ ಇರುತ್ತೆ, ಅದರಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಕ್ವಾಲಿಟಿ ಇರುತ್ತೆ, ಅಂದ್ರೆ ಯಾವುದೇ ರೀತಿ ಸೆಪ್ಸಿಸ್ ಆಗೋದಿಲ್ಲ. ಸೊ ಹಾಗೇನೆ ಅಲೋವೆರಾ, ಸ್ಯಾಂಡಲ್ ಆಗ್ಬೋದು, ರೋಸ್ ವಾಟರ್ ಇಂದ ಮುಖ ವಾಶ್ ಮಾಡ್ತಾರೆ, ಇಲ್ಲ ಆಲಿವ್ ಆಯಿಲ್ ಯೂಸ್ ಮಾಡ್ತಾರೆ. ಇದೆಲ್ಲವೂ ಹರ್ಬಲ್ ರಿಲೇಟೆಡ್, ಅಂದ್ರೆ ಮನೇಲಿ ಸಿಗುವಂತದ್ದು. ಸೊ ಮ್ಯಾನೇಜ್ಮೆಂಟ್ ಅಲ್ಲಿ ಇದನ್ನ ನೀವು ಮಾಡಿದ್ರೆ ಯಾವುದು ಕಾಂಪ್ಲಿಕೇಶನ್ಸ್ ಇಲ್ಲ. ಆಯಿಂಟ್ಮೆಂಟ್ ಗಳು ಏನ್ ಮಾಡುತ್ತೆ ಅಂದ್ರೆ ನಿಮ್ಗೆ ಹಚ್ಚಿದಾಗ ಕಡಿಮೆ ಆಗತ್ತೆ, ಮತ್ತೆ ಪುನಃ ಜಾಸ್ತಿ ಆಗತ್ತೆ, ಹೊಸ ಪ್ಯಾಚಸ್ ಬರೋದಕ್ಕೆ ಅದೇ ಕಾರಣ ಆಗತ್ತೆ. ಈಗ ನೋಡಿ, ಬಾಡಿ ನಮ್ಗೆ ಸೋರಿಯಾಸಿಸ್ ಈ ಕೈದ ಮೇಲೆ ಕಾಣಿಸ್ಕೊಳ್ತಿದೆ, ಇದಕ್ಕೆ ನೀವು ಆಯಿಂಟ್ಮೆಂಟ್ ಹಾಕಿದಾಗ ಇಲ್ಲಿ ಕ್ಲೋಸ್ ಆಗುತ್ತೆ. ಸೊ ಬಾಡಿ ಮತ್ತೊಂದ್ ಕಡೆ ತೋರಿಸಲೇಬೇಕು. ಸೊ ಹಾಗಾಗಿ ಕಾಲಲ್ಲಿ ಬರುತ್ತೆ, ಇಲ್ಲ ಕಿವಿ ಹಿಂದ್ಗಡೆ, ಇಲ್ಲ ತಲೆಯಲ್ಲಿ ಬರುತ್ತೆ. ಸುಮಾರು ಜನ ಪೇಷಂಟ್ಸ್ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂತ ನಾವು ನೋಡ್ತೇವೆ, ಅಂದ್ರೆ ತಲೆಯಲ್ಲಿ ಮಾತ್ರನೇ ಇರುತ್ತೆ ಸೋರಿಯಾಸಿಸ್, ಮತ್ತೆ ಬಾಡಿ ದೇಹದಲ್ಲಿ ಎಲ್ಲೂ ಕೂಡ ಸೋರಿಯಾಸಿಸ್ ಇರೋದಿಲ್ಲ. ಸೊ ಇದನ್ನ ನಾವು ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂತ ಹೇಳ್ತೇವೆ. ಇದಕ್ಕೆ ಸುಮಾರು ಜನ ಆಯಿಂಟ್ಮೆಂಟ್ ಮತ್ತು ಆಯಿಲ್ಸ್ ಅನ್ನ ತುಂಬಾ ಯೂಸ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ 3 months-ಗೆ 4 months-ಗೆ ಕಂಟಿನ್ಯೂಸ್ ಆಗಿ ಆಯಿಲ್ ಯೂಸ್ ಮಾಡ್ತಾರೆ. ಆಯಿಲ್ ಹಾಕಿದಾಗ ತಲೆ ನಿಮ್ಗೆ ಮಾಯಿಸ್ಟ್ ಆಗಿರುತ್ತೆ, ಸಿಪ್ಪೆಗಳು ಬರೋದಿಲ್ಲ. ಬಟ್ ಅದನ್ನ ಬಿಟ್ಟಾಗ ಮತ್ತೆ ಪುನಃ ನಿಮ್ಗೆ ನವೆ ತೋರಿಸೋದು, ಇಡೀ ರಾತ್ರಿ ಎಲ್ಲ ಕೆರೆತ ಜಾಸ್ತಿ ಆಗುತ್ತೆ, ಕೂದಲು ನಿಮ್ಗೆ ಕಂಪ್ಲೀಟ್ ಆಗಿ ಹೇರ್ ಫಾಲ್ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಇದು ಕೂಡ ಹಾಗೇನೆ, ರಕ್ತದ ಒಳಗಡೆ ನಿಮ್ಗೆ ಇನ್ಫೆಕ್ಷನ್ಸ್ ಇರೋದು. ಸೊ ನೀವು ಆಯಿಂಟ್ಮೆಂಟ್ ಹಾಕಿ ಅಲ್ಲಿ ಸ್ಟಾಪ್ ಮಾಡಿದ್ರೆ ಚರ್ಮ ಬೇರೆ ಕಡೆ ತೋರಿಸ್ಬಿಡುತ್ತೆ, ನೀವು ಅಲ್ಲಿ ಕ್ಲೋಸ್ ಮಾಡ್ತಿದ್ದೀರಾ, ಸೊ ಬಾಡಿ ಬೇರೆ ಕಡೆ ತೋರಿಸ್ಬಿಡುತ್ತೆ, ಸೊ ಆಚೆ ಹಾಕ್ಬಿಡುತ್ತೆ. ಸೊ ಕೈ ಮೇಲೆ ಹೊಸದ್ ಬರುತ್ತೆ, ಕಾಲಲ್ಲಿ ಹೊಸದ್ ಬರುತ್ತೆ. ಸೊ ಹಾಗಾಗಿ ಆಯಿಂಟ್ಮೆಂಟ್ ಬಳಕೆಗಳನ್ನ ಯೂಸ್ ಮಾಡಬಾರ್ದು. ಇನ್ನೊಂದು ಕಾಲಿದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ಕಾರ, ನಾನು ಸಿ ಕೈ ಚಂದ್ರ ಮಾತಾಡ್ತಿರೋದು. ತಾವು?
ಸರ್ ಗೊತ್ತಾಯಿತು. ನನ್ನ ಹೆಸರು ಪ್ರಭಾಕರ್ ಅಂತ ಅರಸೀಕೆರೆಯಿಂದ ಫೋನ್ ಮಾಡ್ತಾ ಇದ್ದೀನಿ ಸರ್. ಅರಸೀಕೆರೆಯಿಂದ ಪ್ರಭಾಕರ್ ಅವರೇ, ಹೇಳಿ ನಿಮ್ಮ ಸಮಸ್ಯೆ ಏನು? ಸರ್ ಸ್ಕಿನ್ನದು ಪ್ರಾಬ್ಲಮ್ ಇದೆ ಸರ್. ಸ್ಕಿನ್ ಪ್ರಾಬ್ಲಮ್ ಯಾವ ತರ ಇದೆ? ಸರ್ ಕೈಯೆಲ್ಲ ಒಂಥರ ಕರ್ತಾ ಬರೋದು, ಕಡ್ತ. ಮತ್ತೆ ಇದು ಚರ್ಮದೆಲ್ಲ ಒಂಥರ ಏನು ಗುಳ್ಳೆ ಥರ ಆಗಿದೆ ಸರ್. ಕೆರೆದಾಗೆಲ್ಲ ಸ್ಕಿನ್ ಡ್ರೈ ಆಗುತ್ತೆ, ಹಾ ಹಾ ಹಾ. ಮತ್ತೆ ಜಾಸ್ತಿ ನವೆ ಬರುತ್ತೆ ಸರ್. ಚಳಿಗಾಲ ಬಂದಾಗ ಓಕೆ ಓಕೆ ಜಾಸ್ತಿ ನವೆ ಬರುತ್ತೆ ಸರ್. ಓಕೆ, ನಾನು ನೇರವಾಗಿ ನಿಮ್ಮನ್ನ ನಮ್ಮ ಹೋಮಿಯೋಪತಿ ವೈದ್ಯರಿಗೆ ಕನೆಕ್ಟ್ ಮಾಡ್ತೇನೆ. ಡಾಕ್ಟರ್, ಇವರ ಸಮಸ್ಯೆಗೆ ಪರಿಹಾರ. ಹಲೋ ಹಲೋ ಮೇಡಮ್, ನಮಸ್ತೆ ಮೇಡಮ್. ನಮಸ್ಕಾರ ಪ್ರಭಾಕರ್ ಅವರೇ, ಹೇಳಿ. ಹಲೋ ಮೇಡಮ್. ಹಾ ಹೇಳಿ ಪ್ರಭಾಕರ್ ಅವರೇ, ಕೇಳಿಸ್ತಾ ಇದೆ, ಹೇಳಿ. ಹಾಂ ಮೇಡಮ್, ಸುಮಾರು ಒಂದು 3-4 ಇಯರ್ಸಿಂದ ಮ್ಯಾಮ್ ಸ್ಕಿನ್ ಇಚ್ಚಿಂಗ್ ಆಗುತ್ತೆ, ಮತ್ತೆ ಡ್ರೈನೆಸ್ ಬರುತ್ತೆ ಮ್ಯಾಮ್. ಓಕೆ, ಎಲ್ಲ ಕಡೆ ಆಗುತ್ತಾ ಪ್ರಭಾಕರ್ ಅವರೇ? ಕೈಯಲ್ಲಿ, ಕಾಲಲ್ಲಿ? ಹೌದು ಮೇಡಮ್, ಹೌದು, ಕರ್ತಾ ಬರುತ್ತೆ ಮ್ಯಾಮ್ ಜಾಸ್ತಿ. ಓಕೆ, ಇದಕ್ಕೆ ಏನಾದರೂ ಮಾತ್ರೆ ಮಾಡಿದ್ರಾ ಮುಂಚೆ? ಮ್ಯಾಮ್ ತಗೋತಾ ಇದೆ ಮ್ಯಾಮ್ ಇಲ್ಲೇ ಕ್ಲಿನಿಕಲ್ಲಿ. ಸೊ ನಿಮ್ಮಲ್ಲೂ ಕೂಡ ಇದೇ ಸಮಸ್ಯೆ ಇದೆ. ಸೊ ಸ್ಕಿನ್ ಡ್ರೈನೆಸ್ ಅಂತ ಹೇಳ್ತಿದ್ದೀರಾ. ನಾರ್ಮಲ್ ಡ್ರೈನೆಸ್ಸಿಗೆ ಅಥವಾ ಸೋರಿಯಾಸಿಸ್, ಎಕ್ಸಿಮಾ ಡ್ರೈನೆಸ್ಸಿಗೆ ಡಿಫರ್ ಆಗುತ್ತೆ. ಸೊ ನಿಮ್ಮಲ್ಲಿ ಈ ಡ್ರೈನೆಸ್ ಏನು ಕಾರಣಕ್ಕೆ ಬರ್ತಿದೆ? ಅದರಲ್ಲೂ ಕೂಡ ಫಸ್ಟ್ ಆಫ್ ಆಲ್ ನಿಮ್ಮ ಈಗ ನಾವು ಏಜ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ನೋಡ್ತೇವೆ. ಸೊ ಆಲ್ಕೋಹಾಲಿಕ್ ಇರ್ಬೋದು, ಸ್ಮೋಕಿಂಗ್ ಮಾಡೋ ಆಗಿರ್ಬೋದು, ಅಥವಾ ನೀರಿನ ಅಂಶ ನೀವು ತುಂಬ ಕಡಿಮೆ ತೊಗೊಳ್ತಿದ್ದೀರಾ. ಬಾಡಿಗೆ ಹೈಡ್ರೇಟೆಡ್ ಅಂದರೆ ನೀವು ನೀರು ಎಷ್ಟು ತೊಗೊಳ್ತೀರಾ ಬಾಡಿ ಅಷ್ಟು ಹೈಡ್ರೇಟ್ ಇರುತ್ತೆ, ಮಾಯ್ಸ್ಟ್ ಇರುತ್ತೆ. ಸೊ ಡ್ರೈನೆಸ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಈ ಡ್ರೈನೆಸ್ ಸಿಪ್ಪೆ ಬರೋದು ಅಥವಾ ಡ್ರೈನೆಸ್ ಕೆರೆತನೂ ಜಾಸ್ತಿ ಇದೆ ಅಂತ ಹೇಳ್ತಿದ್ದೀರಲ್ವಾ. ಸೊ ಮೋರ್ ಆಫ್ ಸೋರಿಯಾಟಿಕ್ ಇರಪ್ಷನ್ಸ್ ಇರಬಹುದು ನಿಮಗೆ, ಅಥವಾ ನಾವು ಟೀನಿಯಾ ಅಂತ ಹೇಳ್ತೇವೆ, ಅದು ಕೂಡ ಆಗ್ಬೋದು. ಚರ್ಮದ ಕಲರ್ ಏನು ಚೇಂಜಸ್ ಏನಾದರೂ ಇದ್ದರೆ ಅದು ಟೀನಿಯಾ ಅಂತ ಇರುತ್ತೆ, ಅಂದರೆ ಫಂಗಲ್ ಇನ್ಫೆಕ್ಷನ್ಸ್. ಸೊ ನಿಮ್ಮಲ್ಲಿ ಡ್ರೈನೆಸ್ ಜೊತೆಗೆ ಇಚ್ಚಿಂಗ್ ಜಾಸ್ತಿ ಇದೆ, ನವೆ ಜಾಸ್ತಿ ಇದೆ. ಇದು ಮೋರ್ ಆಫ್ ನಾವು ಹೇಳೋದು ಇರಪ್ಷನ್ಸ್, ಅಂದರೆ ರ್ಯಾಷಸ್ ಬರೋದು, ಸ್ಕಿನ್ ದಪ್ಪ ಆಗೋದು, ಇದು ಎಲ್ಲವೂ ನಾವು ಸೋರಿಯಾಸಿಸಲ್ಲಿ ನೋಡ್ತೇವೆ. ಸೊ ಹಾಗಾಗಿ ಏನಾದರೂ ನಿಮಗೆ ಸೋರಿಯಾಟಿಕ್ ಇರಪ್ಷನ್ಸ್ ಎಲ್ಲ ಇದ್ದರೆ ಇದಕ್ಕೆ ನೀವು ಮೆಡಿಸಿನ್ಸ್ ಮಾಡಬೇಕಾಗಿರೋದು ಇಂಟರ್ನಲ್ ರಕ್ತಕ್ಕೆ. ಸೊ ಅದಕ್ಕೆ ನೀವು ರಕ್ತ ಪರೀಕ್ಷೆ ಏನು ಮಾಡಿದ್ದೀರಾ, ಒಳ್ಳೆಯದು, ಅದು ಕೊಟ್ಟಿದ್ದು ನೀವು ಬ್ಲಡ್. ಬಟ್ ಇದರಲ್ಲಿ ಇನ್ಫೆಕ್ಷನ್ಸ್ಗಳು ನೋಡ್ಕೊಳ್ಳಿ, ನಿಮ್ಮ ಹೆಮೋಗ್ಲೋಬಿನ್ ನೋಡ್ಕೊಳ್ಳಿ. WBC ಕಡಿಮೆ ಇರೋರಿಗೆ ಇದು ಎಲ್ಲ ಕಂಪ್ಲೇಂಟ್ಸ್ ಬರೋದು. ಸೊ ಹಾಗಾಗಿ ನಿಮ್ಮ WBC ಕೂಡ ಈಗ ನಾವು 7,000 to 11,000 ಅಂದಾಗ ಒಂದು 8,000 ಇದ್ದರೂ ಕೂಡ ಅದು ನಿಮಗೆ ಕೆಲಸ ಕರೆಕ್ಟಾಗಿ ಮಾಡಬೇಕು, ಫಂಕ್ಷನ್ಸ್. ಸೊ ಅದರಲ್ಲಿ ನಾವು ನ್ಯೂಟ್ರೋಫಿಲ್ಸ್ ಅಂತ ನೋಡ್ತೇವೆ ಈ WBCಸಲ್ಲೇ. ನೀವು ಈ ನ್ಯೂಟ್ರೋಫಿಲ್ಸ್ ಅಂಶನೂ ಜಾಸ್ತಿ ಹೋಗಿರುತ್ತೆ. ಸೊ ಹಾಗಾಗಿ ಇದು ಸರಿಯಾಗಿ ಆಗ್ತಾ ಬಂದರೆ ಬ್ಲಡ್ ರಿಲೇಟೆಡ್ ಇನ್ಫೆಕ್ಷನ್ಸ್ ಎಲ್ಲನೂ ಕಡಿಮೆ ಆಯ್ತು ಅಂದ್ಕೊಳ್ಳಿ. ಈ ನವೆನೂ ಹೋಗುತ್ತೆ, ತುರಿಕೆ ಹೋಗುತ್ತೆ, ಸ್ಕಿನ್ ಡ್ರೈನೆಸ್ ಕಡಿಮೆ ಆಗ್ತಾ ಬರುತ್ತೆ. ಬಟ್ ಅದಕ್ಕೆ ನೀವು ಸರಿಯಾಗಿ ಮೆಡಿಸಿನ್ಸ್ ಮಾಡಬೇಕು. ಸೊ ಹಾಗಾಗಿ ನೀವು ಬ್ಲಡ್ ರಿಪೋರ್ಟ್ ಹೇಗೂ ಮಾಡಿದ್ದೀರಾ, ಒಂದ್ಸತಿ ಬ್ಲಡ್ ರಿಪೋರ್ಟ್ ತೊಗೊಂಡು ಬಂದು ಭೇಟಿ ಮಾಡಿ ಪ್ರಭಾಕರ್ ಅವರೇ. ಇದಕ್ಕೆ ಮೆಡಿಸಿನ್ಸ್ ಹೋಮಿಯೋಪತಿಕ್ ಸ್ಟಾರ್ಟ್ ಮಾಡಿ, ಖಂಡಿತವಾಗ್ಲೂ ನಿಮಗೆ ರಿಸಲ್ಟ್ಸು ಸಿಗುತ್ತೆ. ಓಕೆ, ಕೇಳಿಸ್ಕೊಂಡ್ರಾ? ಎಸ್ ಸರ್, ಎಸ್ ಸರ್. ಸೊ ನೀವು ಅವ್ರು ಹೇಳಿದಾಗೆ ಸಂಪರ್ಕ ಮಾಡಿ, ನಿಮ್ಮ ಸಮಸ್ಯೆ ಪೂರ್ತಿಯಾಗಿ ಗುಣವಾಗುತ್ತೆ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಈ ವಿಟಿಲಿಗೋ ಬಗ್ಗೆ ಮಾತಾಡ್ತಿದ್ವಿ. ವಿಟಿಲಿಗೋ ವೈಟ್ ಪ್ಯಾಚಸ್ ಬರುವಂಥದ್ದು, ಇದು ಯಾವ ಏಜ್ ಅಲ್ಲಿ ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ? ವಿಟಿಲಿಗೋ ಅನ್ನೋದಲ್ವಾ ನಾವು ಹೇಳ್ದಾಗೆ ಬಿಳಿ ಮಚ್ಚೆಗಳು ಅಥವಾ ತೊನ್ನು ಅಂತ ನಾವು ಹೇಳ್ತೇವೆ. ಸೊ ಇದು ಚರ್ಮದ ಮೇಲೆನೆ ಕಾಣಿಸ್ಕೊಳ್ಳುವಂಥದ್ದು. ಸೊ ಎಲ್ಲೆಲ್ಲಿ ನೀವು ಈಗ ಬಾಡಿ ಮೇಲೆ ಕೆಲವೊಬ್ಬರಿಗೆ ಪಿಗ್ಮೆಂಟೇಷನ್, ಹೈಪೋ ಪಿಗ್ಮೆಂಟೇಷನ್ ಅಂತಾನು ಹೇಳ್ತೇವೆ, ಅಂದರೆ ಪಿಗ್ಮೆಂಟ್ ಎಲ್ಲಿ ಕಡಿಮೆ ಆಗಿದೆ, ಮೆಲನಿನ್ ಅಂಶ ಕಡಿಮೆ ಆಗಿದೆ, ಇದನ್ನು ನಾವು ಹೈಪೋ ಪಿಗ್ಮೆಂಟೇಷನ್ ಅಂತ ಹೇಳ್ತೇವೆ. ಕೆಲವು ಮಕ್ಕಳಲ್ಲಿ ನಾವು ಮುಖದ ಮೇಲೆ ನೋಡ್ತೇವೆ. ಸೊ ಇದು ವಿಟಿಲಿಗೋ ಇರೋದಿಲ್ಲ ಅಥವಾ ತೊನ್ನು ಇರೋದಿಲ್ಲ. ಇದು ಮಲ್ಟಿವಿಟಮಿನ್ ಡೆಫಿಷಿಯನ್ಸಿ ಇರ್ಬೋದು, ಅಥವಾ ಯಾವುದೇ ಇನ್ಫೆಕ್ಷನ್ಸಿಂದ, ಸ್ಟ್ರೆಪ್ಟೋಕಾಕಲ್, ಸ್ಟೆಫೆಲೋಕಾಕಲ್ ಅಂತ ಹೇಳ್ತೇವೆ, ಈ ಇನ್ಫೆಕ್ಷನ್ಗಳಿಂದ ಇರ್ಬೋದು. ತೊನ್ನು ಅನ್ನೋದು ಹೇಗಿದೆ, ನೀವು ಲ್ಯೂಕೋಡರ್ಮ ಅಥವಾ ತೊನ್ನು ನಾವೇನು ಹೇಳ್ತೇವೆ, ಎರಡೂ ಕೂಡ ಬೇರೆ ಬೇರೆ ಆಗಿರುತ್ತೆ. ವಿಟಿಲಿಗೋ ಅಂದಾಗ ಅಥವಾ ಲ್ಯೂಕೋಡರ್ಮ ಅಂದಾಗ, ಸೊ ಕೆಲವೊಬ್ಬರಿಗೆ ಇಂಜುರೀಸ್ ಏನಾದರೂ ಆದರೆ, ಬಿದ್ದರೆ, ಎಲ್ಲಾದ್ರೂ ಗಾಯ ಆಗಿದೆ, ಸೊ ನಮ್ಮಲ್ಲಿ ನಾರ್ಮಲ್ ಹೀಲ್ ಆಗುತ್ತೆ, ಬಿಳಿ ಆಗುತ್ತೆ, ಬಟ್ ಅದು ನಾರ್ಮಲ್ ಹೀಲಿಂಗ್ ಆಗುತ್ತೆ. ಸುಮಾರು ಜನ ಪೇಷಂಟ್ಸಲ್ಲಿ ಅಥವಾ ಲ್ಯೂಕೋಡರ್ಮ ಪೇಷಂಟ್ಸಲ್ಲಿ ಈಗ ಬಿದ್ದು ಗಾಯ ಆಗಿದ ತಕ್ಷಣ ಇದು ವೈಟ್ ಆಗಿ ಉಳ್ಕೊಂಡ್ಬಿಡುತ್ತೆ. ಸೊ ಮತ್ತೆ ಪುನಃ ನಾರ್ಮಲ್ ಕಲರ್ ಬರೋದೇ ಇಲ್ಲ ಅವರಿಗೆ. ಸೊ ಎಲ್ಲೇ ಗಾಯ ಆಗ್ಬೋದು, ಸಣ್ಣ ಪುಟ್ಟ ಬಿದ್ದಿರೋದು ಗಾಯ ಆಗ್ಬೋದು, ಅಥವಾ ಸುಟ್ಟಿರೋ ಗಾಯ ಆಗ್ಬೋದು, ಯಾರೋ ಏನೋ ಏಟ್ ಆಗಿದೆ ಅಥವಾ ಏನೋ ಸ್ಕ್ರ್ಯಾಚ್ ಆಗಿದೆ, ಸೊ ಇದು ಎಲ್ಲವೂ ಕೂಡ ವೈಟ್ ಆಗೇ ಟರ್ನ್ ಆಗುತ್ತೆ. ಇದನ್ನು ನಾವು ಲ್ಯೂಕೋಡರ್ಮ ಅಂತ ಹೇಳ್ತೇವೆ. ಸೊ ಅದೇ ರೀತಿ ವಿಟಿಲಿಗೋ ಅಂತಂದಾಗೂ ಕೂಡ ತೊನ್ನು, ಸೊ ಇದು ಕೂಡ ಆಟೋ ಇಮ್ಯೂನ್ ಡಿಸೀಸ್. ಇವ್ರ ಬಾಡಿನಲ್ಲಿ ಇಮ್ಯೂನ್ ಕಡಿಮೆ ಇರೋದ್ರಿಂದ ಈ ಮೆಲಾನಿನ್ ಪಿಗ್ಮೆಂಟೇಷನ್ ಆಗ್ತಾ ಇರೋದಿಲ್ಲ. ಮೆಲಾನಿನ್ ಪಿಗ್ಮೆಂಟೇಷನ್ ಇಷ್ಟಿರಬೇಕು, ಸೊ ಅದಕ್ಕೆ ಕಡಿಮೆ ಆಗ್ತಾ ಬರುತ್ತೆ. ಸೊ ಪ್ರತಿನಿತ್ಯನೂ ಕೂಡ ಈ ಮೆಲಾನಿನ್ ಪಿಗ್ಮೆಂಟೇಷನ್, ಮೆಲನೋಸೈಟ್ಸ್ ಅಂತ ನಾವು ಹೇಳ್ತೇವೆ, ಈ ಮೆಲಾನಿನ್ ಉತ್ಪತ್ತಿ ಆಗುವಂಥ ಸೆಲ್ಸ್ಗೆ ನಾವು ಮೆಲನೋಸೈಟ್ಸ್ ಅಂತ ಹೇಳ್ತೇವೆ. ಸೊ ಪ್ರತಿನಿತ್ಯ ಹೇಗೆ ಅವ್ರು ಬೆಳೀತಾ ಹೋಗ್ತಾರೆ, ಮೆಲನೋಸೈಟ್ ಡೆತ್ ಆಗ್ತಾನೇ ಬರುತ್ತೆ.
ಸೊ ಮೆಲನೋಸೈಟ್ಸ್ ಉತ್ಪತ್ತಿ ಆಗೋದು ಕಡಿಮೆ ಆಗ್ತಾ ಬರುತ್ತೆ. ಸೊ ಅದರಿಂದ ಮೆಲನಿನ್ ಅಂಶ ಕಡಿಮೆ ಆಗ್ತಾ ಬರುತ್ತೆ. ಸೊ ಇವರಲ್ಲಿ ನಾವು ಬಾಡಿ ಮೇಲೆ ವಿಟಿಲಿಗೋನಲ್ಲಿ ನಾವು ಸೆಗ್ಮೆಂಟಲ್ ಅಂತ ಹೇಳ್ತೇವೆ, ನಾನ್ ಸೆಗ್ಮೆಂಟಲ್ ಅಂತ ಹೇಳ್ತೇವೆ ಟೈಪ್ಸ್ ಅಲ್ಲಿ. ಸೊ ಕೆಲವೊಬ್ಬರಿಗೆ ಬರೀ ಲಿಪ್ಸ್ ಮೇಲೆ ಮಾತ್ರನೇ ಕಾಣಿಸ್ಕೊಳ್ಳುತ್ತೆ, ಲೋಕಲೈಸ್ಡ್ ವಿಟಿಲಿಗೋ ಅಂತ ಹೇಳ್ತೇವೆ. ಕೆಲವೊಬ್ಬರಿಗೆ ಜನರಲೈಸ್ಡ್ ವಿಟಿಲಿಗೋ ಅಂತ ಹೇಳ್ತೇವೆ, ಹೋಲ್ ಬಾಡಿನಲ್ಲಿ ಇರುತ್ತೆ ಅಥವಾ ಕೈ ಬೆರಳಲ್ಲಿ ಮಾತ್ರನೇ ಇರುತ್ತೆ. ಸೊ ಸೆಗ್ಮೆಂಟಲ್ ಅಥವಾ ಫೋಕಲ್ ಅಥವಾ ನಾವು ಜನರಲೈಸ್ಡ್ ವಿಟಿಲಿಗೋ ಅಂತ ಹೇಳ್ತೇವೆ. ಸೊ ಕೆಲವೊಬ್ಬರಿಗೆ ಕೆಲವು ಭಾಗದಲ್ಲಿ ಮಾತ್ರನೇ ಕಾಣಿಸ್ಕೊಳ್ಳುತ್ತೆ. ಮ್ಯೂಕಸ್ ಮೆಂಬ್ರೇನ್ ಅಂತ ನಾವು ಹೇಳ್ತೇವೆ, ಚರ್ಮದ ಮೇಲೆ, ಚರ್ಮದ ನೆಕ್ಸ್ಟ್ ಲೇಯರ್ ಅಲ್ಲಿ ನಾವು ಮ್ಯೂಕಸ್ ಲೇಯರ್ ಅಂತ ಹೇಳ್ತೇವೆ. ಸೊ ಈ ಮ್ಯೂಕಸ್ ಲೇಯರ್ ಅಲ್ಲಿ ಎಫೆಕ್ಟ್ ಆದಾಗೂ ಕೂಡ ಈ ಲಿಪ್ಸ್ಗಳಲ್ಲಿ ನಾವು ವೈಟ್ ಪ್ಯಾಚಸ್ ನೋಡ್ತೇವೆ ಅಥವಾ ಕಣ್ಣು ರೆಪ್ಪೆ ಮೇಲೆ ವೈಟ್ ಪ್ಯಾಚಸ್ ನೋಡ್ತೇವೆ. ಇದೆಲ್ಲವೂ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ, ಅಂದ್ರೆ ಸ್ವಲ್ಪ ನಿಧಾನಕ್ಕೆ ಹೋಗುತ್ತೆ. ಅದೇ ನೀವು ಕೈ ಬೆರಳ ಮೇಲೆಲ್ಲ ವೈಟ್ ಪ್ಯಾಚಸ್ ಬಂದರೆ ಬೇಗ ಹೋಗುತ್ತೆ, ಯಾಕಂದ್ರೆ ಇದು ಫಸ್ಟ್ ಲೇಯರ್ ಸ್ಕಿನ್. ಸೆಕೆಂಡ್ ಲೇಯರ್ ಸ್ಕಿನ್ ಅಲ್ಲಿ ಮ್ಯೂಕಸ್ ಮೆಂಬ್ರೇನಿಗೆ ಎಫೆಕ್ಟ್ ಆದಾಗ ಸ್ವಲ್ಪ ಇನ್ನೂ ನಿಧಾನಕ್ಕೆ ಹೋಗುತ್ತೆ. ಬಟ್ ಇದಕ್ಕೂ ಕೂಡ ಮೆಡಿಸಿನ್ಸ್ ನೀವು ಆಚೆಗಳಿಂದ ಮಾಡಿದ್ರೆ ಟೆಂಪ್ರವರಿ ಆಗಿ ನಿಮಗೆ ಮೆಡಿಸಿನ್ಸ್ ಇಂದ ಹೋಗುತ್ತೆ. ಆಮೇಲೆ ಕೆಲವೊಬ್ರು ಸುಮಾರು ಜನ ಅಂದ್ರೆ 16-20 ಫೋಟೋಥೆರಪಿ ಸೈಕಲ್ಸ್ ತಗೊಳ್ತಾರೆ. ಅಂದ್ರೆ ಫೋಟೋಥೆರಪಿ ಅಂದಾಗ ಒಂದು ನಿಮಗೆ ಲೈಟ್ ಇದ್ದಿರುತ್ತೆ, ಫೋಟೋಸ್, ಅದು ಫೋಟೋನ್ ರಿಲೀಸ್ ಮಾಡುತ್ತೆ. ಆ ರಿಲೀಸ್ ಮಾಡಿದಾಗ ಚರ್ಮ ಕಪ್ ಆಗುತ್ತೆ, ಮತ್ತೆ ನೀವು ಪುನಃ ಒಂದು 2-3 ಮಂತ್ಸ್ ಆಗಿದ್ಮೇಲೆ ಮತ್ತೆ ವೈಟ್ ಆಗೋದು. ಯಾಕಂದ್ರೆ ಮೆಲನೋಸೈಟ್ಸೇ ಇರೋದಿಲ್ಲ ಒಳಗಡೆ, ಅದರಿಂದಾನೇ ಮೆಲನಿನ್ ಪಿಗ್ಮೆಂಟೇಶನ್ ಬರಬೇಕು. ಸೊ ಹೋಮಿಯೋಪತಿಕ್ ಮೆಡಿಸಿನ್ಸ್ ಮಾಡಿದಾಗೂ ಕೂಡ ಈ ಪಿಗ್ಮೆಂಟೇಶನ್ ಇಂಪ್ರೂವ್ ಹಾಗೆ ಕೊಡ್ತೇವೆ. ನಮಗೆ ಈ ಸೋರಿಯಾಸಿಸ್ ಮತ್ತು ವಿಟಿಲಿಗೋ ಇದರಲ್ಲಿ ನಮ್ಮ ಹೋಮಿಯೋಪತಿನಲ್ಲಿ ಯಾವ ರೀತಿ ನೀವು ಟ್ರೀಟ್ಮೆಂಟ್ ಮಾಡ್ತೀರಾ? ಫಸ್ಟ್ ಆಫ್ ಆಲ್ ಕೌನ್ಸಿಲಿಂಗ್ ಇಂಪಾರ್ಟೆಂಟ್ ಇದೆ. ಬಟ್ ಕೌನ್ಸಿಲಿಂಗ್ ಅಲ್ಲಿ ನಾವು ಹೇಳೋದೇನೆಂದ್ರೆ ಕಾಯಿಲೆ ಏನಾಗಿ ಬಂದಿದೆ ಇದು ತುಂಬಾ ಇಂಪಾರ್ಟೆಂಟ್, ಯಾಕೆ ನಿಮ್ಮಲ್ಲಿ ಕಾಣಿಸ್ಕೊಂಡಿದೆ ಅದು ತುಂಬಾ ಇಂಪಾರ್ಟೆಂಟ್. ಸೊ ಅದಕ್ಕೆ ಆದಂತ ರೀಸನ್ಸ್ ಇರುತ್ತೆ, ಕಾಸ್ ಅಂತ ನಾವು ಹೇಳ್ತೇವೆ, ಯಾವ ಕಾಸ್ ಇಂದ ಬರ್ತಿದೆ ಅದನ್ನ ನೀವು ತೆಗಿತಾ ಬಂದ್ರೆ ಕಾಯಿಲೆ ವಾಸಿ ಆಗುತ್ತೆ. ಸೊ ಮೆಡಿಸಿನ್ಸ್ ನಾವು ಮಾಡಬೇಕಾಗಿರೋದು ಒಳಗಡೆ ಪಿಗ್ಮೆಂಟೇಶನ್ ಬರೋದಕ್ಕೆ, ರೂಟ್ ಇಂದ. ಎಸ್. ಸೊ ರೂಟ್ ಕಾಸ್, ನಾವು ಕಾಸ್ ಅನ್ನೇ ಫಸ್ಟ್ ಎಲಿಸಿಟ್ ಮಾಡ್ಕೊಳ್ಬೇಕು. ಆಗ ನೀವು ರೂಟ್ ಕಾಸ್ ಅನ್ನ ಟ್ರೀಟ್ ಮಾಡ್ತಾ ಬಂದ್ರೆ ಕಾಯಿಲೆ ವಾಸಿ ಆಗುತ್ತೆ. ಮತ್ತೆ ಸಾಮಾನ್ಯವಾಗಿ ಚರ್ಮ ರೋಗಗಳು ಯಾವ್ಯಾವ ರೀತಿ ಚರ್ಮ ರೋಗಗಳಿವೆ, ಒಬ್ಬ ಅದಕ್ಕೇನು ಮುನ್ನೆಚ್ಚರಿಕೆ ತಗೋಬೇಕು? ನಾವು ಈಗ ಸೋರಿಯಾಸಿಸ್ ಮತ್ತು ವಿಟಿಲಿಗೋನೇ ಏನಕ್ಕೆ ಸೆಲೆಕ್ಟ್ ಮಾಡಿದ್ದೀವಿ, ಯಾಕಂದ್ರೆ ಇದು ಎರಡೂ ಕೂಡ ಆಟೋ ಇಮ್ಯೂನ್ ಡಿಸೀಸ್. ಹೀಗೆ ಬೇರೆ ಕಾಯಿಲೆಗಳಿಲ್ಲ. ಈಗ ನೀವು ಇಸುಬು ತಗೊಳ್ಳಿ ಅಥವಾ ಪಿಂಪಲ್ಸ್, ಮೊಡವೆಗಳು ಅಥವಾ ಏಕ್ನೆ ಅಂತ ಹೇಳ್ತೇವೆ, ಏಕ್ನೆ ತಗೊಳ್ಳಿ. ಏಕ್ನೆಯಲ್ಲೂ ಕೂಡ, ಪಿಂಪಲ್ಸ್ ಅಲ್ಲೂ ಕೂಡ ಹಲವಾರು ಟೈಪ್ಸ್ ಇದೆ. ವಲ್ಗ್ಯಾರಿಸ್ ಅಂತ ಹೇಳ್ತೇವೆ, ಅಂದ್ರೆ ಕೆಲವೊಬ್ಬರಿಗೆ ಬಾಡಿ ಚೆಸ್ಟ್ ಮೇಲೆ ಇರುತ್ತೆ, ಬೆನ್ ಮೇಲೆ ಇರುತ್ತೆ, ಕೈಗಳ ಮೇಲೆ ಇರುತ್ತೆ ಪಿಂಪಲ್ಸ್, ಮುಖದ ಮೇಲೆ ಇರುತ್ತೆ. ಸೊ ಲೋಕಲ್ ಏಕ್ನೆ ಕೂಡ ನೋಡ್ತೇವೆ, ವಲ್ಗ್ಯಾರಿಸ್ ಅಂತ ನೋಡ್ತೇವೆ, ಹೋಲ್ ಬಾಡಿನಲ್ಲಿ ಸ್ಪ್ರೆಡ್ ಆಗಿರೋದಂತ ನೋಡ್ತೇವೆ, ಇಸುಬು ಕೂಡ ನೋಡ್ತೇವೆ. ಸೊ ಒಂದೇ ಪಾರ್ಟ್ ಅಲ್ಲಿ ಬರೋದು ಲೈಕನ್ ಪ್ಲಾನಸ್ ಅಂತ ಹೇಳ್ತೇವೆ. ಸೊ ಲೈಕನ್ ಪ್ಲಾನಸ್ಸು ಕೂಡ ಸೋರಿಯಾಸಿಸ್ ತರನೇ ಇರುತ್ತೆ, ಬಟ್ ಒಂದೇ ಕಡೆ ಕಾಣಿಸ್ಕೊಳ್ಳೋದು. ಸೋರಿಯಾಸಿಸ್ ಅಲ್ಲಿ ಇನ್ನೊಂದೇನು ಲಕ್ಷಣ ಅಂದ್ರೆ ನಿಮಗೆ ಒಂದು ಕಡೆ ಕಾಣಿಸ್ಕೊಂಡ್ರೆ ವಿತಿನ್ 3 ಮಂತ್ಸ್ 4 ಮಂತ್ಸ್ ಅಲ್ಲಿ ಇನ್ನೊಂದು ಕಡೆ ಬಂದ್ಬಿಡುತ್ತೆ. ಬಲಗಡೆ ಕಿವಿಗೆ ಬಂದಿದೆ ಅಂತಂದ್ರೆ ವಿತಿನ್ 3 ಮಂತ್ಸ್ ಅಲ್ಲಿ ಎಡಗಡೆ ಕಿವಿಗೆ ಬಂದ್ಬಿಡುತ್ತೆ. ಈ ಕೈಯಲ್ಲಿ ಕಾಣಿಸ್ಕೊಂಡಿದೆ ಲೆಫ್ಟ್ ಹ್ಯಾಂಡ್ ಅಂದ್ರೆ ರೈಟ್ ಹ್ಯಾಂಡ್ ಅಲ್ಲಿ ಕಾಣಿಸ್ಕೊಂಡ್ಬಿಡುತ್ತೆ. ಸೊ ಬೈಲ್ಯಾಟ್ರಲ್ ಸಿಮಿಟ್ರಿಕಲ್ ಅಂತ ನಾವು ಹೇಳ್ತೇವೆ ಸೋರಿಯಾಸಿಸ್ ಅನ್ನ. ಸೊ ಅದೇ ರೀತಿ ನೀವು ಲೈಕನ್ ಪ್ಲಾನಸ್, ಎಕ್ಸಿಮಾ ಆಗ್ಬೋದು, ಇದು ಎಲ್ಲವೂ ಕೂಡ ಯೂನಿಲ್ಯಾಟ್ರಲ್, ಒಂದೇ ಸೈಡ್ ಕಾಣಿಸುತ್ತೆ. ಸೊ ಇಸುಬು ಬಂದಿದೆ ಬರೀ ಬಲಗಡೆ ಮಾತ್ರ ಅಥವಾ ಬರೀ ಎಡಗಡೆ ಮಾತ್ರ. ಪಿಂಪಲ್ಸ್ಗಳು ಬಂದಿದೆ ಕೆಲವೊಬ್ಬರಿಗೆ ಬರೀ ಚಿನ್ಸ್ ಮೇಲೆ ಮಾತ್ರನೇ ಕಾಣಿಸ್ಕೊಳ್ಳುತ್ತೆ, ಹಣೆ ಮೇಲೆ ಮಾತ್ರನೇ ಕಾಣಿಸ್ಕೊಳ್ಳುತ್ತೆ. ಇನ್ನು ಹಲವಾರು ಡಿಸೀಸ್ ಅಂದ್ರೆ ಟೀನಿಯಾ ಅಂತ ಹೇಳ್ತೇವೆ, ಸ್ಕೇಬೀಸ್ ಅಂತ ಹೇಳ್ತೇವೆ, ಹರ್ಪಿಸ್ ಅಂತ ಹೇಳ್ತೇವೆ. ಈ ಚಿಕನ್ ಪಾಕ್ಸ್ ಆಗ್ಬೋದು. ಚಿಕನ್ ಪಾಕ್ಸ್ ಅಲ್ಲೂ ಕೂಡ ನೀವು ಮುಖದ ಮೇಲೆ ಅಥವಾ ಬಾಡಿ ಮೇಲೆ ರ್ಯಾಷಸ್ ನೋಡ್ತೀರಾ, ಅಥವಾ ಮೀಸಲ್ಸ್ ಆಗಿದೆ ಅಂತ ಹೇಳ್ತಾರೆ. ಸೊ ಇದೆಲ್ಲವೂ ಕೂಡ ಬಾಡಿ ಮೇಲೆ, ಚರ್ಮದ ಮೇಲೆನೆ ಬರೋದು. ಬಟ್ ಇದೆಲ್ಲವೂ ಇನ್ಫೆಕ್ಷನ್ ರಿಲೇಟೆಡ್, ಇದು ಯಾವುದು ಕೂಡ ಆಟೋ ಇಮ್ಯೂನ್ ಕಾಯಿಲೆ ಅಲ್ಲ. ಸೊ ಸೋರಿಯಾಸಿಸ್, ವಿಟಿಲಿಗೋ ಎರಡೂ ಕೂಡ ಆಟೋ ಇಮ್ಯೂನ್ ಡಿಸೀಸ್. ಹಾಗಾಗಿನೇ ಇದ್ರ ಬಗ್ಗೆ ನೆಗ್ಲೆಕ್ಟ್ ಮಾಡದೆ ಮೆಡಿಸಿನ್ಸ್ ಮಾಡ್ತಾ ಬಂದ್ರೆ, ನಿಮಗೆ ರೂಟ್ ಕಾಸ್ ಟ್ರೀಟ್ ಆಗ್ತಾ ಬಂದ್ರೆ ಈ ಕಾಯಿಲೆ ಮತ್ತೆ ನಿಮಗೆ ಮುಂದುವರಿಯೋದಿಲ್ಲ. ಇದರಿಂದ ಕಾಂಪ್ಲಿಕೇಶನ್ಸ್ ಇರುತ್ತೆ. ಸೊ ಸೋರಿಯಾಟಿಕ್ ಆರ್ಥರೈಟಿಸ್ ಆಗ್ಬೋದು, ಕೆಲವೊಬ್ಬರಿಗೆ ಹಾರ್ಟಿಗೆ ಎಫೆಕ್ಟ್ ಮಾಡುವಂಥದ್ದು, ಬ್ಲಡ್ ಪ್ರೆಷರ್ಸ್ ವೇರಿಯೇಷನ್ ಆಗುತ್ತೆ, ಶುಗರ್ ಲೆವೆಲ್ ವೇರಿಯೇಷನ್ಸ್ ಆಗುತ್ತೆ ಸೋರಿಯಾಸಿಸ್ ಪೇಷಂಟ್ಸ್ ಅಲ್ಲಿ. ಸೊ ಇದನ್ನು ನೀವು ನೆಗ್ಲೆಕ್ಟ್ ಮಾಡಿದಾಗ ಈ ರೀತಿ ಡಿಸೀಸಸ್ ಕೂಡ ಹೋಗುತ್ತೆ. ಸೊ ಹಾಗಾಗಿ ಈಗ ಹಲವಾರು ಡಿಸೀಸಸ್ ಏನು ಹೇಳಿದ್ದೇವೆ ಚರ್ಮದ್ದು, ಟೀನಿಯಾ, ಲೈಕನ್ ಪ್ಲಾನಸ್, ಇದನ್ನ ಕನ್ಫ್ಯೂಷನ್ಸ್ ಆದರೂ ಕೂಡ ಇದಕ್ಕೆ ಟೆಸ್ಟ್ಗಳಿರುತ್ತೆ. ಸೊ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ಥರ, ಅಂದರೆ ಡಾಕ್ಟರ್ಸ್ ಹತ್ರ ನೀವು ಹೋದಾಗೂ ಕೂಡ ಡಾಕ್ಟರ್ಸ್ ಇದನ್ನು ಡಯಾಗ್ನೋಸ್ ಮಾಡ್ತಾರೆ ಈಸಿಯಾಗಿ. ಯಾಕಂದರೆ ಬ್ಲಡ್ ಬರೋದು, ಇಸುಬಲ್ಲೆಲ್ಲ ಬ್ಲಡ್ ಬರೋದಿಲ್ಲ. ಸೊ ಇದನ್ನು ನೋಡಿದಾಗೂ ಕೂಡ ಸೋರಿಯಾಸಿಸ್ ಇದೆಯಾ, ಇಸುಬು ಇದೆಯಾ ಗೊತ್ತಾಗುತ್ತೆ. ಬಟ್ ಇನ್ನೂ ಫರ್ದರ್ ನಾವು ಅದನ್ನು ಐಡೆಂಟಿಫೈ ಮಾಡಬೇಕಾದ್ರೆ ಸ್ಕಿನ್ ಬಯಾಪ್ಸಿ ಟೆಸ್ಟ್ ಇರುತ್ತೆ. ಸೊ ಅದ್ರ ಜೊತೆಗೆ ರಕ್ತದ ಪರೀಕ್ಷೆಗಳಿರುತ್ತೆ. ಸೊ ಇದನ್ನು ಮಾಡ್ತಾ ಬಂದರೆ ಇನ್ನೂ ಕನ್ಫರ್ಮೇಟರಿ ಸಿಗುತ್ತೆ. ಸೊ ಮೆಡಿಸಿನ್ಸ್ ಮಾಡೋದಕ್ಕೆ ಅಥವಾ ಟ್ರೀಟ್ಮೆಂಟ್ ಕೊಡೋದಕ್ಕೆ ಇನ್ನೂ ಹೆಲ್ಪ್ ಆಗುತ್ತೆ ಆ ಥರ. ಈಗ ಇನ್ನೊಂದು ಕಾಲ್ ಇದೆ. ಹಲೋ ಹಲೋ, ನಮಸ್ತೆ ಸರ್. ನಮಸ್ಕಾರ, ನಾನು ಸಿ ಕೈ ಚಂದ್ರು ಮಾತಾಡ್ತಿರೋದು. ಹಾ ಸರ್, ಗೊತ್ತಾಯ್ತು. ಹೇಗಿದ್ದೀರಾ ಸರ್?
ಹ್ಯಾಂಡ್ಸಮ್ ಆಗಿದ್ದೀನಿ, ನೀವಾಗಿದ್ದೀರಾ? ಹಾ ಚೆನ್ನಾಗಿದ್ದೀನಿ ಸರ್. ನಿಮ್ಮ ಸಮಸ್ಯೆ ಏನು? ಹಾ ಸರ್, ನಾನು ಆರ್ತಿ ಅಂತ, ನಾನು ಬಳ್ಳಾರಿಯಿಂದ ಕಾಲ್ ಮಾಡ್ತಿದ್ದೀನಿ. ಆರ್ತಿ, ಹಾ ಹೇಳಿ. ನನಗೆ ಬಿಳಿ ಮಚ್ಚೆ ಸಮಸ್ಯೆ ಇದೆ ಸರ್. ಕಾಲ್ ಮೇಲೆ ಎಲ್ಲ ಬಿಳಿ ಮಚ್ಚೆ ಆಗಿದೆ ನನಗೆ. ಅದ್ರ ಬಗ್ಗೆ ಪರಿಹಾರ ತಿಳ್ಕೊಬೇಕಂತ ಡಾಕ್ಟರ್ ಹತ್ರ ಮಾತಾಡ್ಬೇಕಿತ್ತು. ಡೆಫಿನೆಟ್ ಆಗಿ ನಮ್ಮ ಹೋಮಿಯೋಪತಿ ವೈದ್ಯರು ನಿಮ್ಗೆ ಪರಿಹಾರವನ್ನ ಕೊಡ್ತಾರೆ. ಅವರಿಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡ್ತೀನಿ, ಮಾತಾಡಿ. ಹಾ ಸರ್. ಕಾಲ್ ಮೇಲೆ ಬಿಳಿ ಮಚ್ಚೆ. ಹಲೋ, ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ ಆರತಿ ಅವರೇ, ಹೇಳಿ ಅಮ್ಮ. ಹಾ, ನನಗೆ 2 ವರ್ಷದಿಂದ ಕಾಲ್ಗಳ ಮೇಲೆ ಎಲ್ಲ ಬಿಳಿ ಮಚ್ಚೆ ಬರ್ತಾ ಇದೆ ಮೇಡಮ್. ಓಕೆ ಅಮ್ಮ. ಅಲೋಪತಿ ಮೆಡಿಸಿನ್ಸ್ ತಗೊಳ್ತಿದ್ದೀನಿ ನಾನು. ಆಯಿಂಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ ಹಚ್ಕೊಳ್ಳಿಕ್ಕೆ. ಓಕೆ. ತುಂಬಾ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ, ಬಟ್ ಅದು ಏನು ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ನನಗೆ. ಓಕೆ. ಅದಕ್ಕೆ ಹೋಮಿಯೋಪತಿಲಿ ಏನಾದರೂ ಪರಿಹಾರ ಸಿಗುತ್ತಾ ಅಂತ. ಇದೆ ಅಮ್ಮ, ಖಂಡಿತವಾಗ್ಲೂ ಆರತಿ ಅವರೇ. ನೀವು ಮೆಡಿಸಿನ್ಸ್ ಏನು ಮಾಡ್ತಿದ್ದೀರಾ ನೋಡಿ, ಈಗ ನೀವು ಸ್ಕಿನ್ನಿಗೆ ಹಚ್ಚೋದಕ್ಕೆ ಮಾಡಿದ್ರೆ ನಿಮಗೆ ಆ ಟೆಂಪ್ರರಿಲಿ ನಿಮಗೆ ಇಂಪ್ರೂವ್ಮೆಂಟ್ಸ್ ಏನೋ ಬರುತ್ತೆ, ಅಥವಾ ನೀವು ಮೇಲೆ ಹಾಕೋದ್ರಿಂದ ಕಲರ್ ಸ್ವಲ್ಪ ಚೇಂಜಸ್ ಕಾಣಬಹುದು. ಬಟ್ ಕಾಯಿಲೆ ನಿಮ್ದು ಇರೋದು ವಿಟಿಲಿಗೋ ಅಥವಾ ತೊನ್ನು ಅಂತ ನಾವು ಹೇಳ್ತೀವಿ ನೋಡಿ, ಇದು ಇರೋದು ಬ್ಲಡ್ಡಲ್ಲಿ. ಅಂದರೆ ಈ ಕಾಯಿಲೆ ಬರೋದು ನಿಮಗೆ ಬಾಡಿ ಸ್ಕಿನ್ ಕೆಳಗಡೆ ನಾವು ಮೆಲನೋಸೈಟ್ಸ್ ಅಂತ ಹೇಳ್ತೇವೆ. ಈ ಮೆಲನೋಸೈಟ್ಸಿಂದ ಮೆಲಾನಿನ್ ಪಿಗ್ಮೆಂಟೇಷನ್ ಉತ್ಪತ್ತಿ ಆಗಬೇಕು. ನಿಮ್ಮಲ್ಲಿ ಈ ಪಿಗ್ಮೆಂಟೇಷನ್ ಕಡಿಮೆ ಆಗ್ತಿದೆ. ಅದು ಏನು ಕಾರಣ ಕಡಿಮೆ ಆಗ್ತಿದೆ ಒಂದ್ಸತಿ ನಾವು ನೋಡ್ಕೊಳ್ಬೇಕು. ಯಾಕಂದರೆ ಹಲವಾರು ಕಾರಣಗಳಿವೆ. ಹಾರ್ಮೋನ್ಸಿಂದ ಆಗ್ಬೋದು, ಅಥವಾ ನೀವೇನಾದರೂ ಮೆಡಿಕೇಷನ್ಸ್ ತೊಗೊಂಡಿದ್ರೆ, ಈಗ ಫಿಟ್ಸ್ ಪೇಷಂಟ್ ಆಗ್ಬೋದು, ಡಿಪ್ರೆಷನ್ ಪೇಷಂಟ್ಸ್ ಆಗ್ಬೋದು, ಸೈಕ್ಯಾಟ್ರಿಕ್ ಪೇಷಂಟ್ಸ್ ಏನಾದರೂ ಮೆಡಿಸಿನ್ಸ್ ಮಾಡ್ತಿದ್ರೆ, ಯಾವ ಕಾರಣಕ್ಕೆ ನಿಮಗೆ ಈ ಪಿಗ್ಮೆಂಟೇಷನ್ ಲಾಸ್ ಆಗ್ತಿದೆ ಅದನ್ನು ಫಸ್ಟ್ ತಿಳ್ಕೊಳ್ಬೇಕಮ್ಮ. ಯಾಕಂದರೆ ಈಗ 2 ಇಯರ್ಸಿಂದನೇ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳ್ತಿದ್ದೀರಾ. ಸೊ ಲೈಫ್ ಮುಂಚೆಯಿಂದ ಇರಲಿಲ್ಲ, ಸಡನ್ನಾಗಿ 2 ಇಯರ್ಸ್ ಬ್ಯಾಕ್ ಏನು ರೀಸನ್ನಿಗೆ ಇದು ಸ್ಟಾರ್ಟ್ ಆಯಿತು, ಹೇಗೆ ಸ್ಟಾರ್ಟ್ ಆಯಿತು, ಇದು ಎಲ್ಲವೂ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಈಗ ಆಲ್ರೆಡಿ ನಿಮಗೆ ಪ್ಯಾಚಸ್ ಬಂದಿದೆ ಅಂದರೆ ಕಾಯಿಲೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇದಕ್ಕೆ ಮೆಡಿಸಿನ್ಸ್ ನೀವು ಚರ್ಮಕ್ಕೆ ಮಾಡಿದ್ರೆ ನಿಮಗೆ ಲೋಕಲ್ ಸ್ಕಿನ್ ಕಲರ್ ಚೇಂಜ್ ಆಗುತ್ತೆ, ಮತ್ತೆ ಹೊಸ ಸ್ಪಾಟ್ಸ್ ಬರೋದು ಸ್ಟಾಪ್ ಆಗೋದಿಲ್ಲ. ಹಾಗಾಗಿ ಫಸ್ಟ್ ಥಿಂಗ್ ನಾವು ಮೆಡಿಸಿನ್ಸ್ ಮಾಡಬೇಕಾದ್ರೆ ಈ ಪ್ಯಾಚಸ್ 1-2 ಪ್ಯಾಚಸ್ ಇದೆ ಅಂದರೆ 4-8 ಆಗಬಾರ್ದು. ಸೊ ಹಾಗಾಗಿ ಹೋಮಿಯೋಪತಿಕ್ ಮೆಡಿಸಿನ್ ನೀವು ಸ್ಟಾರ್ಟ್ ಮಾಡ್ತಾ ಬಂದರೆ ಮೆಲನೋಸೈಟ್ ಡೆತ್ ಏನಾಗ್ತಿದೆ ನಿಮ್ಮ ಬಾಡಿನಲ್ಲಿ, ಅಂದರೆ ಮೆಲನೋಸೈಟ್ಸ್ ಕಡಿಮೆ ಆಗ್ತಿದೆ, ಅದರಿಂದ ಪಿಗ್ಮೆಂಟೇಷನ್ ಕಡಿಮೆ. ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ಹೋಮಿಯೋಪತಿಕ್ ಮೆಡಿಸಿನ್ ನೀವು ಸ್ಟಾರ್ಟ್ ಮಾಡಿದಾಗ ಪ್ಯಾಚಸ್ ಇನ್ನೂ ಜಾಸ್ತಿ ಆಗೋದಿಲ್ಲ. ಫಸ್ಟ್ ಅದನ್ನು ನೋಡ್ಕೊಳ್ಬೇಕು ಅಮ್ಮ. ಯಾಕಂದರೆ ನೀವು ಒಂದು ಮೆಡಿಸಿನ್ ಒಂದು ಪ್ಯಾಚಿಗೆ ಅಂತ ಆಯಿಂಟ್ಮೆಂಟ್ ಹಾಕ್ತಿರ್ತೀರಾ, ಆಲ್ರೆಡಿ ಬಾಡಿನಲ್ಲಿ ಇನ್ನೊಂದು 4 ಕಡೆ ಹೊಸ ಸ್ಪಾಟ್ಸ್ ಬಂದಿರುತ್ತೆ. ಸೊ ಆ ಥರದ ಮೆಡಿಸಿನ್ ನಿಮ್ಗೆ ಯಾವುದೇ ರೀತಿ ಹೆಲ್ಪ್ ಮಾಡೋದಿಲ್ಲ. 10 ಪ್ಯಾಚಸ್ ಬರುತ್ತೆ, 10 ಪ್ಯಾಚಸ್ಸಿಗೆ ಆಯಿಂಟ್ಮೆಂಟ್ ಹಾಕ್ತೀರಾ, ಸೊ ಇನ್ನೊಂದು ಕಡೆ ಬಾಡಿ ಓಪನ್ ಮಾಡುತ್ತೆ. ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ಹೋಮಿಯೋಪತಿಕ್ ಮೆಡಿಸಿನ್ಸ್ ಮಾಡ್ತಾ ಬಂದಾಗ ಈ ಮೆಲನೋಸೈಟ್ ಡೆತ್ ಸ್ಟಾಪ್ ಆಗ್ತಾ ಬಂದರೆ ಹೊಸ ಸ್ಪಾಟ್ಸ್ ಬರೋದಿಲ್ಲ. ಸೊ ಅದಾದ ನಂತರ ನಿಮಗೆ ಇರೋ ಪ್ಯಾಚಸಲ್ಲಿ ಪಿಗ್ಮೆಂಟೇಷನ್ ಬರುತ್ತೆ. ಹೇಗೆ ಮೆಲಾನಿನ್ ಉತ್ಪತ್ತಿ ಆದಮೇಲೆ. ಸೊ ಮೆಲಾನಿನ್ ಅನ್ನೋದು ಕೂಡ ಒಂದು ಪ್ರೋಟೀನ್. ನಿಮ್ಮ ಬಾಡಿನಲ್ಲಿ ಈ ಪ್ರೋಟೀನ್ ಅಂಶ ಏನೋ ಕಡಿಮೆ ಆಗ್ತಿದೆ. ಆ್ಯಂಡ್ ಈ ಪ್ರೋಟೀನಿಗೆ ಅಲ್ವಾ ನೀವು ಎಕ್ಸ್ಟರ್ನಲ್ ಪ್ರೋಟೀನ್ ಪೌಡರ್ಸ್ ಏನಾದರೂ ತೊಗೊಂಡ್ರೂ ಹೆಲ್ಪ್ ಆಗೋದಿಲ್ಲ. ಯಾಕಂದ್ರೆ ನಿಮ್ಮ ಬಾಡಿನಲ್ಲೇ ಉತ್ಪತ್ತಿ ಆಗಬೇಕು. ಯಾವುದೋ ಒಂದು ಕಾರಣಕ್ಕೆ ಆ ಮೆಲನೋಸೈಟ್ಸ್ ಡೆತ್ ಆಗ್ತಿರುತ್ತೆ. ಸೊ ಫ್ಯಾಮಿಲಿ ಹಿಸ್ಟ್ರಿ ಆಗ್ಬೋದು, ನಿಮ್ಮ ಲೈಫ್ ಸ್ಟೈಲ್ಸಿಂದ ಇರ್ಬೋದು, ಸ್ಟ್ರೆಸ್ ಲೆವೆಲಿಂದ ಇರಬಹುದು, ಮೆಡಿಕೇಷನ್ಸಿಂದ ಆಗ್ಬೋದು, ಕಾಸ್ಮೆಟಿಕ್ಸ್ ಯೂಸ್ ಮಾಡೋದ್ರಿಂದ ಆಗ್ಬೋದು. ಸೊ ನೀವು ಒಂದ್ಸತಿ ಬಂದು ಕ್ಲಿಯರ್ ಆಗಿ ನಮಗೆ ಕೇಸ್ ಡೀಟೇಲ್ಸ್ ಕೊಟ್ಟರೆ ಇದಕ್ಕೆ ನಾವು ಮೆಡಿಸಿನ್ಸ್ ಮಾಡ್ತಾ ಬಂದರೆ ಈ ಡಿಪಿಗ್ಮೆಂಟೇಷನ್ ಆಗೋದನ್ನು ಸ್ಟಾಪ್ ಮಾಡ್ಬೋದು. ಸೊ ಕಾಂಪ್ಲಿಕೇಶನ್ ಫಸ್ಟ್ ಅಂದರೆ ಹೊಸ ಪ್ಯಾಚಸ್ ಬರೋದನ್ನು ಫಸ್ಟ್ ಅವಾಯ್ಡ್ ಮಾಡಿ. ಸೊ ಇರೋ ಪ್ಯಾಚಸ್ಸು ಕೂಡ ಕಂಪ್ಲೀಟಾಗಿ ವಾಸಿ ಆಗುತ್ತೆ ಅಮ್ಮ, ಅದ್ರ ಬಗ್ಗೆ ಟೆನ್ಷನ್ ತೊಗೊಳ್ಬೇಡಿ. ಬಟ್ ಆದಷ್ಟು ನೀವು ಒಂದ್ಸತೆ ಕೆಲವೊಂದು ಬ್ಲಡ್ ಟೆಸ್ಟು ಹೇಳ್ತೇವೆ ನಿಮಗೆ ನೀವು ಬಂದಾಗ. ಸೊ ಅದ್ರ ಮೂಲಕ ನಾವು ಮೆಡಿಸಿನ್ ಸ್ಟಾರ್ಟ್ ಮಾಡ್ತಾ ಬಂದರೆ ಕ್ಲಿಯರು ಕೂಡ ಆಗುತ್ತೆ ಅಮ್ಮ. ಆರತಿ ಅವರೇ, ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಸೂಚಿಸಿದ್ದಾರೆ, ಓಕೆನಾ? ಹಾ ಓಕೆ ಸರ್, ಮಾಹಿತಿಗಾಗಿ ಧನ್ಯವಾದಗಳು. ಅದ್ರ ಪ್ರಕಾರ ನಡ್ಕೊಳ್ಳಿ, ಎಲ್ಲ ಸಮಸ್ಯೆ ಸಾಲ್ವ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಕಾಲಿಂಗ್. ಕಡೆಯದಾಗಿ ಈ ಸ್ಕಿನ್ ಕ್ಯಾನ್ಸರ್ ಅಂತ ಬರುತ್ತೆ. ಎಸ್, ಸ್ಕಿನ್ ಕ್ಯಾನ್ಸರ್ ಯಾಕಾಗುತ್ತೆ? ಸ್ಕಿನ್ ಕ್ಯಾನ್ಸರು ಕೂಡ ಹಾಗೇನೆ. ಕ್ಯಾನ್ಸರ್ ಅಂತಂದಾಗ ನಮ್ಮ ಬಾಡಿನಲ್ಲಿ ಸೆಲ್ಸ್ ಎಷ್ಟು ಇರಬೇಕು ಅದು ಡಬಲ್ ಆಗ್ತಿರುತ್ತೆ, 10 ಟೈಮ್ಸ್ ಇನ್ಕ್ರೀಸ್ ಆಗ್ತಿರುತ್ತೆ. ಆ ಇನ್ಕ್ರೀಸ್ ಆಗೋದು ಏನು ಕಾರಣಕ್ಕೆ ಫಸ್ಟ್ ನೋಡ್ಕೊಳ್ಬೇಕು. ಸೊ ಇದು ಹ್ಯಾಬಿಟ್ಸಿಂದ ಇರಬಹುದು, ಅಥವಾ ಸ್ಲೀಪ್ ಪ್ಯಾಟರ್ನ್ ಡಿಸ್ಟರ್ಬ್ ಆದಾಗಿರ್ಬೋದು, ಅಥವಾ ನೀವು ಎನಿಥಿಂಗ್, ಈಗ ಯಾವುದೋ ಒಂದು ಕಾಯಿಲೆ ಇದೆ, ಶುಗರ್ ಲೆವೆಲ್ಸ್ ಇದೆ, ಡಯಾಬಿಟಿಸ್ ಇದೆ, ಮಧುಮೇಹ, ನೀವು ಕರೆಕ್ಟಾಗಿ ಅದನ್ನು ಡಯಾಗ್ನೋಸ್ ಮಾಡಿದ್ದೀರಾ, ಅದಕ್ಕೆ ಸರಿಯಾಗಿ ಮೆಡಿಸಿನ್ಸ್ ಮಾಡ್ತಾ ಇಲ್ಲ, ಶುಗರ್ ಲೆವೆಲ್ ಆಲ್ಮೋಸ್ಟ್ 300-400 ಇರುತ್ತೆ, HbA1c ಆವ್ರೇಜ್ ಅಂತ ನಾವು ಹೇಳ್ತೇವೆ, ಇದು ಆಲ್ಮೋಸ್ಟ್ 12 ಮೇಲೆ ಇರುತ್ತೆ. ಇಂಥವರಲ್ಲಿ ಸರಿಯಾಗಿ ಮೆಡಿಸಿನ್ಸ್ ಮಾಡದೇ ಇದ್ದಾಗ ಬಾಡಿನಲ್ಲಿ ಹಾರ್ಮೋನ್ ಫ್ಲಕ್ಚುಯೇಷನ್ಸ್ ಆಗ್ತಾನೆ ಇರುತ್ತೆ. ಸೊ ಒಂದು ಆರ್ಗನ್ನಿಂದ ಇನ್ನೊಂದು ಆರ್ಗನ್ನಿಗೆ ಸ್ವಿಚ್ ಆಗುತ್ತೆ. ಸೊ ಡಯಾಬಿಟಿಕ್ ನ್ಯೂರೋಪತಿ, ಡಯಾಬಿಟಿಕ್ ನೆಫ್ರೋಪತಿ, ಸೊ ಕಣ್ಣಿಗೆ ಎಫೆಕ್ಟ್ ಆಗೋದು, ನರಗಳಿಗೆ ಎಫೆಕ್ಟ್ ಆಗೋದು, ಎಲ್ಲ ಕಾಯಿಲೆ ಕೂಡ ಹೀಗೆ ಆಗುತ್ತೆ. ಸೊ ನೀವು ಆ ಟೈಮಲ್ಲಿ ಟ್ರೀಟ್ಮೆಂಟ್ ಸರಿ ಮಾಡದೇ ಇದ್ರೆ ಕಾಂಪ್ಲಿಕೇಶನ್ಸ್ ಅಲ್ಲಿ ಮೆಟಬಾಲಿಸಮಿಗೆ ಎರರ್ ಆಗುತ್ತೆ. ಹಾಗಾಗಿನೇ ಅಲ್ವಾ ನೀವು ಹೋಮಿಯೋಪತಿಕ್ ಮೆಡಿಸಿನ್ಸ್ ಅಲ್ಲಿ ಅಥವಾ ಎನಿ ಹೋಮಿಯೋಪತಿಕ್ ಡಾಕ್ಟರ್ ವಿಸಿಟ್ ಮಾಡಿದ್ರೆ ಅಲ್ಲಿ ನಿಮಗೆ ಚರ್ಮಕ್ಕೆ ನೋಡೋ ಡಾಕ್ಟರ್ ಬೇರೆ, ಅಥವಾ ಕಿಡ್ನಿಗೆ ನೋಡೋ ಡಾಕ್ಟರ್ ಬೇರೆ, ಹಾರ್ಟಿಗೆ ನೋಡೋ ಡಾಕ್ಟರ್ ಬೇರೆ ಇರೋದಿಲ್ಲ.
ಎಸ್ ಬಿಕಾಸ್ ಹೋಮಿಯೋಪತಿ ಈಸ್ ಜನರಲೈಸ್ ಹೋಲ್. ಸೊ ನಿಮ್ಮಲ್ಲಿ ಹೇರ್ ಫಾಲ್ ಆಗ್ತಿದೆ, ನಿಮ್ಮಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಇದೆ, ಸೊ ಅದು ಎರಡೂ ಕೂಡ ನೀವೇನೆ ಕರೆಕ್ಟ್ ಮಾಡ್ಕೊಳ್ಬೇಕು, ನಿಮ್ಮ ಬಾಡಿಯಲ್ಲೇ ಆಗಬೇಕು. ಸೊ ಹಾಗಾಗಿ ಹೋಮಿಯೋಪತಿಕ್ ಮೆಡಿಸಿನ್ಸ್ ಮಾಡ್ತಾ ಬಂದರೆ ಓವರ್ ಆಲ್ ಎಲ್ಲ ಮೆಟಬಾಲಿಸಮು ಕೂಡ ಇಂಪ್ರೂವ್ ಆಗ್ತಾ ಬರುತ್ತೆ. ನಾವು ಡಯಾಬಿಟಿಸಿಗೆ ಕೊಟ್ಟಾಗೂ ಕೂಡ ಪೈಲ್ಸ್ ಇದೆ ಅವರಿಗೆ, ಪೇಷಂಟ್ ಹೇಳಲಿಲ್ಲ ಅದ್ರ ಬಗ್ಗೆ, ಆದರೂ ಕೂಡ ನಾವು ಡಯಾಬಿಟಿಸಿಗೆ ಮೆಡಿಸಿನ್ ಮಾಡಿದ್ರೆ ಮೆಟಬಾಲಿಸಮ್ ಅಲ್ಲಿ ಶುಗರ್ ಲೆವೆಲ್ಸ್ ಜೊತೆಗೆ ಅವ್ರ ಪೈಲ್ಸಲ್ಲೂ ಕೂಡ ಇಂಪ್ರೂವ್ಮೆಂಟ್ ಬರುತ್ತೆ. ವಂಡರ್ಫುಲ್. ಬಹಳಷ್ಟು ಇನ್ಫಾರ್ಮೇಷನ್ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದೀರಾ ಸೋರಿಯಾಸಿಸ್ ಬಗ್ಗೆ ಮತ್ತು ವಿಟಿಲಿಗೋ ಮತ್ತು ಜನರಲ್ ಆಗಿ ಸ್ಕಿನ್ ಹೆಲ್ತ್ ಬಗ್ಗೆ. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್. ನಿಜವಾಗ್ಲೂ ಇಟ್ ವಾಸ್ ವೆರಿ ವೆರಿ ಇನ್ಫಾರ್ಮೇಶನ್ ಇದ್ದಂಥ ಕಾರ್ಯಕ್ರಮ. ಸೊ ಸ್ಪೆಷಲಿ ಸೋರಿಯಾಸಿಸ್ ಆ್ಯಂಡ್ ವಿಟಿಲಿಗೋ ನಾನು ಹೇಳೋದೇನೆಂದರೆ ಇದನ್ನ ಅನ್ನೋದಕ್ಕಿಂತಲೂ ಅಥವಾ ನೀವು ಸೋಷಲಿ ಆಚೆ ಹೋಗಬಾರ್ದು ಅಥವಾ ಈ ಥರ ಮಾಡೋಕ್ಕಿಂತಲೂ ಕರೆಕ್ಟಾಗಿ ಮೆಡಿಸಿನ್ಸ್ ಮಾಡಿ. ಸೊ ಬ್ಲಡ್ ಇನ್ಫೆಕ್ಷನ್ಸ್ ರೆಡ್ಯೂಸ್ ಆದರೆ, ಬ್ಲಡ್ ಮೆಲನಿನ್ ಪಿಗ್ಮೆಂಟೇಷನ್ ಬೆಟರ್ ಆದರೆ ಕಾಯಿಲೆ ಸಂಪೂರ್ಣವಾಗಿ ಹೋಗುತ್ತೆ, ಗುಣ ಆಗುತ್ತೆ. ಯಾವುದೇ ರೀತಿ ಲೈಫ್ ಲಾಂಗ್ ಮೆಡಿಸಿನ್ಸ್ ಬೇಕಾಗೋದು ಅಥವಾ ಆಯಿಂಟ್ಮೆಂಟ್ಗಳು ಹಾಕೋದು ಯಾವುದು ಕೂಡ ಬೇಕಾಗೋದಿಲ್ಲ. ಸೊ ನಮ್ಮ ಹೋಮಿಯೋಪತಿ ಕಾರ್ಯಕ್ರಮದಲ್ಲಿ ಇವತ್ತು ನೀವು ಕೊಟ್ಟಂಥ ಇನ್ಫಾರ್ಮೇಷನ್ ನಿಜವಾಗ್ಲೂ ವ್ಯಾಲ್ಯೂಬಲ್ಲು. ನಮ್ಮ ವೀಕ್ಷಕರು, ನಿಮಗೆ ಯಾರಿಗಾದ್ರೂ ಈ ಥರದ ಸಮಸ್ಯೆ ಇದ್ದರೆ ನೀವೆಲ್ಲರೂ ನಮ್ಮ ಹೋಮಿಯೋಪತಿಗೆ ಸಂಪರ್ಕಿಸಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ನಮ್ಮ ಇವತ್ತಿನ ನಮ್ಮ ಹೋಮಿಯೋಪತಿ ವಿತ್ ಸಿಹಿ ಕೈ ಚಂದ್ರು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.